ಪ್ರಪ್ರಥಮದಲ್ಲಿ ಈ ನಾಡಿನ ನಡೆದಾಡುವ ದೇವರು, ಶತಮಾನದ ಸಂತರು, ನಮ್ಮೆಲ್ಲರ ಆರಾಧ್ಯ ದೇವನಾದ ಸ್ವರ್ಗವಾಸಿಗಳಾದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪನವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಈ ಒಂದು ಆಧ್ಯಾತ್ಮ ಪ್ರವಚನದ ಕೇಂದ್ರ ಬಿಂದುಗಳು ಅಂತಾರಾಷ್ಟ್ರೀಯ ಯುಗಾಚಾರ್ಯರು, ಖ್ಯಾತ ಪ್ರವಚನಕಾರರಾದಂಥ ಪರಮ ಪೂಜ್ಯ ಅಮೃತಾನಂದ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಇಂದಿನ ಈ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆಳಂದದ ಶ್ರೀಮಠದ ಪರಮ ಪೂಜ್ಯರಾದ ಪರಮಾನಂದ ಪರಮ ಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಜಾನಪದ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು ಮತ್ತು ಜಾನಪದ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದಂತಹ ಶ್ರೀಯುತರಾದ ಜ್ಯೋತಿರ್ಲಿಂಗ್ ಹೊನ್ಕಟ್ಟಿ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂದೆಯರೇ, ತಮ್ಮೆಲ್ಲರಿಗೂ ನಾನು ಡಾಕ್ಟರ್ ಪ್ರಭುಗೌಡ ಮಾಡುವ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳು. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಆಧ್ಯಾತ್ಮವಿಲ್ಲದ ಆರೋಗ್ಯವಿಲ್ಲ ಅಂತ. ಕಳೆದ ಹಲವಾರು ದಿವಸಗಳಿಂದ ತಾವೆಲ್ಲ ಆಧ್ಯಾತ್ಮದ ಪ್ರವಚನವನ್ನು ಕೇಳಿದಿರಿ. ನಾನು ವೈದ್ಯನಾಗಿ ಆರೋಗ್ಯದ 2 ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ. ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದಂತಂದ್ರೆ ಅದು ಆರೋಗ್ಯ ಸಂಪತ್ತು. ಇವತ್ತು ನನಗೆ 1000 ಎಕರೆ ಹೊಲ ಇದೆ, 1 ಮಣ ಬಂಗಾರದ, 100 ಕೋಟಿ ಬ್ಯಾಂಕ್ನಲ್ಲಿ ದುಡ್ಡಿದೆ ಅಂತಂದ್ರೂ ಅದನ್ನು ನಾನು ಅನುಭವಿಸಬೇಕು ಮತ್ತು ಆನಂದದಿಂದ ಇರಬೇಕಾದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ. ಹಲವಾರು ಕಾರಣಗಳಿಂದ ದೇವರು ಕೊಟ್ಟಂಥ ಈ ವರ, ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸಿದಾಗ ನಮಗೆ ಕೊಟ್ಟಂಥ ಒಂದು ಆಸ್ತಿ ಯಾವುದಂತಂದರೆ ಈ ದೇಹ ಮಾತ್ರ. ಹುಟ್ಟಿನಿಂದ ಸಾವಿನವರೆಗೆ ನನ್ನ ಎಲ್ಲ ನೋವುಗಳನ್ನು ಅನುಭವಿಸಿ ಆನಂದವನ್ನು ಅನುಭವಿಸಿ ಬದುಕ್ತಾ ಇರುವಂಥ ಒಂದು ಆಸ್ತಿ ಈ ದೇಹ ಮಾತ್ರ. ಇಂತಹ ದೇಹವನ್ನು ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಆರೋಗ್ಯವಂತರಾಗಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಕಳೆದ 30-40 ವರ್ಷಗಳಿಂದ ಆದಂತಹ ಬದಲಾವಣೆಗಳು, 40 ವರ್ಷದ ಹಿಂದೆ ನಮ್ಮ ಹಳ್ಳಿಯಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಸಕ್ಕರೆ ಕಾಯಿಲೆ ಅಂದರೆ ಏನು, BP ಅಂದರೆ ಏನು, ಕ್ಯಾನ್ಸರ್ ಅಂದರೆ ಏನು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ, ಯಾಕಂದ್ರೆ ಅದು ಇರಲಿಲ್ಲ. ಆದರೆ ವರ್ತಮಾನ ಕಾಲದಲ್ಲಿ ಪ್ರತಿ ಮನೆಯಲ್ಲಿ ಇರುವಂಥ 4 ಜನರಲ್ಲಿ ಕನಿಷ್ಠ 2 ದಿನ ಮಾತ್ರೆಯನ್ನು ನುಂಗುವಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಾವೆಲ್ಲ ಬದಲಾಗಿದ್ದೀವಿ. ನಮ್ಮ ಜೀವನ ಶೈಲಿ ಬದಲಾಗಿದೆ ಮತ್ತು ನಾವು ಉಣ್ಣುವಂಥ ಆಹಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾ ಇದ್ದೀವಿ. ಯಾರು ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಬದುಕ್ತಾರೆ, ಯಾರು ಒಳ್ಳೆಯ ಆಹಾರವನ್ನು ಊಟ ಮಾಡ್ತಾರೆ, ಅವರೆಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಯಾರ ಹತ್ರ ದುಡ್ಡು ಜಾಸ್ತಿ ಅದಂತ ಹೇಳಿ ಎಲ್ಲ ಕೆಲಸಗಳನ್ನು ಯಂತ್ರೋಪಕರಣಗಳಿಂದ ಮಾಡಿಕೊಂಡು ಬೆವರು ಸುರಿಸೋದನ್ನು ಮರ್ತಿದ್ದಾರೆ, ಅವರೆಲ್ಲರಿಗೆ BP ಶುಗರ್ ಬರಾಕತ್ತದ. ಇವತ್ತು ಜಗತ್ತಿನಲ್ಲಿರುವಂಥ ಅತಿ ಹೆಚ್ಚು ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥ ಜನ ಎಲ್ಲಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ನಾವು ಶ್ರಮವನ್ನು ವಹಿಸೋದನ್ನು ಮರ್ತಿದ್ದೀವಿ, ಬೆವರು ಸುರಿಸೋದನ್ನು ಮರೆತು ಇವತ್ತು ಜೀವನವನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ನಾವು ಯಂತ್ರವನ್ನು ಬಳಸಿಕೊಂಡು ಬದುಕ್ತಾ ಇದ್ದೀವಿ. ಮೊದಲು ನಾವೆಲ್ಲ ಮನೆಗೆ ನೀರು ತರಬೇಕಂದ್ರೆ ಬಾವಿಗೆ ಹೋಗಿ ನೀರು ಸೇದ್ಕೊಂಡು ಅದನ್ನು ಹೊತ್ಕೊಂಡು ಬಂದು ನೀರು ಹಾಕ್ತಾ ಇದ್ದೀವಿ. ಹೊಲಕ್ಕೆ ಹೋಗಿ ಏನಾದರೂ ತರಬೇಕಂದ್ರೆ ಸ್ವತಃ ನಾವೇ ಹೊತ್ಕೊಂಡು ಅದನ್ನು ಬೆವರು ಸುರಿಸ್ಕೊಂಡು ತಂದು ಅದನ್ನು ಹಾಕ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದಂತಹ ವ್ಯಕ್ತಿ ನ್ಯಾರಿ ಮಾಡಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ದುಡಿತಾ ಇದ್ನಂತಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗ್ತಿರ್ಲಿಲ್ಲ. ಆತನ ದುಡಿತದಲ್ಲಿ ಆತನ ಅಂಗಿ ಬೆವರಿನ ನೀರಿನಿಂದ ಹಸಿಯಾಗಿರೋದು ಸಹ ಆತನಿಗೆ ಗೊತ್ತಾಗ್ತಾ ಇರಲಿಲ್ಲ.
ಅಷ್ಟು ದಣಿವಾದ ಮೇಲೆ ಮನೆಗೆ ಬಂದು ಮತ್ತೆ ಒಂದಿಷ್ಟು ಊಟ ಮಾಡಿ 8 ತಾಸು ಚೆನ್ನಾಗಿ ನಿದ್ರೆ ಮಾಡಿದ ಮೇಲೆ ಬಿ ಪಿ ಶುಗರ್ ಬರ್ತಾನೆ ಇರಲಿಲ್ಲ. ಆದರೆ ಇವತ್ತು ಏನಾಗಿದೆಪ್ಪ ಅಂತಂದರೆ ಕಿಸೆಯಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆಗಿದೆ, ಬಾಯಿ ಚಪ್ಪಲ ಜಾಸ್ತಿ ಆಗಿದೆ. ಪ್ರತಿ ಹಳ್ಳಿಗೆ ಹೋದರೂ ಇವತ್ತು ಒಂದು ದುಸ್ಥಿತಿಯನ್ನು ನಾವೇನು ಕಾಣ್ತಾ ಇದ್ದೀವಪ್ಪ ಅಂತಂದರೆ, ಪ್ರತಿ ಹಳ್ಳಿಯ ಮೂಲೆಯಲ್ಲೂ ಸಹ ನಮಗೆ ಬೇಕಾದ ಖಾದ್ಯವನ್ನು ತಯಾರು ಮಾಡುವಂಥ ಹೋಟೆಲ್ಗಳು ನಿರ್ಮಾಣ ಆಗಿದ್ದಾವೆ. ಯುವಕರೆಲ್ಲ ಹೊತ್ತಾದರೆ ಸಾಕು ಮನೆಯಲ್ಲಿ ಹೇಳಿ ಹೊರಟು ಬಿಡ್ತಾರೆ, ನಾನು ಊಟಕ್ಕೆ ಬರೋದಿಲ್ಲ, ನೀವು ನನಗಾಗಿ ಕಾಯಬೇಡ್ರಿ ಅಂತ ಹೇಳಿ. ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ. ಯಾರು ನಾಲಿಗೆಯ ರುಚಿಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಊಟ ಮಾಡ್ತಾರೆ ಅವರು ಆರೋಗ್ಯವಂತರಾಗಿರ್ತಾರೆ. ಯಾರು ನಾಲಿಗೆ ರುಚಿಯ ತಕ್ಕಂತೆ ಊಟ ಮಾಡ್ತಾರೆ ಅವರೆಲ್ಲರೂ ಅನಾರೋಗ್ಯ ಪೀಡಿತರಾಗ್ತಾರೆ ಅನ್ನೋದೇ ಈ ಮಾತಿನ ಒಂದು ಅರ್ಥ. ಇವತ್ತು ನಮ್ಮ ಮನೆಯ ಆರೋಗ್ಯವನ್ನು ಕಾಪಾಡಬೇಕಾದಂಥ ಅತ್ಯಂತ ಮುಖ್ಯವಾದ ಜವಾಬ್ದಾರಿ ನಮ್ಮ ತಾಯಂದಿರ ಮೇಲಿದೆ ಮತ್ತು ಅಡುಗೆ ಮನೆಯಲ್ಲಿದೆ. ನಾವು ನಮ್ಮ ಮನೆಯಲ್ಲಿರುವಂಥ ಯಜಮಾನರಿಗೆ, ಮಕ್ಕಳಿಗೆ ಯಾವುದನ್ನು ಉಣಬಡಿಸಬೇಕನ್ನೋ ನಿರ್ಧಾರವನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಸಂತಿಗೆ ಹೋದರೆ ಏನು ತರಬೇಕು ಏನು ತರಬಾರ್ದು ಅನ್ನೋದು ನಿರ್ಧಾರ ಮಾಡಿ ಆತನಿಗೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವನ್ನು ಇಂತಹ ಅಧ್ಯಾತ್ಮದ ಪ್ರವಚನದಲ್ಲಿ ನಾವು ಕಲಿತುಕೊಂಡಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಬಹಳಷ್ಟು ಸಮಸ್ಯೆಗಳು ಇವತ್ತು ಉದ್ಭವ ಆಗಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಎಲ್ಲದಕ್ಕೂ ರುಚಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ, ಆದರೆ ಆರೋಗ್ಯಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಇವತ್ತು ನಾವು ನೀಡ್ತಾ ಇದ್ದೀವಿ. ಅದಕ್ಕೆ ಮನೆಯಲ್ಲಿ ಇವತ್ತು ಅನ್ನಭಾಗ್ಯ ಬಂದು ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡೋದ್ರಿಂದ ಅಕ್ಕಿ ಬಳಕೆ ಜಾಸ್ತಿ ಆಗಿದೆ. ಮುಂಜಾನೆ ಅದಕ್ಕೊಳ್ಳೆ ಮಸಾಲೆಯನ್ನು, ಮಧ್ಯಾಹ್ನ ಚಿತ್ರಾನ್ನ, ರಾತ್ರಿ ಮೊಸರನ್ನ ಅಂಥೇಳಿ ಬರೀ ಅನ್ನನ ಊಟ ಮಾಡ್ಕೊತಿದ್ದೀವಿ ಅಂತಂದ್ರೆ ನಾವೆಲ್ಲರೂ ದಪ್ಪ ಆಗ್ತೀವಿ ಮತ್ತು ಸಕ್ಕರೆ BP ಬಂದು ನಮಗೆ ಹಲವಾರು ಸಮಸ್ಯೆಗಳನ್ನು ಒಡ್ತದೆ. ಅದಕ್ಕೆ ಹಿಂದೆ ಒಬ್ಬರು ಕವಿ ಹೇಳ್ತಾ ಇದ್ರು, ಆ ಮಾತನ್ನು ಇವತ್ತು ನಾನು ನೆನಪಿಸ್ತೀನಿ ನಿಮಗೆ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ. ಬದಲಾದ ಆಹಾರ ಪದ್ಧತಿಯಿಂದ ಸಾಕಷ್ಟು ಸಮಸ್ಯೆಗಳನ್ನು ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಅದೆಲ್ಲ ನಿಯಂತ್ರಣಕ್ಕೆ ಬರಬೇಕು. ಒಳ್ಳೆಯದನ್ನು ಊಟ ಮಾಡಬೇಕು. ಇವತ್ತು ಮಕ್ಕಳು ಹಠ ಮಾಡ್ತಾವಂತ ಹೇಳಿ ನಾವೆಲ್ಲ ಭಾಳಷ್ಟು ಜನ ಬಂದವರೆಲ್ಲ ಸರ್ಕಾರಿ ಸೇವೆಯಲ್ಲಿ ಅಥವಾ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಮನೆಯಲ್ಲಿ ತಂದೆನೂ ಕೆಲಸ ಮಾಡ್ತಾನೆ, ತಾಯಿನೂ ಕೆಲಸ ಮಾಡ್ತಾನೆ. ಅವರಿಗೆ ಮಕ್ಕಳಿಗಾಗಿ ಸಮಯ ಕೊಡೋದು ಸಾಕಾಗೋದಿಲ್ಲ. ಹಾಗಾಗಿ ಸಾಯಂಕಾಲ ಮಕ್ಕಳು ಮನೆಗೆ ಬಂದಾಗ ಹಠ ಮಾಡಿದ್ರೆ ಅಂದರೆ ಎಲ್ಲಿ ನನ್ನ ಮೊಬೈಲ್ ನೋಡೋದಕ್ಕೆ ಅವ್ರು ಅಡೆತಡೆ ಆಗ್ತಾರಂತ ಹೇಳಿ ಒಂದು 10-20 ರೂಪಾಯಿ ಕೊಟ್ಟು ಅವ್ರಿಗೆ ಅಂಗಡಿಗೆ ಕಳಿಸ್ತೀವಿ. ಅಂಗಡಿಗೆ ಹೋದವ್ರು ಅವರು ಕುರ್ಕುರೆ, ಕೇಕು, ಐಸ್ ಕ್ರೀಮ್ ಅಂತ ಹೇಳಿ ತಿಂತಾರೆ. ಇವತ್ತು ಒಂದು ವಸ್ತುಸ್ಥಿತಿಯನ್ನು ನಾವು ಗಮನಿಸಬೇಕಾಗ್ತದೆ. ದೇಹದಲ್ಲಿರುವಂಥ ಒಂದು ಲಿವರ್ ಅನ್ನೋ ಒಂದು ಅವಯವ ಇವತ್ತು ಹೆಚ್ಚು ಹಾನಿಗೊಳಗಾಗೋದಕ್ಕೆ ನಾವು ಕುಡಿತಾ ಇರುವಂಥ ಶೆರೆ ಅಲ್ಲ, ನಮ್ಮ ಮಕ್ಕಳು ತಿಂತಾ ಇರುವಂಥ ಕುರುಕುರೆ ಅನ್ನೋದನ್ನು ಇವತ್ತು ಗಮನಿಸಬೇಕಾಗ್ತದೆ. ಮಕ್ಕಳಿಗೆ ಇದೇ ರೀತಿ ನಾವು ಕುರುಕುರೆ ತಿನ್ನೋದನ್ನು, ಚಿಪ್ಸ್ ತಿನ್ನೋದನ್ನು ಅಥವಾ ಐಸ್ ಕ್ರೀಮು, ಕೇಕ್ ತಿನ್ನೋದನ್ನು ಕಲಿಸ್ಕೊಡ್ತಾ ಹೋದರೆ ಅವರ ಲಿವರ್ ಹಾಳಾಗ್ತದೆ. ಅವ್ರ ವಯಸ್ಸಿಗೆ ಬಂದು ಕುಡಿಯೋದಕ್ಕಿಂತ ಮೊದಲೇ ಅವರ ಲಿವರ್ ಪೂರ್ತಿ ಬಂದಾಗ್ತದೆ. ಅದಕ್ಕೆ ನಾವೆಲ್ಲ ಮಕ್ಕಳು ಹಠ ಮಾಡಿದರೆ ಅವರಿಗೆ ಹಣ್ಣು ಕೊಟ್ಟು ಸಮಾಧಾನ ಮಾಡಬೇಕು ಹೊರತಾಗಿ ಅವರಿಗೆ 10-20 ರೂಪಾಯಿ ಕೊಟ್ಟು ಅಂಗಡಿ ಕಳಿಸುವ ಒಂದು ಪ್ರವೃತ್ತಿಯಿಂದ ದೂರ ಆಗಬೇಕಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೋತೀನಿ. ಅದರ ಜೊತೆಗೆ ಇವತ್ತು ಜೀವನಕ್ಕೆ ಕೇವಲ ಆಹಾರ ಮತ್ತು ಒಂದು ಶಿಕ್ಷಣ ಇದ್ದರೆ ಸಾಕಾಗೋದಿಲ್ಲ. ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ನೆಮ್ಮದಿ. ಸಂಪತ್ತಿಗಿಂತ ಸಂತೃಪ್ತಿ ಬಹಳ ಮೇಲನ್ನೋದನ್ನು ಇವತ್ತು ನಾವು ಅರಿತುಕೋಬೇಕಾಗ್ತದೆ. ಸಂತೃಪ್ತಿ ಎಲ್ಲಿದೆಪ್ಪ ಅಂತಂದ್ರೆ ಅದು ಅಧ್ಯಾತ್ಮದಲ್ಲಿದೆ. ಯಾರು ದೇವರಿದಾನಂತ ಹೇಳಿ ಪ್ರತಿ ದಿವಸ ಕನಿಷ್ಠ 10 ನಿಮಿಷ ಧ್ಯಾನ ಮಾಡ್ತಾನೆ ಆತ ಆರೋಗ್ಯವಂತನಾಗಿದ್ದಾನೆ. ನಾನು ವಿಜ್ಞಾನಿಯಾಗಿದ್ದೀನಿ, ದೇವರು ಇಲ್ಲ ಅಂತ ಹೇಳಿ ಯಾರು ತಮ್ಮ ಜೀವನವನ್ನು ಸಾಗಿಸ್ತಿದ್ದಾರೆ ಅವರೆಲ್ಲರೂ ಸಕ್ಕರೆ ಕಾಯಿಲೆ, BP ಇಂಥ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ.
ಅದಕ್ಕೆ ಪ್ರತಿ ದಿವಸ ನಾವು ಧ್ಯಾನ ಮಾಡಬೇಕು. ಪ್ರತಿ ದಿವಸ ಕನಿಷ್ಠ ಒಂದು 5-6 ಕಿಲೋಮೀಟರ್ ನಾವು ವಾಕಿಂಗ್ ಮಾಡಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಪ್ರಸಿದ್ಧ ಹೃದಯ ರೋಗ ತಜ್ಞರಾದಂಥ ಡಾಕ್ಟರ್ ಮಂಜುನಾಥರು ಒಂದು ಮಾತು ಹೇಳ್ತಾರೆ, ನಾವು ಬೆಳಗ್ಗೆ ಎದ್ದು ಗಂಡ ಹೆಂಡತಿ ಸೇರಿ ಒಂದು 5-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿದೆವು ಅಂತಂದ್ರೆ ಅದಕ್ಕೆ ಡಾರ್ಲಿಂಗ್ ವಾಕ್ ಅಂತಾರೆ. ಬಿ ಪಿ ಶುಗರ್ ಬಂದ ಮೇಲೆ ಡಾಕ್ಟ್ರು, ಇಲ್ಲಪ್ಪ ನೀನು ಬಿ ಪಿ ಬಂದೈತಿ, ಶುಗರ್ ಬಂದೈತಿ, ನೀನು ತೂಕ ಕಡಿಮೆ ಮಾಡಬೇಕು, ಅದಕ್ಕೆ ನೀವು ವಾಕಿಂಗ್ ಮಾಡಬೇಕಂದ್ರೆ ಅದಕ್ಕೆ ವಾರ್ನಿಂಗ್ ವಾಕ್ ಅಂತ. ಅದಕ್ಕೆ ಡಾಕ್ಟ್ರು ವಾರ್ನಿಂಗ್ ಮಾಡೋಕ್ಕಿಂತ ಮೊದಲೇ ನಾವು ಜೊತೆಯಾಗಿ ಆರೋಗ್ಯವಂತರಾಗಿ ಬದುಕಬೇಕಪ್ಪ ಅಂತಂದರೆ ನಾವು ವಾಕಿಂಗ್ ಮಾಡಬೇಕು, ಬೆವರು ಸುರಿಸಬೇಕು, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಂದು ಸಮೃದ್ಧ ಕುಟುಂಬವನ್ನು ಮತ್ತು ಸಮೃದ್ಧವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಯಾವ ಸಮಾಜದಲ್ಲಿ ಹೆಚ್ಚು ಆರೋಗ್ಯವಂತರು ಇರ್ತಾರೆ ಆ ಸಮಾಜ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ಯಾರಿಗಾದರೂ ಒಂದು ಸಮಸ್ಯೆ ಬಂದು ಆಸ್ಪತ್ರೆಗೆ ಬಂದರೆ ಸಾಕಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕಾಗ್ತದೆ. ಅಲ್ಲಿ ಬಂದು ಹಣ ಜಾಸ್ತಿ ಖರ್ಚಾದ ನಂತರ ಎಲ್ಲರೂ ಬೈದು ವೈದ್ಯರೇ. ಭಾಳಷ್ಟು ಜನ ಒಳ್ಳೇದಾತು ಅಂದ್ರೆ ವೈದ್ಯ ನಾರಾಯಣ ಹರಿ ಅಂತಾರೆ, ಒಳ್ಳೇದಾಗಲಿಲ್ಲ ರೊಕ್ಕ ಭಾಳ ಖರ್ಚಾತಪ್ಪ ಅಂತಂದ್ರೆ ಇವೇನೋ ರಾಕ್ಷಸದನ ಅಂತ ಹೇಳಿ ಬೈಕೋತ ಹೋಗ್ತಿರ್ತಾರೆ. ಅದಕ್ಕೆ ವೈದ್ಯರನ್ನು ಬೈದು ತಪ್ಪಾಗ್ತದೆ. ಯಾಕಂದರೆ ನಮ್ಮ ಅನಾರೋಗ್ಯಕ್ಕೆ ನಾವು ಕಾರಣ. ನಾವು ಆರೋಗ್ಯವಂತರಾಗಿದ್ದೇವಪ್ಪ ಅಂತಂದರೆ ನಾವು ವೈದ್ಯರ ಹತ್ರ ಹೋಗೋದು ಬರೋದಿಲ್ಲ ಮತ್ತು ಅವರಿಗೆ ಹಣ ಕೊಡುವಂಥ ಒಂದು ಸಮಸ್ಯೆನೂ ಉದ್ಭವ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ಅರಿತುಕೊಂಡು ನಾವೆಲ್ಲರೂ ಬದುಕೋಣ ಅನ್ನೋ ಒಂದು ವಿಚಾರವನ್ನು ಹೇಳಿ, ದುಶ್ಚಟಗಳಿಂದ ದೂರಿದ್ದೇವಂತಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಇಂತಹ ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಆಶೀರ್ವದಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯರಲ್ಲಿಯೂ ಮತ್ತು ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೀಸಕ ಕುಂತೇನ ಕೇಸರಿ ಮನಜ್ವಾಳ ಬೀಸೆ ನನ್ನವ್ವ ಮನಿಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ಬೀಸೆ ನಮ್ಮವ್ವನ ಮನೆ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ತನು ಎಂಬ ಮುಖಾಕಿ ಮನ ಎಂಬ ಕಲ್ಲು ಹೂಡಿ ಬೀಸೆ ನಮ್ಮವ್ವನ ಮನಿ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ ಬೀಸೆ ನಮ್ಮವ್ವನ ಮನಿ ಜ್ವಾಳ ಯವ್ವ ಹಾಡ್ಯಾಡಿ ಬೀಸೇನ. ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರಲ್ಲಿ ನತಮಸ್ತಕನಾಗಿ ಕಣ್ಣಿನ ಆರೋಗ್ಯನ ತಪಾಸಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಪ್ರಭುಗೌಡರಲ್ಲಿ ವಂದಿಸುತ್ತಾ, ಇವತ್ತಿನ ತಮ್ಮನ್ನೆಲ್ಲ ಜ್ಞಾನದ ಅಮೃತವಾಣಿಯಿಂದ ಇವತ್ತು ತಾವು ಇಲ್ಲಿಗೆ ಬರೋಕ್ಕೆ ಕಾರಣ ಆಗಿರತಕ್ಕಂಥ ಪರಮ ಪೂಜ್ಯರಾದಂಥ ಅಮೃತಾನಂದ ಗುರುಗಳಲ್ಲಿ ನಾನು ನತಮಸ್ತಕನಾಗಿ ಇಂಡಿ ನಗರದ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾತೆಯರೇ, ಮಕ್ಕಳೇ, ಜ್ಯೋತಿರ್ಲಿಂಗ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಶರಣರ ನೆನದರ ಸರಗಿಯ ಇಟ್ಟಂಗ ಶರಣರ ನೆನದರ ಸರಗಿಯ ಇಟ್ಟಂಗ ಅರಳು ಮಲ್ಲಿಗೆ ಹೂವ ಮುಡದಂಗ ಅರಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮನವೇ ಕಲ್ಯಾಣದ ಶರಣರ ನೆನೆಗೆ ಎಲೆ ಮನವೇ ಅಂತ ಹೇಳಿದ್ದಾರೆ. ಬಸವಾದ ಶರಣರು ನಮ್ಗೆ ಕಲಿಸಿಕೊಟ್ಟಂಥ ಸಂಸ್ಕಾರ. ಇವತ್ತು ನಾವು ಸಂಸ್ಕಾರ ಬಗ್ಗೆ ಮಾತಾಡೋಣ. ಈ ಸಂಸ್ಕಾರವನ್ನು ಬರಬೇಕಂತ ಹೇಳಿದರೆ ನಮ್ಮ ಬಿಜಾಪುರದ ಗಂಡು ಮೆಟ್ಟದ ನಾಡ ಹೆಸರುವಾಸಿ ಆಗಬೇಕಾದ್ರೆ ನಾವು 3 ಜನರು ನೆನಿಬೇಕಾಗ್ತದೆ. ಜನಪದವನ್ನು ಹುಟ್ಟಿಸಿ ಬೆಳೆಸಿ ನಮ್ಮ ಇವತ್ತಿನ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಧುರಚಂದ್ರಾಗಲಿ, ಸಿಂಪಿ ಲಿಂಗಣ್ಣವರಾಗಲಿ, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಾಣ ಮಾಡಿದಂಥ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳಾಗಲಿ, ಇವತ್ತು 4 ವಚನಗಳು ನಾವು ಹೇಳ್ತೇವೆ ಅಂದರೆ ಪಗು ಹಳಕಟ್ಟಿಯವರನ್ನು ನಾವು ನೆನಿಬೇಕಾಗ್ತದೆ. ನಾವು ಇವ್ರನ್ನೆಲ್ಲ ನೆನ್ಕೋತು ಇದರ ಜೊತೆನೇ ರಾಷ್ಟ್ರ ಸಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ನಾವು ಶಿರಸಾಷ್ಟಾಂಗಿ ನಮ್ಮನ್ನು ಮಾಡಿ ಇವತ್ತಿನ ದಿವಸ ನಾವು ನೆನಿಬೇಕಾಗ್ತದೆ. ಆತ್ಮೀಯರೇ,
ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನ ಅಂತಕ್ಕಂಥದ್ದು ನಮ್ಮ ರೈತರು ಭಾಳ ಸ್ಟಾರ್ಟ್ ಆಗ್ತದೆ. ಹೆಂಗಿತ್ತು ಅದು ಸಂಸ್ಕಾರ ಅಂದರೆ, ರೈತರು ಬಾಳೆ ಇವರೆಲ್ಲ ಜಾಣಿಯರು ಸೇರಿ ಮಾಡತಕ್ಕಂಥ ಅಲಿಖಿತ ಸಂವಿಧಾನ ಯಾವುದಪ್ಪ ಅಂದರೆ ಜನಪದ ಸಾಹಿತ್ಯ. ಸೂರ್ಯಚಂದ್ರ ಭೂಮಿ ಮೇಲೆ ಏನು ಇರತಕ್ಕಂಥ ಸೂರ್ಯಚಂದ್ರ ಇರುವವರೆಗೆ ಹಳಸದೆ ಅಲಿಖಿತವಾದಂಥ ಇರತಕ್ಕಂಥ ಸಾಹಿತ್ಯ ಯಾವುದಂದ್ರೆ ನಮ್ಮ ಜನಪದ ಸಾಹಿತ್ಯ. ಆ ಜನಪದ ಸಾಹಿತ್ಯವನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ಯಾರೂ ಹೆಸರು ಹಾಕಿಲ್ಲ. ಯಾರು ಬರೆದ್ರು ಅಂದರೆ ನಮ್ಮ ಜನಪದ ಜಾಣಿಯರು ಬರೆದ್ರು. ಹುಟ್ಟಿನಿಂದ ಸಾಯುವವರೆಗೆ ವಿಶಾಲವಾಗಿ ನಮ್ಮ ಬದುಕಿನಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು ಸಾಹಿತ್ಯ ಅದು. ಅದಕ್ಕೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಮನೆತನದೊಳಗೆ ಹೊರಗೂ ಮಾಡ್ಬೇಕು, ತಾಯಿ ಮನೆಯಂದು ಮಾಡಬೇಕು, ಒಳಗೂ ಮಾಡಬೇಕು. ಇಷ್ಟೆಲ್ಲ ಮಾಡಿ ಕೈಪಲ್ಯ ಮಾರ್ಕೊಂಡು ಬರ್ಲಕ್ಕೆ ಮಾರುಕಟ್ಟೆಗೆ ಹೋಗ್ಬೇಕು. ಮಾರುಕಟ್ಟೆಗೆ ಹೋಗಿ ಮಾರ್ಕೊಂಡು ಬರುವಾಗ 2 ಮಕ್ಳು ಇರ್ತಾವ್ರಿ. 2 ಮಕ್ಕಳನ್ನು ಜೋಪಾನ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬರುವಾಗ ಈಗಿನಂಗೆಲ್ಲ ಮೊಬೈಲ್ ಹಚ್ಚಿ ಹಾಡ ಹಚ್ಚಿ ಜೋಗಳ ಹಾಡಿ ಮಲಗಿಸ್ತಕ್ಕಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ರೈತಾಪಿ ಕುಟುಂಬದಲ್ಲಿ. ಆ ಹೆಣ್ಣುಮಗಳು ಮಾರ್ಕೆಟ್ಗೆ ಹೋಗಿ ಸಂತಿಗೆ ಹೋಗಿ ತರ್ತೀನಿ, ಮಲ್ಕೋಪ್ಪ ನೀ ಅಂತೇಳಿ ಹೇಳ್ತಾಳೆ. ಅಳುಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ಹಾಲು ಮಾರಿ ಬರ್ತೀನಿ, ನಿನಗೆ ಹಾಲು ಗಡಗ ತರ್ತೀನಿ. ಅಳುಬ್ಯಾಡ ನನ್ನ ಕಂದನ ಮೊಸರು ಮಾರಿ ಬರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗೆ ಹಸಿರು ಅಂಗಿ ತರ್ತೀನಿ. ಅಳುಬ್ಯಾಡ ನನ್ನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಗೆಜ್ಜಿ ಉಡದ ತರ್ತೀನಿ. ಅಳುಬ್ಯಾಡ ನನ್ನ ಕಂದನ ಬೆಣ್ಣಿ ಮಾರಿ ಬರ್ತೀನಿ, ಬೆಣ್ಣಿ ಮಾರಿ ಬರ್ತೀನಿ, ನಿನಗುಣ್ಣಿ ಕುಲಾಯಿ ತರ್ತೀನಿ. ಅಳುಬ್ಯಾಡ ನನ್ನ ಕಂದನ ತುಪ್ಪ ಮಾರಿ ಬರ್ತೀನಿ, ತುಪ್ಪ ಮಾರಿ ಬರ್ತೀನಿ, ನಿನಗೊಪ್ಪುವ ಅಂಗಿ ತರ್ತೀನಿ. ಅಳುಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರ್ತೀನಿ, ನಾ ಹಾಲು ಮಾರಿ ಬರ್ತೀನಿ, ನಾ ಹಾಲು ಯಾವ ಸಾಹಿತ್ಯ ಯಾರು ಹೇಳಿಕೊಟ್ರು ಇವರಿಗೆಲ್ಲ? ಜನಪದ ಸಾಹಿತ್ಯ. ಅದಕ್ಕೆ ಜನಪದ ಅಂತಕ್ಕಂಥದ್ದು ಈ ಗಿಡಕ್ಕೇನಿರ್ತದಲ್ಲ ತಾಯಿ ಬೇರೋದು. ನಾವು ಆಧುನಿಕ ಸಾಹಿತ್ಯ ಏನು ಬರಿತೇವೆ ಅದೆಲ್ಲ ಹೂವು ಕಾಯಿ ಎಲ್ಲ ಹೇಳ್ತಾರೆ. BM ಶ್ರೀಯವ್ರು ಹೇಳ್ತಕ್ಕಂಥ ಮಾತು. ಆದ್ಮೇಲೆ ಇಷ್ಟೆಲ್ಲ ಮಾಡಿ ದೊಡ್ಡವರಾಗಿ ನಮ್ಮನ್ನೆಲ್ಲ ಬೆಳೆಸಿ ಆ ತಾಯಿ ಸಂಸ್ಕಾರ ಕೊಡ್ತಾಳೆ. ಅದ್ರ ಬಗ್ಗೆನೇ ಮಾತಾಡ್ಬೇಕು ನಾವು. ಈ ಮನುಷ್ಯರ ಆಗಿ ಹುಟ್ಟಿ ಬಂದ ಬಳಿಕ ನಮ್ಮ ಸಂಪ್ರದಾಯ ಪ್ರಕಾರ 16 ಸಂಸ್ಕಾರಗಳು. 16 ಸಂಸ್ಕಾರಗಳಲ್ಲಿ ಶ್ರೀಮಂತ ಕಾರ್ಯನೂ ಒಂದು ಸಂಸ್ಕಾರದೊಳಗೆ ಬರ್ತದೆ. ಕಿವಿ ಮುರು ಚುಚ್ಚುವುದು ಒಂದು ಸಂಸ್ಕಾರ. ಇದು ಯಾಕೆ ಹೇಳಬೇಕಪ್ಪ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಸಂಸ್ಕಾರ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ನೋವು. ಯಾಕಂದರೆ ಈ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಎಂಬ ಸುನಾಮಿಗೆ ಸಿಕ್ಕು ನಮ್ಮ ಬದುಕು ಬರಡಾಗ್ತಾ ಇದೆ. ಅದನ್ನು ನಿಭಾಯಿಸ್ಬೇಕಾದ್ರೆ, ಯಾಕಂದರೆ ನಾವು ಅತ್ತಿ ಮಾವಗೆಲ್ಲ ಮಮ್ಮಿ ಡ್ಯಾಡಿ ಅಲ್ಲಾಗತ್ತೇವು. ಅತ್ತಿ ಮಾವ ಮರೆತು ಬಿಟ್ಟಿದ್ದೆವು. ಇಲ್ಲಿದಿಂದ ನಮ್ಮ 18 ವರ್ಷ 20 ವರ್ಷ ಸಂಸ್ಕಾರ ಪಡೆದು ಹೋಗಿ ಗಂಡನ ಮನ್ಯಾಗ ಬಾಳೆ ಮಾಡ ತಾಯಿ ಅಂತೇಳಿ ಹಿಂದೆ ಕೇಳ್ತಿರು. ಹಿಂದೆ ಕೇಳೋವರೆಗೆ ಮಾವಗೆ ಮಾವ ಅನ್ಬೇಕು, ಅತ್ತಿಗೆ ಅತ್ತಿ ಅನ್ಬೇಕು, ಭಾವ ಮೈದನರು ಇವರೆಲ್ಲ ಅನ್ಬೇಕು. ಅದೇ ವರ್ಡ್. ಅಂಕಲ್ ಒಂದಾದ್ರೆ ಸರ್ವೇ ಸಾಮಾನ್ಯ ಎಲ್ಲರಿಗೆ ಅಂಕಲ್ ಅನ್ನೋದು. ದಯವಿಟ್ಟು ತಾಯಂದಿರಲ್ಲಿ ನಾನು ಹುಬ್ಳಿದಿಂದ ಇಲ್ಲಿಗೆ ಯಾಕೆ ಬಂದೀನಿ ಅಂದರೆ, ಮಮ್ಮಿ ಡ್ಯಾಡಿ ಅನ್ನೋದು ಒಟ್ಟ ಕಲಿಸ್ಬೇಡ್ರಿ. ನಂದು ಅದು ಕಳಕಳಿ ವಿನಂತಿ. ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಅಪ್ಪ ಅವ್ವ ಯಾರು ಅನ್ಬೇಕು ರೀ? ಅತ್ತಿ ಮಾವ ಯಾರು ಅನ್ಬೇಕು? ದಯವಿಟ್ಟು ಅದು ನನಗೆ ಅದು ಕೊಡ್ತಕ್ಕಂಥ ನೀವು ಬಹುಮಾನ. ಅದೇ ಒಂದು ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಯಾಕಂದ್ರೆ ನೋಡಿರಿ, ಈ 200-300 ವರ್ಷಗಳ ಇತಿಹಾಸವನ್ನು ತೆಗೆದು ನೋಡ್ದಕ್ರಾಗ ಮೌರ್ಯ ಸಾಮ್ರಾಜ್ಯ ಆ ಸಾಮ್ರಾಜ್ಯ ಇದ್ದಕ್ರಾಗ ಅವಾಗ ನಮ್ಗೆ ಆಡು ಭಾಷೆ ಸಂಸ್ಕೃತ ಇತ್ತು. ನಾವು ಸಂಸ್ಕೃತ ಭಾಷೆ ಮಾತಾಡ್ತಿದ್ದೆವು ಭಾರತೀಯರು ಎಲ್ಲರೂ. ಈಗ ಎಲ್ಲಿ ಅದು ಹೇಳ್ರಿ ಸಂಸ್ಕೃತ? ಎಲ್ಲ ಮುಳುಗೋಗ್ಯದ. ಹಂಗೆ ಇವೆಲ್ಲ ಇಂಗ್ಲೀಷ್ ಹೊಕ್ಕು ನಮ್ಮ ಕಸ್ತೂರಿ ಕನ್ನಡ ಅಳಿಕು ಆದ್ರೆ ನಾವೆಲ್ಲ ಬಾಳೆ ಹೆಂಗೆ ಮಾಡೋದ್ರಿಪ್ಪ? ಬಾಳೆ ಹೆಂಗೆ ಮಾಡೋದು? ಹೇಳ್ತಕ್ಕಂಥ ಕವಿ ನಾಡಗಳು ಈ 8 ರತ್ನಗಳದಾವಲ್ಲ, ಜ್ಞಾನಪೀಠ ಪ್ರಶಸ್ತಿಗಳು, ಮುಂದೆಲ್ಲ ಯಾರಿಗೆ ಕೊಡಬೇಕು? ಕಂಗ್ಲೀಷ್ ಮಾತಾಡೋರು ಕೊಡ್ಬೇಕಾ? ಅದಕ್ಕೆ ದಯವಿಟ್ಟು ಹಂಗೆ ಬೇಡ. ತಾಯಿ ಆದವಳು ಸಂಸ್ಕಾರ ಕೊಡ್ತಿಳಿ ಹೆಣ್ಣು ಮಗಳಿಗೆ. ಹೆಂಗೆ? ಊರ ಮುಂದಿನ ಬಾವಿ ಯಾರ ತೋಡಿದರೇನ,
ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ. ಕರಿಸೀರಿ ಉಡಬ್ಯಾಡ ಕಡಿದಾಣ ಬಿಡಬ್ಯಾಡ ನಡುವೋಣ್ಯಾಗ ನಿಂತು ನಗಬ್ಯಾಡ ನಡುವೋಣ್ಯಾಗ ನಿಂತು ನಗಬ್ಯಾಡ ಮಗಳೇ ತವರಿಗೆ ಹೆಸರ ತರಬ್ಯಾಡ ಮಗಳೇ ತವರಿಗೆ ಹೆಸರ ತರಬ್ಯಾಡ. ಬಂಗಾರ ಬಳಿಯ ನುಟ್ಟು ಬಡವನಿಗೆ ಬೈಬ್ಯಾಡ ಬಂಗಾರ ನಿನಗ ಸ್ಥಿರವಲ್ಲ ಬಂಗಾರ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ. ಅತ್ತಿಯ ಮನೆಯಾಗ ತೊತ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ಹೊತ್ತಾಗಿ ನೀಡಿದರ ಉಣಬೇಕು ಮಗಳೇ ಹೆತ್ತವರ ಕೀರ್ತಿ ತರಬೇಕ ಮಗಳೇ ಹೆತ್ತವರ ಕೀರ್ತಿ ತರಬೇಕ. ಚಾಡ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ ಮಂದಿ ಮಾತನು ನೀನು ಕೇಳಬ್ಯಾಡ ಮಂದಿ ಮಾತನು ನೀನು ಕೇಳಬ್ಯಾಡ ಮಗಳೇ ತುಂಬಿದ ಮನೆಯ ಒಡಿಬ್ಯಾಡ ಮಗಳೇ ಗುರುಮಾಂತರ ನೀನು ಮರಿಬ್ಯಾಡ. ಊರ ಮುಂದಿನ ಭಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ. ಇಂಥ ಸಂಸ್ಕಾರ ಎಲ್ಲಿ ಕೊಡ್ತಾರೆ ನಮ್ಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ. ತಾಯಿ ಏನು ತಾಯಿ ಮೊದಲ ಗುರು ಅಂತ ಹೇಳ್ತಾರಲ್ಲ, ತಾಯಿ ಮೊದಲ ಗುರು, ತಾಯಿ ಕೊಟ್ಟಂಥ ಶಿಕ್ಷಣ. ತಾಯಂದಿರಲ್ಲ ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಆತಕ ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರ ಕನ್ನಡಿ ಹಂಗ ಹೊಳೆಯುವಳ ನನ್ನ ಮಗಳ ಅಂಥೇಳಿ ಹೇಳ್ತಾರೆ. ಏನು ಆ ತಾಯಿ ಆದವಳು ಆಡಿವಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿ ನೀರು ತುಕ್ಕೊಂಡು ಬಂಗಾರದ ಮಾರಿ ತೊಳೆದೇನ. ಅದು ಹುಟ್ಟಿದವ್ರಿಗೆ ಹೆಗ್ಗಣನೇ ಯಾಕಿರ್ಲಕ್ಕ ಭಾಳ ಖುಷಿದಿಂದ ಜಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ಇದು ಈ ಗಟ್ಟಿ ಜಾನಪದ ಹುಟ್ಟಿದ್ದು ಗಂಡ ಮೆಟ್ಟದ ನಾಡು ಇಂಡಿಯಲ್ಲಿ, ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು ಆತ. ಹಲಸಂಗಿ ಮೊದಲ ಚಂಡ್ರು ಸಿಂಪಿ ಲಿಂಗಣ್ಣವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿಯರನ್ನು ಹಾಡಿ ಹೊಗಳಿದಂಥ ಆಯ್ಕೆ ಮಾಡತಕ್ಕಂಥ ಪುಸ್ತಕಗಳು ಮಾಡಿದ್ರು. ಆ ಪುಸ್ತಕದಿಂದ ಹುಟ್ಟಿತ್ತು ಸಾಹಿತ್ಯ. ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ ಕಾಸಿಗೆ ಹೋಗಾಕ ಸೊಂದು ದಿನ ಬೇಕ ತಾಸೊತ್ತಿನ ದಾರಿ ತವರೂರ ತಾಸೊತ್ತಿನ ದಾರಿ ತವರೂರ ಕಾಶಿ ಕುಂತಾಳ ಹಡೆದವ್ವ ಅಂತೇಳಿ. ಎಂಥ ಮಾತುಗಳನ್ನು ಇವೆಲ್ಲ ಹೇಳಬೇಕಾದ್ರೆ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿಹಾಲ ಅಂತ. ಎಂಥ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್. ನೋಡ್ರಪ್ಪ, ಊರು ಹೋದವ್ರು ಸುದ್ದಿ ದೇವ್ರೇನು ಬಲ್ಲ, ಪದರಾಗ 2 ರೊಟ್ಟಿ ಇರ್ಬೇಕಂಥೇಳಿ ನಮ್ಮವ್ವ ಏನು ಮಾಡ್ತಿದ್ದಾಳೆ ಅಂದ್ರೆ ಬುತ್ತಿ ಕಟ್ಟಿ ಕಳಿಸ್ತೇಳು. ಬುತ್ತಿ ಹೋಗಿ ಊಟ ಮಾಡಿದ್ರೆ ಆ ಪ್ರೀತಿ ಅಮೃತ ಮಮತೆ ಅಂತಕ್ಕಂಥದ್ದು ಎದ್ದು ಕಾಣ್ತಿತ್ತಂತ. ಅಂಥ ಒಂದು ನಾಡಿನವರು ಆತ್ಮೀಯರೇ. ಹಿಂಗೆ ಹೇಳ್ಕೋತ ಹೊಂಟ್ರೆ ಜನಪದ ಅಂದ್ರೆ ಹೆಂಗೆ, ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ ಕೆನಿ ಮೊಸರ ಹಿಂಡಿ ಬೆರೆತಂಗ ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ ನಿಮ್ಮ ಪ್ರೀತಿ ಇರಬೇಕ. ಇದು ನಮ್ಮ ಜಾನಪದ ಆತ್ಮೀಯರೇ. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಯ ಅದರಾಗ ಗಾಣ ಆಡಿಸಿದ ಎಣ್ಣೆ ನಡುವ ಎಳಿ ಸೌತಿಕಾಯಿ ಕಡದಂಗ ನಿಮ್ಮ ಪ್ರೀತಿ ಇರಬೇಕಂತಕ್ಕಂಥ ಆತ್ಮೀಯರೇ. ಈ ಜನಪದ ಹೆಂಗಂದ್ರೆ ಈ ಸಂಸ್ಕಾರದೊಂದಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮುಂದೆ ಹೋಗಿ ಇನ್ನೇನು ಲಗ್ನ ಆಗಿ ಬೇರೆ ಮನೆಗೆ ಹೋಗ್ಬೇಕಂಥೇಳಿ ಆ ಮಗಳಿಗೆ ಕೊಟ್ಟು ಕಳಿಸಿರ್ತಾರೆ. ಆವಾಗ ಹೇಳ್ತಾಳೆ ತಾಯಿ, ನೋಡವ್ವ ಈ ಸ್ಯೂಸ್ ಎಲ್ಲ ನಿಮ್ಮ ತವ್ರ ಮನೆಗೆ ಕೊಡ್ಬೇಕಂಥೇಳಿ ನೀ ಗ್ಯಾಸ್ ನಂಬರ್ ಹಚ್ಚಿಟ್ದಂಗೆ ನನಗೆ ಹೇಳಿಟ್ಟು ನಾನು ನಿಮ್ಮ ತವ್ರ ಮನೆ ನನಗೆ ಕೊಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿಮ್ಮ ತವ್ರ ಮನೆ ಮ್ಯಾಗ ಕೇಸ್ ಆಗ್ಯಾವ, ನಿಮ್ಮ ತವ್ರ ಮನೆಯವ್ರು ಗುಂಡಾಗಿರಿ ಮಾಡ್ತಾರೆ, ನಿಮ್ಮ ತವ್ರ ಮನೆಯವ್ರು ನೀಚದಾರ, ಕೊಡಬೇಕು ಬೇಡ.
ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬ್ಯಾಡ, ಬರಬಾರದ ಮಾತು ಬರ್ತಾವ ಅಂತ. ಆ ತಾಯಿ ಮಗಳು ಅದಕ್ಕೆ ವಿನಂತಿ ಮಾಡ್ತಾಳೆ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಹಡೆದವ್ವ ಬರಬಾರದ ಮಾತ ಬರ್ತಾವ. ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಬಡತನ ನನಗಿರಲಿ ಹುಡುಕಿದಣಿ ಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ, ಕುಡಕ ಗಂಡನಿಗೆ ಕೊಡಬ್ಯಾಡ ನನ್ನವ್ವ, ಕೆಡಕಾಗುವುದು ಮರಿಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ದೂರದ ಊರಿಂದ ತವರಿಗೆ ಬಂದಾಗ, ದೂರದ ಊರಿಂದ ತವರಿಗೆ ಬಂದಾಗ, ಅಣ್ಣನ ಮಕ್ಕಳು ಅಂಗಳದಾಗ, ಅಣ್ಣನ ಮಕ್ಕಳು ಅಂಗಳದಾಗ ನೋಡಿದರ ಅತ್ತಿ ಬಂದಾಳಂತ ಕರಿತಾವ, ಹಡೆದವ್ವ ಅತ್ತಿ ಬಂದಾಳಂತ ಕುಣಿತಾವ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದೆವ್ವ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ, ಬುದ್ಧಿಗೆಡಿಗಿ ದಾರಿ ಎರಿಬ್ಯಾಡ ನನ್ನವ್ವ, ಹದ್ದು ಕಾಗಿಗಿ ನೀ ಹಾಕಬ್ಯಾಡ, ಹಡೆದವ್ವ ಹದ್ದು ಕಾಗಿಗಿ ನೀ ಹಾಕಬ್ಯಾಡ. ಎದ್ದೇನೆ ನನ್ನವ್ವ ಬಿದ್ದೇನೆ ನಿನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬ್ಯಾಡ. ಏನು ಹೇಳ್ತಿರೋ ಮಾತ ಅಂತಕ್ಕಂಥ ಇಂಥವೆಲ್ಲ ಹಾಡುಗಳು ನೋಡಿ ಪರಮ ಪೂಜೆ ಅಪ್ಪಾಜಿಯವರು ಕರೆಸ್ತಿರು. ಎಲ್ಲ ಸತ್ಸಂಗ ನಡೆದಿರ್ತಿತ್ತು. ಸತ್ಸಂಗ ನಡೆದು ನಾವು ಇನ್ನೇನು ಎದ್ದು ಎಲ್ಲರೂ ಹೋಗ್ತಿರ್ತೀವ ಸಂದರ್ಭದಾಗ ನಾವು ಹೋದ್ನಂದ್ರೆ ಸತ್ಸಂಗ ಮುಗಿದು ಹೊಂಟವ್ರಿಗೆಲ್ಲ ಇಲ್ಲಿ ಬರ್ರಿ ಅಂತ ಕರಿತಾರೆ. ಯಾರು ಬಂದಾರ ಗೊತ್ತೇನೆ? ಪ್ರಶ್ನೆ ಮಾಡ್ತಾರೆ. ಯಾರು ಬಂದಾರ ಗೊತ್ತಾ? ಒಬ್ಬರು ಅಧಿಕಾರಿಗಳು ಬಂದಾರ. 2 ಹಾಡು ಹಾಡ್ತಾರೆ. ಎಂದೂ ಹಾಡ್ಸೊಂದಿಲ್ಲ ಅಪ್ಪವರು. ಎಲ್ಲಿ ಕರೀತಾರೆ 2 ಹಾಡು ಹಾಡ್ಸೊಂದು ಬಿಟ್ರೆ. ನನಗೆ ನಂದು ಭಾಗ್ಯ ಏನಂದ್ರೆ ಅಪ್ಪಾಜಿಯವರು ನಾ ಎಲ್ಲಿ ಕರಿತಿದ್ರು ಅಲ್ಲಿಗೆ ಬಂದಾರ. ಸುಪ್ರೀಂ ಕೋರ್ಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಅಲ್ಲ, ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಂಗೆ. ಯಾಕಂದ್ರೆ ನಾ ಎಲ್ಲಿ ಕರಿತೀನಿ ಅಲ್ಲಿ ಬರೀತಾರೆ ಅಂದ್ರೆ ಏನು ನನ್ನ ಸೌಭಾಗ್ಯ ಅದು. ನಾನು ನನ್ನ ತೋಟಕ್ಕೆ ಕರೆದಿನಿ ಬಂದಾರ, ನಾನು ಬೆಳಗಾಮದ ಇದ್ದಾಕ್ರೆ ಮನೆಗೆ ಬಂದಾರ. ನಮ್ಮವ್ವ ನನ್ನ ಹೆಣ್ದು ಕೂಡಿ ಅಟಗಳಿ ಮಾಡಿ ಮತ್ತು ರಸಮ್ ಮಾಡಿ ಕೊಟ್ಟಿದ್ರು. ನಾವು ಹೋಗಿ ಬುತ್ತಿ ಕೊಟ್ಟು ಬರ್ತಿದ್ದೆ ಅಪ್ಪವ್ರಿಗೆ 2015-16ರಾಗ. ನಮ್ಮ ಮನೆ ಊಟ ಉಂಡಾರ ಅಪ್ಪವ್ರು ಅಂದ್ರೆ ನಾವು ಎಷ್ಟು ಭಾಗ್ಯಶಾಲಿ ಅಂತ. ಅಷ್ಟೇ ಅಲ್ಲ, ನಾ ಮಾರ್ಯಾಳ ಪೊಲೀಸ್ ಸ್ಟೇಷನ್ದಾಗಿದ್ದೆ. ಅಪ್ಪ ಸ್ಟೇಷನ್ಗೆ ಬರ್ರಿ ಅಂದಕ್ರೆ ಸ್ಟೇಷನ್ಗೂ ಬಂದಾರ ಅಪ್ಪವ್ರು. ಬಂದು ನಾನು ಚೇರ್ ಮ್ಯಾಗ ಕೂತ್ ಹೋಗ್ಯಾರ ಅಪ್ಪವ್ರು. ಎಂಥ ಭಾಗ್ಯವಂತಾರೆ ನಾವೆಲ್ಲ. ಅಲ್ಲಿ ಗಿಡ ಹಚ್ಚಾರ, ಇನ್ನೂ ಒಂದು ಚಕ್ಕು ಗಿಡ ಅದ. ಆ ಚಕ್ಕು ಗಿಡ ಹಚ್ಚಿ ದಿನಾಲು ಕಾಯಿ ಆಗ್ತಾವೆ, ಅದಕ್ಕೆ ವರ್ಷ ಕಾಯಿ ಆಗ್ತಾವೆ ಅದಕ್ಕೆ ಅಂಥವ್ರ ನಿಟ್ಟಿನಲ್ಲಿ ನಾವು ಬೆಳೆದಿದ್ದೆವು. ಅವ್ರ ಆಶೀರ್ವಾದದಿಂದ ನೋಡ್ರಿ ಅಧಿಕಾರಿಗಳು ನೀವು ನಾಡಿನ ತುಂಬ ಎಲ್ಲ ಹಾಡಿರಿ, ನಾಡಿನ ತುಂಬ ಎಲ್ಲ ಹಾಡಿರಿ. ಇನ್ನು ಮುಂದೆ ಏನು ಮಾಡೋಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡ್ಬೇಕಂತೇಳಿ ಆಶೀರ್ವಾದ ಮಾಡಿದ್ರು ಅಪ್ಪವರು. ನಾನು 2 ಸಲ ನನ್ನ ದಂಪತಿಯೊಂದಿಗೆ ಹೋಗಿ ವಿದೇಶಕ್ಕೆ ಹೋಗಿ ಹಾಡಿ ಬಂದೀನಿ. 2 ಸಲ ಹಾಡಿ ಬಂದೀನಿ, ಒಂದೇ ಸಲ ಅಲ್ಲ. ಇದು ಎಲ್ಲ ಏನಂದ್ರೆ ಗುರುವಿನ ಆಶೀರ್ವಾದ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರಲ್ಲ, ಅಪ್ಪಾಜಿಯವರು ಆಶೀರ್ವಾದದಿಂದ ನಾವೆಲ್ಲ ಬೆಳೆದವರು. ಈಗ ನೋಡ್ರಿ, ನಾ ಹೇಳ್ಕೋತ ಹೊಂಟಿನ ಸಂಸ್ಕಾರ ಬಗ್ಗೆ. ಈಗ ಏನಾಯಿತು, ಈಗಿನ ಹೆಣ್ಣು ನೋಡೋದು, ಹೆಣ್ಣು ಕೊಡೋದು ಅಲ್ಲಿಗೆ ಬತ್ತು. ಇನ್ನು ಲಗ್ನ ಆಗಿ ಮನೆಗೆ ಹೋಗುವಾಗ ಸಂದರ್ಭ ನೋಡ್ಬೇಕು. ಏನು ಹೇಳ್ತಿದ್ರು ಹಿಂದಕ್ಕೆ ಗೌಡ್ರು ಕುಲಕರ್ಣಿಯರ ಮನ್ಯಾಗ ಲಗ್ನ ಇದ್ರೆ ಎಲ್ಲರೂ ಏನು ಮಾಡ್ತಿದ್ರು, ಮನ್ಯಾಗ ಯಾರೂ ಊಟ ಮಾಡ್ತಿತ್ಲ 5 ದಿವಸ, ಏನೋ ಅಡುಗೆ ಮಾಡ್ತಿತ್ಲ. ಎಲ್ಲರೂ ಗೌಡ್ರು ಕುಲಕರ್ಣಿಯರ ಮನೆಗೆ ಹೋಗ್ತಿರು. 5 ದಿವಸ ಒಳಗಿನ ಅಕ್ಕಿ ಕಾಳು, ಹೊರಗಿನ ಅಕ್ಕಿ ಕಾಳು, ಹೊರಗಿನ ದೇವರು ಒಳಗಿನ ದೇವರು ಬಳಿ ಉಡಿಸೋದು, ಹಾಲಗಂಬ ಹಾಕೋದು, ಏನು ಸಂಭ್ರಮವೇ ಸಂಭ್ರಮ. ಇಷ್ಟೆಲ್ಲ ಮಾಡಿ ಆ ಹೆಣ್ಣು ಮಗಳು ಇನ್ನೇನು ಅಗಸಿ ದಾಟಿನ ಬೇರೆ ಊರಿಗೆ ಹೋಗ್ತಾಳೆ. ಗಂಡನ ಮನೆಯವ್ರು ಕರ್ಲಿಕ್ಕೆ ಬಂದಿರ್ತಾರೆ. ಸವಾರಿ ಗಾಡಿ ತಂದು ನಿಂದ್ರಿಸಿರ್ತಾರೆ. ಇನ್ನೇನಿಕ್ಕಿ ಹೋಗ್ತಿರ್ತಾಳೆ. 5 ಮನೆ ಉಡ್ಯಾಕೆ ಹಾಕ್ತಾರೆ. 5 ಮನೆ ಉಡ್ಯಾಕೆ ಹಾಕಿ ಹೇಳ್ತಾರೆ, ಗೆಳೆಯರು ಗೆಳತಿರು ಎಲ್ಲರೂ ಅಗಸಿ ಬಾಗಲು ದಾಟಿಸಿ ಕುಂಕುಮದಾಗ ಕೈ ಎದ್ದಿ, ಬಣ್ಣದಾಗ ಕೈ ಎದ್ದಿ 2 ಸಿಕ್ಕ ಹೊಡೆದು ಆಮೇಲೆ ಮುಂದೆ ಹೋಗ್ತಿರ್ತಾಳೆ ತಾಯಿ.
ಅವಾಗ ಹೇಳ್ತಿರ್ತಾರೆ, ಅಳ್ತಿರ್ತಾರೆ. ಅವರೆಲ್ಲ ಅಳುವಾಗ ಆಕೆ ಹೇಳ್ತಾಳೆ, ಹಾಲುಂಡತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಿಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಅಂತೇಳಿ. ಅದೇ ಅರಿಶಿಣ ಮೈಯಾಗಿರ್ತಾಳೆ. ಅರಿಶಿಣ ಮೈಯಾಗಿದ್ದಂಥ ಸುಂದರಿ ಆ ಮಗಳು ಹೇಳ್ತಾಳೆ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ಬಟ್ಟಲ ಗಣ್ಣ ತಿರುವ್ಯಾಳ ನನ್ನ ಮಗಳು, ದಿಟ್ಟಿ ಸುಂಕ್ಯಾವ ಒಳಗೆ ಹೋಗು ಅಂಥೇಳಿ ಅವ್ರ ತಾಯಿ ಹೇಳ್ದಿರ್ತಾಳೆ. ಆದರೂ ಅನಿವಾರ್ಯ ಇರ್ತದೆ, ಗಂಡ ಕರ್ಯಾಕೆ ಬಂದಿರ್ತಾನೆ, ಗಂಡನ ಮನೆಯವ್ರು ಕರ್ಯಾಕೆ ಬಂದಿರ್ತಾರೆ, ಸವಾರಿ ಗಾಡಿ ಕಟ್ಕೊಂಡು ಅಗಸಿ ಬಾಗಲ್ದಾಗ ನಿಂತಿರ್ತದೆ. ಇವರೆಲ್ಲರೂ ಗೆಳೆಯರು ಗೆಳತಿಯರು ಕಳ್ಸಕ್ಕೆ ಬರ್ತಾರೆ. ಆ ಸಂದರ್ಭ ನೋಡ್ಬೇಕ್ರಿ. ಎಲ್ಲರೂ ಅಳ್ತಿರ್ತಾರೆ, ಎಲ್ಲರಿಗೂ ಅವರು ಅಳ್ತಿರ್ತಾರೆ. ಈಗಿನವ್ರದ್ದು ಬೇರೆ, ಈಗಿನವ್ರದ್ದು ನಾ ಹೇಳಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲರೂ ಅಳ್ತಿರ್ತಾರೆ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಸೇರ್ಯಾರ. ಊರು ಮಂದಿ ಕಳ್ಸಕ್ಕ ಬಂದಾರ ನಿನ್ನ ಗೆಳತಿಯರೆಲ್ಲರೂ ಸೇರ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿ ನಿನಗ ಕಟ್ಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ. ಮಗುವಿಗೆ ತಂದೀನಿ ಉಂಗೂರ. ಮರಿಬ್ಯಾಡ ತಂಗಿ ಹಾಲುಂಡತವರ, ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನೀ ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಹೋಗಾಗ ಹಾಕಬ್ಯಾಡ ಕಣ್ಣೀರ. ಹಿಂದಕ್ಕೆಲ್ಲ ಹೆಸರು ಹೇಳ್ಬೇಕಾದ್ರೆ ಸಿಂಗಲ್ ವರ್ಡ್ದಾಗ ಯಾರು ಹೇಳ್ತಿತ್ಲ. ಕಂಚ ಕಳಸ ತೊಂದು ಬೆಳಗ್ಗೆ ಇನ್ನೇನು ಕಂಚ ಕಳಸ ಕೆಳಗೆ ಇಡ್ತಾರ ಅಂದ ಕೂಡಲೇ ಸೆರಗಿ ಹಿಡಿದು ಬಿಡೋರು. ಹೆಸರು ಹೇಳ ಗಂಡನ ಹೆಸರು ಹೇಳುತ್ತಾನ ಆ ಕಂಚ ಕಳಸ ಕೆಳಗೆ ಇಡ್ತಿತ್ಲ. ಹೇಳ್ತಿದ್ರು ಒಡಪ ಹಾಕಿ. ಅಡಿಕೆ ಹಾಕ್ಯಾರ, ಕಡಕ್ಕಾಗ್ಯಾರ, ಹೂವಿನಂಥ ಹುಡುಗಿ ನೋಡಿ ಹುಬ್ಬು ಹಾರಿಸ್ತಾರ ಅಂಥೇಳಿ ಟಿಮ್ ಟಿಮ್ ಅಂತೇಳಿ ಹೆಸರು ಹೇಳ್ತಿರು. ಅಣ್ಣಗಳು ಇವರೆಲ್ಲ ಯಾವಾಗಲೂ ಬಿರ್ಸ ಇವ್ರ ಮಾತುಗಳೆಲ್ಲ. ಹಗ್ಗದಲ್ಲಿ ಹೊಡೆದ್ರೆ ಮಗ್ಗಲಕ್ಕೆ ಬರ್ತಾಳೆ ಗಂಗಾ ಅಂತೇಳಿ ಇವರು. ಏನು ಮಾತುಗಳು, ಯಾವ ಸಾಹಿತ್ಯದಲ್ಲಿ ಇದಾವ ಇವೆಲ್ಲ. ಈಗಿನವ್ರು ಹೇಳ್ತಾರೆ ನೋಡ್ಬೇಕು. ಬೆಂಗಳೂರದಾಗ ಅದಾರ, ದಿಲ್ಲಿಯಾಗ ಅದಾರ, ಮುಂಬೈದೊಳಗೆ ಅದಾರ, ಕಾಶ್ಮೀರದಾಗ ಅದಾರ, ಕಲ್ಯಾಣದಾಗ ಅದಾರ, ಇಂಡಿಯಾಗ ಅದಾರ. ವಾಟ್ಸಪ್ದಾಗ ಬರ್ತಾರ, ಫೇಸ್ಬುಕ್ದಾಗ ನಗ್ತಾರ, ಇನ್ಸ್ಟಾಗ್ರಾಮ್ದಾಗ ಬಂದು ಹಲ್ಲು ಕಿಸಿದಾರ ಟಿಮ್ ಟಿಮ್ ಅಂತ ಹೇಳೋದು. ಮತ್ತು ಏನ್ರಿ ಈಗ ಕಾಲಘಟ್ಟ ತಕ್ಕಂತೆ ಹೋಗ್ಬೇಕಲ್ಲ, ನಾವು ಬೈಲಿಕ್ಕೆ ಬರಲ್ಲ ಅವರಿಗೆಲ್ಲ. ನಮ್ಮ ಸಂಸ್ಕಾರ ಇಲ್ಲಿಗೆ ಬಂದ ಆತ್ಮೇರೆ. ದಯವಿಟ್ಟು ನಾ ಹೇಳಿದ್ದೀನಿ ನಿಮ್ಗೆ, ಮಮ್ಮಿ ಡ್ಯಾಡಿ ಅನ್ನೋದು ಕಲಿಸ್ಬೇಡ್ರಿ. ಜನಪದ ಹಂಗದು, ಎಷ್ಟು ಮಾತಾಡಿದ್ರು ಕಡಿಮೆನೆ. ಅಪ್ಪವ್ರು ಹೇಳ್ತಿರಲ್ಲ, ಜನಪದ ಮಾತಾಡ್ತಾರ, ಜನಪದ ಹಾಡ್ತಾರ ಅಂದ್ರೆ ಅಪ್ಪವರು ಎಲ್ಲಿದ್ದಲ್ಲಿ ಕರೆಸಿ ಹಚ್ಚ್ರಿ ಅವ್ರಿಗೆ ಅಂತೇಳಿ ಹೇಳ್ತಿರು. ಜನಪದದಾಗ ಅಟ್ಟು ಶಕ್ತಿ ಅದ. ಇವತ್ತು ಜ್ಯೋತಿರ್ಲಿಂಗ ನೌಕರಿ ಮಾಡ್ತಾನೆ ಅಲ್ಲಿ ಬೇರೆ ಕಡೆ ಅಂದ್ರೆ, ಇಲ್ಲಿಗೆ ಬರ್ಲಾಕ ಇಂಡಿ ಬರ್ಲಾಕ ಕಾರಣ ಏನಂದ್ರೆ ಜನಪದ ಆತ್ಮೇಲೆ. ಜನಪದ ಮಾತಾಡ್ತೀನಿ, ಜನಪದ ಹಾಡ್ತೀನಿ ಅಂದರೆ ಪೂಜ್ಯ ಅಪ್ಪಾಜಿಯವರು ಕರೆಸ್ಯಾರ ನಮಗೆ. ಕರೆಸಿ ನೋಡ್ರಿ, ಒಬ್ಬ ಪೊಲೀಸ್ ಅಧಿಕಾರಿಗೆ ಗೌರವ ಡಾಕ್ಟರೇಟ್ ಕೊಡೋದು, ಅಕಾಡೆಮಿ ಪ್ರಶಸ್ತಿ ಕೊಡೋದು, ಇವೆಲ್ಲ ಮಾಡಬೇಕು. ಬೇರೆದವ್ರು ಯಾರಿಲ್ಲನ್ರಿ ಕೊಡಕ್ಕೆ. ಅದಕ್ಕೆ ಏನೋ ಒಂದು ಶ್ರಮ ಅದ, ಎಲೆಮರೆಕಾಯಿ. ಯಾಕಂದ್ರೆ ಅಪ್ಪವ್ರ ಆಶೀರ್ವಾದ ಅದ. ನಾವು ಸುಮಾರು 20-21 ವರ್ಷ ಏನು ಆಶೀರ್ವಾದ ಅಂದ್ರೆ, ನಮ್ಮ ತಂದೆಯವರು, ನಮ್ಮ ಭಾಗ್ಯ ಏನಂದ್ರೆ ಚಡ್ಚಾಣ ಹೈಸ್ಕೂಲ್ದಲ್ಲಿ ಅಪ್ಪಾಜಿಯವರು ಮತ್ತು ನಮ್ಮ ತಂದೆಯವರು ಕೂಡಿ ಕ್ಲಾಸ್ಮೇಟಾಗಿ ಕಲ್ತಾರೆ. ಆ ಪುಣ್ಯ ಇಲ್ಲಿ ತನಕ ನಮಗೆ ಕರ್ಕೊಂಬಂದದ. ಅಂಥ ಒಂದು ನಿಟ್ಟಿನಲ್ಲಿ
ಈಗ ಹೇಳ್ಕೋತ ಹೋದ್ರೆ ಈಗ ನೋಡು, ಗಂಡನ ಮನೆಗೆ ಕಳಿಸ್ಬೇಡ, ಇದ್ದ ಊರಿಗೆ ಕೊಡಬೇಡ ಅಂತಕ್ಕಂಥ ಸಂಸ್ಕಾರ ಇಲ್ಲಿ ತನಕ ಬಂದ್ರೆ. ಈಗ ಅಣ್ಣಗಳು ನಮ್ಮ ಹಾಡುಗಳು ಹಾಡ್ಬೇಕಾದ್ರೆ ಈ ಹಬ್ಬಗಳು ಅದಾವೆ, ನಮ್ಮ ಪ್ರತಿಯೊಂದು ಹಬ್ಬದಾಗ ಹಾಡು ಹಾಡ್ತಾರೆ ಇವರು. ಹಿಂದಕ್ಕಿದ್ದು ನಮ್ಮ ದೇವಳಿಗಾಗ ಎಲ್ಲ ಬರೇ ಗಂಡ್ಮಕ್ಳಿಗಟ್ಟೆ ಬೆಳೀತಿದ್ರು, ಹೆಣ್ಮಗಳು ಬಂದು ಇವರೆಲ್ಲ ಜಾನುವಾರುಗಳಿಗೆ ಬೆಳೀತಿದ್ರು. ಏನು ತಳ ತಳ ತಳಸಲಾರೆ ಬಳವಿನ ತತ್ತೊಂದುಳುಸಲಾರೆ, ಕರಿ ಗುಡ್ಡದ ಕಾಮನ ಕಂಟಿ, ಬಿಳಿ ಗುಡ್ಡದಾಗ ಭೀಮನ ಕಂಟಿ, ಒತ್ತಿ ಹೊಡೆದರೆ ಒಂದೇ ಕಂಟಿ, ಮುತ್ತಿನಂತ 30 ಹೋರುಗಳ ಕಟ್ಟಿ, ಹೋರುಗಳ ಕಾಲ ಗೆಜ್ಜಿ ಕಟ್ಟಿ, ಗೆಜ್ಜಿ ಹೋದೋ ಕಲ್ಯಾಣಕ, ಕಲ್ಯಾಣದವರು ಕಲ್ಲೋಗಿದ್ರು, ಬಿಲ್ಲಣದವರು ಬಿಲ್ಲೋಗಿದ್ರು, ಆಣಿ ಪಿಣಿ ನಮ್ಮ ಹೋರುಗಳ ಪೀಡ ಹೊಳೆ ಹಚ್ಚಿ ಕೋತಕ್ಕೂ ಹೊಡೆದ್ ಬಿಡೋ. ಏನು ಮಾತ, ಏನು ಹಂಡಕಳು ಬಂಡಕಳು ಕಲಬುರಗಿ ಊರಾಗ ಕಳ್ಳಾರು ಕುತ್ತಾರ, ಕಳ್ಳಾರ ಕೈಯಲ್ಲಿ ಬೆಳ್ಳಿಯ ಕುಡುಗೋಲ, ಬೆಳ್ಳಿಯ ಕುಡುಗೋಲಿಗೆ ಮಾರ್ ಮಾರ್ ಹುಲ್ಲ, ಬೂರ್ ಬೂರ್ ಮೊಸರ, ಚಿಲಿ ಪಿಲಿ ಮಜ್ಗಿ, ಆಣಿ ಪಿಣಿ ನಮ್ಮ ಹೊರಗಳು ಪೀಡ ಹೊಳೆ ಹಚ್ಚಿ ಕೋತೇಳು. ಅಟ್ಟು ಹೇಳಿಬಿಟ್ರೆ ವರ್ಷತನ ಯಾವ ಜಡ್ಡಿಲ್ಲ, ಜಾಪತ್ರೆ ಇಲ್ಲ, ಏನಿಲ್ಲ. ಅಂದ್ರೆ ಸಂಸ್ಕಾರ ಇದೆ ಆತ್ಮೀಯರೇ. ಜರ್ಮ್ಸ್ ಬರ್ತಾವೆ, ಡಾಕ್ಟ್ರಿಗೆ ಗೊತ್ತದ. ಆ ಜರ್ಮ್ಸ್ ಹೋಗ್ಲಾಡಿಸ್ಬೇಕಾದ್ರೆ ಥಂಡಿ ದಿವಸದಾಗ ಭಾಳ ಆ್ಯಕ್ಟಿವ್ ಆಗ್ತಾವೆ. ಟೆಂಪ್ರೇಚರ್ ಹೆಂಗೆ ಡೌನ್ ಆಗ್ತದೆ, ಅವ್ಕರು ಏನು ಈಗ ದೈತ್ಯರು ಹೆಂಗೆ ಉದ್ಭವ ಆಗ್ತಾರಲ್ಲ ಆ ರೀತಿ ಉದ್ಭವ ಆಗ್ತಾರೆ. ಅವೆಲ್ಲ ಹೊಡೆದು ಓಡಿಸ್ಬೇಕಾದ್ರೆ ನಮ್ಮ ಅಣ್ಣಗಳೆಲ್ಲ ಮಾಡ್ತಾರೆ. ಇಷ್ಟೇ ಅಲ್ರಿ, ಈ ಶ್ರಾವಣ ಬಂತು, ಮಳೆಗಾಲ ಬಂತು ಅಂದ್ರೆ ಆಷಾಢ ಬಂದಾಕ್ರಾಗ ಹೇಳ್ತಾರಲ್ಲ, ಆಷಾಢ ಗಾಳಿ ಬೀಸಿ ಬೀಸಿ ಹೊಡೆದ್ರೆ ಹೇಸಿ ನನ್ನ ಜೀವ ಹೆಣ್ಣಾಗಿ ಯಾಕೆ ಹುಟ್ಟಲಿಲ್ಲ ಅಂತೇಳಿ. ಯಾಕಂದ್ರೆ ಆಷಾಢ ಗಾಳಿ ಮಾರಿ ಮಾರಿ ಬಡಿದಿರ್ತದೆ. ಇವ ಹೊಲ್ದಾಗ ಹೋಗಿರ್ತಾನೆ ಕೆಲಸ ಮಾಡಕ್ಕೆ, ಮನೆಯಾಗಿದ್ದವ್ರ ನೆನಪಾಗ್ತದೆ. ಮನೆಯಾಗಿದ್ರೆ ಚಲೋ ಆದಿತ್ತಲ್ಲ ಮರ, ಇದು ಏನು ಆಷಾಢ ಗಾಳಿ ಈ ಕಡೆಯೊಮ್ಮ ಎಡಕ್ಕೊಮ್ಮ ಬಲಕ್ಕೊಮ್ಮ ಬಡಿತದ ಅಂತ. ಇಂಥದ್ದೆಲ್ಲ ಮಾಡಿ ಬೈಟೆಕ್ ಮಾಡ್ತಿರು ದೊಡ್ಡ ಆಟಗಳು. ಏನು ದೊಡ್ಡ ಆಟ ಅಂದ್ರೆ ನಮ್ಮ ಇಂಡಿ ತಾಲೂಕು ಅತ್ಯುತ್ತಮವಾದಂಥ ಆಟಗಳು. ಯುದ್ಧಖಂಡವನ ಕಂಡ, ಕೃಷ್ಣ ಭೀಮ ಅರ್ಜುನ, ಚಿತ್ರಸೇನ, ದಕ್ಷಾಬ್ರಹ್ಮ ದೇವಿ. ಅವಾಗ ಅಣ್ಣಗಳದ್ದು ನೋಡ್ಬೇಕು, ರೌದ್ರಾವತಾರ. 1 ತಿಂಗಳು ಮನ್ಯಾಗ ಊಟ ಮಾಡೋಂಗಿಲ್ಲ ರೀ. ಏನು ಇವ್ರು ಶರಣರಾಗಿ ಏನು ಬೇರೆ ಇದ್ರಲ್ಲಿಂದ ಬಂದರ್ತ ಅಟ್ಟು ಏನು ಅದು ಪಾಲಿಸ್ತಿದ್ರು. ವೀರಭದ್ರ ಪಾಠ ಮಾಡ್ಯಾರ ಅಂದ್ರೆ ಮನ್ಯಾಗ ಊಟ ಮಾಡೋಂಗಿಲ್ಲ, ಆಶ್ರಮದಾಗೆ ಮಾಡ್ಬೇಕು. ಅಷ್ಟೆಲ್ಲ ಮಾಡಿ ಆ ಪಾಠ ಬಂದಾಕ್ರಾಗ ನೋಡ್ಬೇಕು, ಎಂಟ್ರಿ ಆಗ್ತದೆ. ಸಾರಥಿ ಮಾತಾಡಿಸ್ತಾನೆ, ಬಪ್ಪಲಲೆ ಜಡ ಮಾಡ್ತಿ ಅಂತೆ ಪಡವಿಗೆ ಸೆರವಾಗಿ ಕರಗಳನ್ನು ಮುಗೆದೋ, ಮೊದಾಲಿಪ ಭಕ್ತಿಯಿಂದ 2 ಮನೆ ಕವಲಿಟ್ಟು, ಬಂದವರಿಗೆ ದಾರ್ಯಂದು ಕೇಳುವನು ನೀನು ದಾವಲೆ ಸಂಡ, ಗಗನಕ್ಕೆ ಹಾರಿಸುವನು ನಿನ್ನರುಂಡ. ಅವ ಹೇಳ್ತಾನೆ ಏನಂತೇಳಿ, ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾಮಂಟಪಕ್ಕೆ ಬರಲು ಕಾರಣವೇನು ದೇವ, ದಿವ್ಯ ಪ್ರಭಾವ ಅಂತೇಳಿ ಹೇಳ್ದಕ್ರಾಗ ಅವ ಹೇಳ್ತಾನೆ, ಅತಳ ಸುತಳ ತಾತಳ ರಸಾತಳ ತಳತಳ ಹಿಂಗೆ ಇರುವ 14 ರಾಜ್ಯಗಳನ್ನು ಸುತ್ತಿ ಈ ನೆರೆದಿರುವ ಸುಂದರ ಸಭಾಮಂಟಪಕ್ಕೆ ಬರಲಿಕ್ಕೆ ತಾತ್ಪರ್ಯ ಏನು ಅಂದರೆ, ಈ ಇಂಡಿ ಗ್ರಾಮದಲ್ಲಿ ನಡೆಯತಕ್ಕಂಥ ಅಮೃತವಾಣಿಯನ್ನು ಕೇಳಲು ಬಂದನ ತಿಳಿಯಲ ಸಾರಥಿ ಅತಿ ಜಾಗೃತಿ ಅಂತ ಹೇಳ್ತಾರೆ. ಅಂಥ ಅದ್ಭುತ ಮಾತುಗಳು ಯಾರು ಕಲಿಸ್ಯಾರ ಅವರಿಗೆಲ್ಲ. ಯಾಕೆ ನಿಮ್ಮದು ಹೇಳತ್ತೀನಿ ಅಂದ್ರೆ, ಎಲ್ಲ ಇವ್ರದೇ ಹೇಳಿದ್ರು. ಬಾ ಇವರು ಅಲ್ಲಿದಿಂದ ಬಂದಾರ ಹುಬ್ಬಳ್ಳಿಯಿಂದ, ಬರೀ ಇವ್ರದೇ ಹೇಳಕ್ಕೆ ಬಂದಾರಲ್ಲ, ನಿಮ್ಮದು ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಈಗ ನೋಡ್ರಿ ಇವರು ಗಂಡು ಮಕ್ಕಳು ಅವಾಗ ಏನಾಗ್ತಿತ್ತಂದ್ರೆ ಪತ್ರಗಳು ಬರೀತರು. ಹೀಗೆಲ್ಲ ಇಮೇಲ, ವಾಟ್ಸಪ್, ಫೇಸ್ಬುಕ್ ಆಗ್ಯಾವ. ಎಲ್ಲರೂ ಶಾಣೆ ಆಗ್ಯಾರ, ಎಲ್ಲರೂ ಬುದ್ಧಿವಂತರಾಗ್ಯಾರ, ಎಲ್ಲರ ಹತ್ರ ಮೊಬೈಲ್ ಅದಾವ. ಅವ್ರ ಫೋಟೋ ಇವರಿಗೆ, ಇವ್ರ ಫೋಟೋ ಅವರಿಗೆ 5 ಮಿನಿಟ್ 10 ಮಿನಿಟ್ ನೋಡೋದು, ಮಾತಾಕತಿ ಮಾಡೋದು, ಲಗ್ನ ಆಗೋದು, 2 ಮಿನಿಟಿಗೆ ಡೈವರ್ಸ್ ಆಗೋದು, ಲಾಸ್ಟಿಗೆ ಬಂದು ಪೊಲೀಸರು ಕೊಳ್ಳಿ ಬೀಳೋದು. ಅಲ್ರಿ, ನೀವು ಸಂಸ್ಕಾರ ಅನ್ನೋದು ಎಲ್ಲಿದೆ? ಕೊಟ್ಟು ಹೊಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ಕಳಿಸ್ಬಿಡ್ತೀರ. ಅವಾಗ ಹಿಂದಕ್ಕೆ ಬರೋಂಗಿಲ್ಲ, ಏನೇ ಆದರೂ ಬರೋಂಗಿಲ್ಲ. ಬರೋದಾದ್ರೆ ಜೋಡಿಲೇ ಬರೋಕು. ಲಗ್ನ ಆಗಿ ಕೊಟ್ಟು ಕೂಡಲೇ ಊರು ಜಾತ್ರೆ ಇರ್ತದೆ, ಹೆಣ್ಮಗಳು ಬರ್ಬೇಕಾಗಿರ್ತದೆ, ಪರ್ಮಿಷನ್ ತೊಗೋಬೇಕು. ಮಡದೀಗಿ ಬಡದಾನ ಮನದಾಗ ಮರಗ್ಯಾನ. 8 ದಿವಸ 10 ದಿವಸ ಆಗಿರ್ತದೆ. ಹೋಗಿ ಊರು ದೇವ್ರ ಜಾತ್ರೆ ಬರ್ತದೆ ಶಾಂತೇಶ್ವರದು. ಅಲ್ರಿ, ಮತ್ತು ನಾ ತವ್ರ ಮನೆಗೆ ಹೋಗ್ಬೇಕು, ಅಪ್ಪ ಬಂದನ ಕರ್ಯಾಕ, ಅಣ್ಣ ತಮ್ಮರು ಬಂದಾರ, ಹೋಗ್ಬೇಕಂತ ಹೇಳ್ತಾಳೆ. 8-10 ದಿವಸ ಆಗಿರ್ತದೆ ಲಗ್ನ ಆಗಿ. ಪಟ್ನ ಹೋದ್ನಿ ಅಂದ್ರೆ ಇವ ಏನು ಮಾಡ್ತಾನ, ಬಡಿತಾನ. ಮಡದೀಗಿ ಬಡದಾನ ಮನದಾಗ ಮರಗ್ಯಾನ. ಒಳಗೆ ಹೋಗಿ ಸೆರಗಿಡ್ದು ಕೇಳ್ತಾನ, ನಾಯಿ ಹೆಚ್ಚ ನಿನ್ನ ತವ್ರು ಹೆಚ್ಚ ಅಂತ. ನಾಯಿ ಹೆಚ್ಚ ನಿನ್ನ ತವ್ರು ಹೆಚ್ಚ ಅಂತ. ಯಾಕೆ ಮಂದಿ ಬಂದ ಕೂಡಲೇ ಬೀಗರ ಮುಂದೆ ಬಡ್ಯಾಕಾತನ್ರಿ? ಇಲ್ಲ, ಒಳಗೋಗೇ ಬಡ್ಯೋದಲ್ಲ, ಅದು ಹೇಳೋದಿಲ್ಲ. ಅದಕ್ಕೆ ಈಗಿನವ್ರು ಏನಂದ್ರೆ, ಈಗಿನವ್ರು ಅವ್ರು ಬಡದ್ರೆ ಇವ್ರು ಯಾರು ಹೇಳೋಂಗಿಲ್ಲ ರೀ. ಯಾಕಂದ್ರೆ ಅವರು
ಅದಕ್ಕೆ ಸಂಸ್ಕಾರ ಕಡಿಮೆ ಆಗ್ಯದ ನೋಡ್ರಿ ಆತ್ಮೀಯರೇ. ನಾವು ಮಹಾಭಾರತ ರಾಮಾಯಣ ಕಥೆಗಳು ಕೇಳ್ತೇವೆ. ಕುಂತಿಗೆ 5 ಮಕ್ಕಳಿದ್ರು, ಗಾಂಧಾರಿಗೆ 101 ಮಕ್ಕಳಿದ್ರು. 101 ಮಕ್ಕಳು ಏನಾದವು ಅಂದ್ರೆ ಅಸಂಸ್ಕಾರವಂತರಾದರು, ಸಂಸ್ಕಾರ ಕಲೀಲಿಲ್ಲ. 5 ಮಂದಿ ಪಾಂಡವರಿದ್ರೆ ಧರ್ಮವಂತರಾದರು. ಹಿಂದಿಗಡೆ ಹೋಗಿ ಕುರುಕ್ಷೇತ್ರದಾಗ 5 ಮಂದಿಗೆ ಜಯ ಆಗ್ತದೆ, 100 ಮಂದಿಗೆ ಏನು ಸೋಲಾಗ್ತದೆ. ಯಾಕಂದ್ರೆ ಸಂಸ್ಕಾರ ಬೇಕು. ಸಂಸ್ಕಾರ ಇರದೆ ಬದುಕು ಇಲ್ಲ. ಈಗ ಕಲಿತಿರ್ತಕ್ಕಂಥ ಶಿಕ್ಷಣದಲ್ಲಿ ಸಂಸ್ಕಾರವನ್ನು ನಾವು ಬಳಸ್ಕೊಂಡು ಕಲ್ತ್ರೆ ಏನಾಗ್ತದೆ ಅಂದರೆ ವ್ಯಕ್ತಿತ್ವವನ್ನು ವಿಕಸನ ಹೊಂದದೆ. ಗೌಡ್ರಂಥ ಡಾಕ್ಟ್ರುಗಳಾಗ್ತಾರೆ, 4 ಮಂದಿಗೆ ಸೇವೆ ಮಾಡ್ತಾರೆ. ಅದು ಸಂಸ್ಕಾರ ಭರಿತ ಶಿಕ್ಷಣ ಆಗ್ಬೇಕಂತಕ್ಕಂಥದ್ದು ನನ್ನ ಆತ್ಮೀಯರೇ. ಈ ನಮ್ಮ ಮೇಷ್ಟ್ರಲ್ಲಿ, ನಮ್ಮ ಶಿಕ್ಷಕರಲ್ಲಿ ಕೇಳ್ಕೊಳ್ಳೋದು ಅದೇ. ಸಂಸ್ಕಾರ ಇಲ್ಲಂದ್ರೆ ಇಲ್ಲ. ಹಿಂದಕ್ಕೊಂದು ಕೆರೆಗೆ ಹಾರ ಮತ್ತು ತೊಗರಿ ತಿಪ್ಪ ನುಚ್ಚಿನ ಮಲ್ಲ ಅಂತ ಕತೆ ಬರ್ತಿದ್ರು. ಡಾಕ್ಟರ್ ಶಂಭು ಬೆಳಗಾರ ಅವರು ಹೇಳ್ತಿದ್ರು. ಏನಂದ್ರೆ ಸಂಸ್ಕಾರ ಇಲ್ಲವ್ರದವ್ರ ಪರಿಸ್ಥಿತಿ ಹೆಂಗೆ ಆಗ್ತದಂದ್ರೆ, ಒಂದು ಊರಾಗ ಒಬ್ಬ ಹುಡುಗ ಸಾಲಿದಿಂದ ಹೋಗೋಕ್ರಾಗ ಗೌಡ್ರು ಮನೆ ಮುಂದೆ ನಿಂತಿರ್ತಾರೆ. ಗೌಡ್ರು ಮನೆ ಮುಂದೆ ನಿಂತ ಕೂಡಲೇ ಇವ ಹಾದಿ ಹಿಡಿದು ಹೋಗುವಾಗ ಗೌಡ್ರು ನೋಡಿ ಕಿಸ್ಸಕ್ಕ ನಕ್ ಬಿಡ್ತಾನೆ. ಅಯ್ಯವನ ಇಟ್ಟದನ ಮಗ ಚೋಟಿ, ನನ್ನ ನೋಡಿ ನಗ್ತಾನಲ್ಲೇ, ಯಾಕೆ ಕೇಳ್ರಿ ಅಂತ ಹೇಳ್ತಾನೆ ಆಳುಗಳಿಗೆಲ್ಲ. ಅವ್ರು ಹೋಗಿ ಕೇಳ್ತಾರೆ, ಯಾಕೆ ಓತಮ್ಮ ಮತ್ತು ಗೌಡ್ರು ನೋಡಿ ನಕ್ಕೆಲ್ಲ ಅಂತ. ಯಾಕಿಲ್ರಿ ಪ, ಮನಿ ನೋಡ್ತೀಯ ದೊಡ್ಡದದ, ಬಾಗಿಲು ನೋಡ್ತೀಯ ಇಟ್ಟಿ ಅದ, ಗೌಡ್ರು ನೋಡ್ತೀರ ಆನೆ ಹಂಗದಾರ, ನಾಳೆ ಸತ್ರ ಹೊರಗೆ ಹೆಂಗೆ ತರ್ತಾರೆ ಅಂತೇಳಿ ಅದು ಅಂಜಲದು. ನನ್ನ ಸಾವಿನ ಬಗ್ಗೆ ವಿಚಾರ ಮಾಡ್ತಾನೆ ಈ ಹುಡುಗ. ಅಂದ್ರೆ ತೊಂಬರ್ಲೆ ಕಟ್ಟ್ರೆ ಅವ್ನು ಕಂಬಕ್ಕೆ ಅಂತೇಳಿ ಕಂಬಕ್ಕೆ ಕಟ್ಟಿದ್ರು. ಕಂಬಕ್ಕೆ ಕಟ್ಟಿ ಹೊಡ್ಯಾ ಮುಂದಾಗಿ ಈ ಸುದ್ದಿ ಅವ್ರ ಅಪ್ಪಗೆ ಹೋಯ್ತ್ರಿ. ಇಲ್ಲ ನಿನ್ನ ಮಗ ಗೌಡ್ರ ಮನ್ಯಾಗ ಕಟ್ಟಿ ಹೊಡ್ಲಿಗತ್ತಾರು, ಯಾಕೆ ಹೋಗಿ ಕೇಳ್ಬಾ ಅಂತ. ಅವ್ರ ಅಪ್ಪ ಬಿಳ್ಕೋತ ಓಡ್ಕೋತ ಬಂದು, ಯಾಕ್ರಿಪ್ಪ, ಯಾಕೆ ನನ್ನ ಮಗನಿಗೆ ಕಂಬಿಗೆ ಕಟ್ಟಿ ಹೊಡ್ಲಿಕತ್ತಿರಲ್ಲ, ಯಾಕೆ ಹೊಡ್ಲಿಕತ್ತೀರಿ ಅಂತ. ಯಾಕೆ ಹೊಡ್ಲಿಕತ್ತೀರಿ ಕೇಳಿ ನನ್ನ ಮಗ ಹೇಳ್ತಾನಂತ. ಅವ ಹೇಳ್ತಾನೆ, ಹಿಂಗೆ ಅಂದ್ಯಪ್ಪ, ಮತ್ತು ಅದಕ್ಕೆ ನನಗೆ ಹೊಡ್ಲಿಕತ್ತಾರೆ. ಮಗನ ಹುಚ್ಚಿದ್ದೀರೇನೋ ನೀನು, ಗೌಡ ಮನೆ ಕಟ್ಟಾನ ಖರೆ, ಒಳಗೆ ಸತ್ನಂದ್ರೆ ನೀ ಯಾಕೆ ವಿಚಾರ ಮಾಡ್ತಿ. ನಾವಿಲ್ಲ ಸಣ್ಣಗೆ ಚಪ್ಪಗಡ್ಲಿ ತೊಂದು ಕಡ್ತಾ ಕಡದು ಹೆಡ್ಗಿ ತುಂಬಿ ಹೊರಗೆ ತರ್ತೇವಲ್ಲೇ, ನೀ ಯಾಕೆ ವಿಚಾರ ಮಾಡ್ತಿ. ಅಲ್ಲ ಅವನಂದ ಗೌಡ ದಿಗ್ಭ್ರಮೆ ಆಯ್ತು ಅವನಿಗೆ. ಅಲ್ಲ ಇವ ತನಗೆ ಇವನಿಗಿಂತ ಬಿರ್ಸದಾನಲ್ಲ ಇವ ಅಂತ. ಕಟ್ರಲ್ಲ ಈ ಕಂಬಿಗೆ ಇವನಿಗೆ ಕಟ್ರಿ, ಎಡಕ ಬಲಕ ಕಂಬಿಗೆ ಕಟ್ಟಿದ್ರು. ಇವ್ರು ಮುತ್ತೆ ಬದುಕಿದ್ದಿನ ಬಡಿಗೆ ಇಡೋದು ಮನ್ಯಾಗ. ಹಂಗೆ ಹೇಳಿ ಹಿಂಗೆ ಹಾರ್ಕಿ ಸುದ್ದಿ ಮುತ್ಯಾಗ ಹೋಯ್ತು. ಮುತ್ಯ ಬಂದ, ಅಲ್ರಪ್ಪ ಯಾಕೆ ನನ್ನ ಮಗನಿಗೆ ಕಟ್ಟಿ ಹೊಡ್ಲಿಯತ್ತೀರಿ, ತಾವೆಲ್ಲ ದೊಡ್ಡವರು ಹೊಟ್ಟೆ ಹಾಕ್ಕೋಬೇಕು ಏನಾಗ, ಯಾಕೆ ಕೇಳ ನಿನ್ನ ಮಗನಿಗೆ ಮೊಮ್ಮಗನಿಗೆ ಹೇಳ್ತಾರೆ ಯಾಕೆ ಕಟ್ಟಿದೇವ ಅಂತ. ಅವ್ರು ಹೇಳಿದ್ರು, ಮಗ ಒಂದು ಹೇಳದ ಮೊಮ್ಮಗ ಒಂದು ಹೇಳದ, ಇಬ್ಬರದು ಕೇಳ್ದ, ಎಷ್ಟು ಹುಚ್ಚರಿದಿರಲೇ ನೀವಿಬ್ರು ಅಂದ. ಗೌಡ್ರು ಸತ್ರ ಚಿಂತೆ ಯಾಕೆ ಮಾಡ್ತೀರಿ, ಅವ್ರಿಗೆ ಹೊರಗರೆ ತರೋದು ಯಾಕೆ, ಕಡದು ಹೆಡಗಿ ಬೇರೆ ಆಗ್ತಿರೋದು, ಮನೆಗೆ ಬೆಂಕಿ ಹಚ್ಬಿಡೋಣ, ಯಾವುದು ಕಿರಿಕಿರಿ ಇಲ್ಲ ಅಂತ. ಅವ ಇವ್ರಿಬ್ರಿಗಿಂತ ಇವ ಬಿರುಸನಲ್ಲಿ ಅಂತ ಕಟ್ಟದ್ರ ಕಂಬಿಗೆ. ನೋಡ್ರಿ ಆತ್ಮೀಯರೇ, ಒಬ್ಬರು ಗುಡ್ಯಾಗ ಒಂದು ಗಂಟು ಬೇಕು, ಮನ್ಯಾಗ ಒಬ್ಬಕ್ಕೆ ತಾಯಿ ಬೇಕು, ಮನೆ ಮುಂದೆ ನಾಯಿ ಬೇಕು. ಇವು ಯಾವೂ ಇರಲಿಲ್ಲ ಅಂದ್ರೆ ಯಾವ ಶಿಕ್ಷಣ ಕಲಿಯಲ್ಲ ಆತ್ಮೀಯರೇ. ಸಂಸ್ಕಾರ ಇಲ್ಲಾಂದ್ರೆ ಹಿಂಗಾಗ್ತದೆ. ಅದಕ್ಕೆ ಊರು ಹಿರಿಯರೆಲ್ಲ ಬಂದು, ಹುಚ್ಚರೆ ಗೌಡ್ರಿಗೆಲ್ಲ ಹಂಗೆ ಅನ್ಬಾರ್ದು, ಮುಂದಿಂದೆಲ್ಲ ವಿಚಾರ ಮಾಡಬೇಡ್ರಿ, ಒಳ್ಳೇದು ವಿಚಾರ ಮಾಡಿರಿ ಅಂಥೇಳಿ, ಸದ್ಗುಣಗಳ ವಿಚಾರ ಮಾಡಿರಿ ಅಂಥೇಳಿ. ನೋಡ್ರಿ ಸಂಸ್ಕಾರ ಅನ್ನೋದು ಇಲ್ಲ ಅಂದರೆ ಹಿಂಗಾಗ್ತದೆ. ಅದಕ್ಕೆ ಎಂದೂ ಬಾಳೆ ಹಂಗೆ ಆಗಬಾರ್ದು. ಆದ್ಮೇಲೆ ಈ ಎಷ್ಟು ಮಾತಾಡಿದ್ರು ಇನ್ನು ಅಪ್ಪಾಜಿಯವರು ಆಶೀರ್ವಚನ ಮಾಡೋರು ಅದಾರ. ಅದಕ್ಕೆ ನಾವು ನೀವು ಅಪ್ಪವ್ರ ನೇತೃತ್ವದಾಗ ಒಂದು ದೊಡ್ಡ ಜಾತ್ರೆ ಮಾಡೋಣ. ಎಂಥ ಜಾತ್ರೆ ಅಂದರೆ ಜಾನಪದ ಜಾತ್ರೆ. ಎಲ್ಲರೂ ಜಾನಪದ. ನಮ್ಮ ಎಲ್ಲ 12 ವರ್ಷದ ಹಬ್ಬಗಳು ಬರ್ತಾವೆ. ಏನು ಶಿವರಾತ್ರಿ ಬರ್ತದೆ, ನಾಗರ ಪಂಚಮಿ ಬರ್ತದೆ, ದಿವಳಿಗೆ ಬರ್ತದೆ, ಮೊಹರಂ ಬರ್ತಾವೆ. ನಮ್ಮ ಮುಸ್ಲಿಂ ಸಂಪ್ರದಾಯದ ಮೊಹರಂ ಅದ ಇಸ್ಲಾಂ ಧರ್ಮದಲ್ಲಿ. ಎಲ್ಲ ಹಬ್ಬದಾಗ ಏನೇನು ಊಟ ಮಾಡ್ತಾರಲ್ಲ ಅವೆಲ್ಲ ಒಂದೇ ದಿವಸ ಮಾಡಿಸೋದು. ಅಪ್ಪವ್ರು ಮಾಡಿಸಿದ್ರು ಜನಪದ ಹಬ್ಬಗಳು. ಎಲ್ಲ ವಾದ್ಯಗಳು ಕರೆಸಿ ಅವತ್ತು ಹಂತಿ ಅಂದ್ರೆ ನಪ್ಪ, ಗಣಪತಿ ನೀನು ಗಜಮುಖದವನು, ಇಲಿಯ ಮ್ಯಾಗಿನ ಸವಾರದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದವನು, ಪಾರ್ವತಿ ಬೆವರಿನಿಂದ ನೀನು ಹುಟ್ಟಿ ಬಂದೋ ಗಣಪತಿ ರಾಯ, 64 ವಿದ್ಯಕ್ಕೆ ಅಧಿಕಾರಿಯಾಗಿ ಭೂಮಿಗೆ ಬಂದವನು, ಹುಬ್ಬಿ ಉತ್ರಿ ಜ್ವಾಳ ಬಿತ್ರಿ, ಹುಬ್ಬಿ ಉತ್ರಿ ಜ್ವಾಳ ಬಿತ್ರಿ, ನಾಡಿನಲ್ಲಿ ಬಸವಣ್ಣನ ಜಾತ್ರಿ,
ಎಲ್ಲರೂ ಕೂಡಿ ಜಾತ್ರೆ ನೀವು ಮಾಡೋನು ಬರ್ರೆಂದು, ಎಲ್ಲರೂ ಕೂಡಿ ಹಬ್ಬವನ್ನು ಮಾಡೋನು ಬರ್ರೆಂದು, ಮಾಡೋನು ಬರ್ರೆಂದು. ಎಂಥ ಮಾತುಗಳ್ರಿ, ಹೆಜ್ಜಿಗೆ ಹೆಜ್ಜಿಗೆ ನೆನಪಾತಾವ. ಯಾಕಂದ್ರೆ ನಮ್ಮೂರ, ನಮ್ಮ ತಾಲೂಕ, ನಮ್ಮ ಜಿಲ್ಲಾನೇ ನಮಗೆ ಯೂನಿವರ್ಸಿಟಿ. ನಾವೆಲ್ಲಿ ಯೂನಿವರ್ಸಿಟಿಗೆ ಹೋಗೋಣ? ನಮ್ಮ ಅಣ್ಣ ತಮ್ಮಂದರು ಹಿಂದಕ್ಕೆಲ್ಲ ಚೌಡಿಕಿ ಪದ ಇದ್ದು, ಹಂತಿ ಪದ ಇದ್ದು, ಗೊಂದಲ್ಗೆರ ಪದ. ಹತ್ತಿ ಸೊಸಿಗಿ ಜಗಳ ನಡದಿತ್ತು, ನಿತ್ತ ನೋಡತಿತ್ತು ಜನಲೋಕ, ನಿತ್ತ ನೋಡತಿತ್ತು ಜನಲೋಕ. ಅತ್ತಿ ಇದ್ದಳು ಜಗಳ ಗಂಟಿ, ಊರಿಗೆಲ್ಲ ಬಬ್ಬಾಟ, ಕೇರಿಗೆಲ್ಲ ಬಬ್ಬಾಟ. ಸೊಸಿ ಬಂದಳು ಎಂಟ ಪಟ್ಟ ಬಿತ್ತು ನೋಡ, ತಾಳ ಮೆಳಗಿನ ಮೆಲಕ, ತಾಳ ಮೇಲಿನ ಮೆಲಕ. ಎಂಥ ಮಾತುಗಳ್ರಿ. ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂಥ ಮನವ ಸೂಸಲವ್ವ ಸೀಲ್ವಂತಿಗೆ. ಕಂಡ ಕುಡಿಸು ಗದಿಗ್ಯಾಗ ಗುಂಡ ಗಡುವ ಮಾಡಿದಾಳ, ಕೂಡಿ ಉಂಡೆ ನಂದಾರ ಕುಲದಾಗ ಮಾದರಾಕಿ. ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂಥ ಮನವ ಸೂಸಲವ್ವ ಸೀಲ್ವಂತಿಗೆ. ಏನು ಮನವ ಸೂಸಲವ್ವ ಮಾತಂಗಿಗೆ, ಎಂಥ ಮನವ ಸೂಸಲವ್ವ ಸೀಲ್ವಂತಿಗೆ. ನಾ ಹೇಳ್ಕೋತ ಹೊಂಟ್ರಂದ್ರೆ ಅವು ಹಾಗೆ ನೆನಪಾಕೋತ ಹೋತವ್ರಿ. ಇದು ಹೆಂಗಂದ್ರೆ ಕಾರ್ಯಾಳ ಹಿಂಡಿ ಮೊಸರು ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಊಟ ಮಾಡ್ದಕ್ರಾಗ ಬುಟ್ಟ್ಯಾಗಿನ ರೊಟ್ಟಿ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಆತ್ಮೀಯರೇ. ಹಂಗೆ ನಮ್ಮ ಜನಪದ ಹಂಗಿರೋದು. ಅದಕ್ಕೆ ಕೊನೆಯದಾಗಿ ಏನಂದ್ರೆ, ಬ್ಯಾಸರಾಗಿ ಗಂಡ ಮನೆಗೆ ಬರ್ತಾನೆ. ಗಂಡನ ಸುದ್ದಿ ಹೇಳಬೇಕಾದ್ರೆ ಆ ತಾಯಿ ಅದವಳು ಹೇಳ್ತಾಳೆ, ಜಾಣ ನನ್ನ ಮಗಳಿಗೆ ಯಾರನ್ನ ಕೊಡಲೇವ್ವ. ನನ್ನ ಮಗಳು ಜಾಣದಾಳ, ಜಾಣ ನನ್ನ ಮಗಳಿಗೆ ಯಾರನ್ನ ಕೊಡಲೇವ್ವ. ಕ್ವಾಟಿಯ ಮ್ಯಾಗೆ ಇರುವ ಗೊರವನಿಗೆ, ಕ್ವಾಟಿಯ ಮ್ಯಾಗೆ ಇರುವ ಗೊರವನಿಗೆ ಕೊಟ್ಟಾರ, ಕಸಬರಿಗೆ ಚಿಂತೆ ನನಗಿಲ್ಲ ಅಂತ. ಇದ್ರಾಗ ಎಷ್ಟದ್ರ ಇದು ಒಂದು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ದಿವಸ ಬೇಕು. ಏನೋ ಇದು ಒಂದು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ದಿವಸ ಬೇಕು. ಅದಕ್ಕೆ ಆತ್ಮೀಯರೇ, ಅದಕ್ಕೆ ಹೇಳ್ತಾಳೆ, ಇವೆಲ್ಲ ಹೆಣ್ಮಕ್ಳು ಕಳೆದ ಸಂಸ್ಕಾರಗಳು. ಅದಕ್ಕೆ ಮಾರಾಯ ಬೈದರ ಕಣ್ಣೀರ ಬಂದಿಲ್ಲ, ಮಾರಾಯ ಬೈದರ ಕಣ್ಣೀರ ಬಂದಿಲ್ಲ, ಮಾರಾಯರ ತಮ್ಮ ಮೈದೂನ ಬೈದರ ಮಾಡಿಲ್ಲದ ಮಳೆಯ ಸುರದಂಗ ಅಂತ. ಎಂಥ ಮಾತುಗಳು ನೋಡ್ರಿ. ಮಾಡಿಲ್ಲದೆ ಮಳೆ ಸುರದಂಗ, ಇವೆಲ್ಲ ನಮ್ಮ ಸಂಸ್ಕಾರದ ಆತ್ಮೀಯರೇ. ಗಂಡು ಹೊಲಕ್ಕೆ ಹೋಗಿರ್ತಾನೆ, ಹೆಂಡ್ತಿಗೆ ಹೋಗುವಾಗ ಹೇಳಿ ಹೋಗಿರ್ತಾನೆ, ಏನು ಇಲ್ಲ ನಾನು ಮಧ್ಯಾಹ್ನ ನ್ಯಾರಿ ಮಾಡಲ್ಲ, ಒಮ್ಮೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ, ಊಟಕ್ಕೆ ಬಂದ ಕೂಡಲೇ ನೀನು ಕೆಂಪು ಚಟ್ನಿ ರೊಟ್ಟಿ ಇದೆಲ್ಲ ಮಾಡು, ಇದು ಮಾಡಿ ಬಂದು ನಾವು ಊಟ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟಿರ್ತಾರೆ. ಹೇಳಿ ಹೋದ ಕೂಡಲೇ ಬರೀ ತತ್ರಾಣ್ಣ ನೀರು ಕುಡಿದು ಮಾಡ್ತಾರೆ. ತತ್ರಾಣಿ ಅಂದ್ರೆ ಗೊತ್ತಲ್ಲ, ಅಣ್ಣಗಳಿಗೆಲ್ಲ ಗೊತ್ತು. ತತ್ರಾಣಿ ನೀರು ಕುಡಿದು ಬಂದಿರ್ತಾನೆ. ಆವಾಗ ಏನಾಗ್ತದೆ ಅಂದ್ರೆ ಹೇಳ್ತಾರೆ, ಬರೋದ್ರಾಗ ನಾ ಮುಂಜಾನೆ ಹೇಳಿ ಹೋಗಿದ್ನಲ್ಲ ಮಾಡಿ ಏನೋ ಅಂತ ಕೇಳ್ತಾರೆ. ನೆನಪಾರಿಬಿಟ್ಟಿರೋದು. ಯಾಕೆ ನಿನ್ನೆ ಸಂಜೆಗೆ ಪ್ರಸಾರ ಆಗಿದ್ದ ಧಾರಾವಾಹಿ ಹೊಳ್ಳಿ 10ರಿಂದ ಪ್ರಸಾರ ಆಗ್ತಿರ್ತವೆ, ರೀಪ್ರಸಾರ ಆಗ್ತಿರ್ತವೆ. ಆ ನೋಡೋ ಗದ್ದಲ್ದಾಗ ಮರೆತು ಬಿಟ್ಟಿರ್ತಾರೆ. ಆವಾಗ ಇಲ್ರಿ 2 ಮಿನಿಟ್ ಹಿಂಗೆ ಹೋಗೋಣ, ಸೀಟಿ ಹೊಡೆಸಿ ತಂದು ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ತಾರೆ. ಕೇಳಲ್ಲ. ಗಂಡು ಸಿಟ್ಟಿಗೆ ಇರ್ತಾನೆ, ಸಿಟ್ಟಿಗೆದ್ದು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಆ ಮನೆ ಬಿಟ್ಟು ಹೋದ ಅಂದ್ರೆ ಆ ಕಳ್ಳ ಹೆಂಗೆ ಇರ್ತದೆ ಹೆಂಡತಿ ಅನ್ನೋದು, ಅಡುಗೆ ಎಲ್ಲ ಮಾಡಿ ಬಾಗಿಲಿಗೆ ಕೂತಿರ್ತಾಳೆ, ಮಾಡೆಲ್ಲ ಇರ್ತದೆ, ಏನು ಗಾಳಿ ಬೀಸಿರ್ತದೆ. ಸಂದರ್ಭ ನೋಡೋರು. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಇತ್ತ ಬರದ ನನ್ನ ರಾಯ ಎತ್ತ ಹೋದನವ್ವ. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಮಠ ಮಠ ಮಧ್ಯಾಹ್ನದಾಗ ಒಟ ಒಟ ಬೈದಾನವ್ವ. ಮಠ ಮಠ ಮಧ್ಯಾಹ್ನದಾಗ ಒಟ ಒಟ ಬೈದಾನವ್ವ. ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ. ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾನವ್ವ. ಕೆಂಪ ಮಾರಿ ಮಾಡ್ಯಾನವ್ವ. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ. ಕೈಯ ರೊಟ್ಟಿ ತಟ್ಟಿ ಇಟ್ಟೆ, ಕೆಂಪ ಚಟ್ನಿ ಕುಟ್ಟಿ ಇಟ್ಟೆ, ಹಾಲು ಹೆಪ್ಪು ಹಾಕಿ ಇಟ್ಟೆ, ದಾರಿ ಮ್ಯಾಗ ಮನಸ ಇಟ್ಟೆ, ದಾರಿ ಮ್ಯಾಗ ಮನಸ ಇಟ್ಟೆ. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ. ಮಾಡ ಹ್ಯಾಂಗ ಬೀಸತೈತಿ, ಗಾಳಿ ಹ್ಯಾಂಗ ಬೀಸತೈತಿ, ಮಾಡ ಹ್ಯಾಂಗ ಹಾಕತೈತಿ, ಸಿಡಿಲ ಹ್ಯಾಂಗ ಸಿಡಿಯಾತೈತಿ, ಎದಿಯ ಒಳಗ ನಡಗಾತೈತಿ, ಎದಿಯ ಒಳಗ ನಡಗಾತೈತಿ.
ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ. ಮಳೆ ರಾಯ ನಿಲ್ಲೋಯಪ್ಪ ನನ್ನ ರಾಯ ಬರ್ತಾನಪ್ಪ, ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋಯಪ್ಪ, ಹೆಣ್ಣು ಜನ್ಮ ಸಾಕೋಯಪ್ಪ. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ. ಶಿವ ನಿನ್ನ ಮ್ಯಾಲ ಇಟ್ಟ ವಿಶ್ವಾಸ ಕಳ್ಕೋಬ್ಯಾಡ, ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ, ಮರುದಿನ ಒಡಿತೀನಿ ಕಾಯ. ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಹೊತ್ತ ಮುಳಗೀತವ್ವ ಕತ್ತಲಾಯಿತವ್ವ, ಕತ್ತಲಾಯಿತವ್ವ, ಕತ್ತಲಾಯಿ. ಆತ್ಮೇರೆ ನಾ ಹೇಳಿದ್ದೀನಿ ಮತ್ತೊಮ್ಮೆ ಜನಪದ ಜಾತ್ರೆ. ನಾ ಇವತ್ತೇನು ಹೇಳಿನಿ ಎಲ್ಲ ಬರೀ ಟ್ರೈಲರ್ ಅದಾವ ಅಭಿ ಪಿಕ್ಚರ. ಬಾಕಿ ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಎಲ್ಲ ಕೂಡಿ ಜನಪದ ಸೇವೆ ಮಾಡೋಣ. ಅಪ್ಪಾಜಿಯವರು ಹಾಗೆ ಕೂತಾರ, ಅವರು ಮಾತಾಡ್ಬೇಕು, ಅವ್ರ ಆಶೀರ್ವಚನ ಆಗ್ಬೇಕು. ಅದಕ್ಕೆ ಇವತ್ತು ಟೈಮ್ ಸಂಡೇ ಅದ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆವು. ತಮ್ಮಲ್ಲಿ ಕ್ಷಮೆ ಇರಲಿ. ಆದರೂ ಕೂಡ ಈಗ ಅಲ್ಲಿದಿಂದ ಇಲ್ಲಿಗೆ ಬಂದೀನಿ. ಯಾಕೆ ಇವ ಹಿಂಗದ ಇನ್ಸ್ಪೆಕ್ಟರ್ ಇವ ಡಿಫ್ರೆಂಟ್ ಅದನಲ್ಲ ಅಂತೇಳಿ ಎಲ್ಲರೂ ಹತ್ತಿರ್ಬೇಕು. ನೌಕರಿ ಯಾವ ಮಾಡ್ತಾನೆ, ನೀವೆಲ್ಲ ಯಾವ ಮಾಡ್ತಾರೆ? ಭಾಳ ಮಂದಿ ಕೇಳ್ಯಾರ ನನಗೆ, ನಿಮ್ಮ ನೌಕರಿ ಯಾವ ಮಾಡ್ತೀರಿ? ಇವೆಲ್ಲ ಮಾಡ್ಲಿಕ್ಕೇನು ನೌಕರಿ ಬಿಟ್ಟು ಮಾಡ್ಬೇಕಂತ ಏನಿಲ್ಲ. ನಮ್ಮೂರೇ ನಮ್ಗೆ ಯೂನಿವರ್ಸಿಟಿ ಅಂತ ನಾ ಏನು ಹೇಳಿದ್ದೀನಿಲ್ಲ. ನಮ್ಮೂರಿಂದ ನಾನು ಎಲ್ಲ ಕಲ್ತಿದ್ದು ಆತ್ಮೀಯರು. ನನ್ನ ಬೆನಕನಳ್ಳಿ ನನಗೆ ಯೂನಿವರ್ಸಿಟಿ, ನನ್ನ ಹರಳೆನಟ್ಟಿನೇ ನನಗೆ ಯೂನಿವರ್ಸಿಟಿ, ನಮ್ಮ ಮಿಂಡಿ ಬಿಜಾಪುರ ಎಲ್ಲ ನನಗೆ ಯೂನಿವರ್ಸಿಟಿ ಆಗ್ಯಾರ. ಅದಕ್ಕಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟೆಲ್ಲ ಕೊಡ್ತಾರೆ. ಅಷ್ಟೇ ಬಿಟ್ಟಿಲ್ಲ. ಜನಪದ ಹೆಂಗೆ ತೊಗೊಂಡಿನಿ ಅಂದ್ರೆ, ನನ್ನ ಹೆಂಡ್ತಿಗೆ ಮೊದಲು ಡಾನ್ಸ್ ಮಾಡ್ತೀವಳು, ಅದು ಡಾನ್ಸ್ ಬೇಡ ಹಾಡು ಹಾಡೋಣಂತೆ ಜನಪದ ಹಾಡು ಹಾಡ್ಸ್ಲಿಕ್ಕೆ ಶುರು. ನನ್ನ ಹೆಂಡ್ತಿಗೆ ಹಾಡ ಕಲಿಸಿದೆ. ನನ್ನ ಮಕ್ಕಳಿಗೆ ಏನು ಮಾಡಿದೆ, ಮಕ್ಕಳು ಹಾಡ್ಬೇಕಂತೇಳಿ ಗಾಯನ ಸ್ವರ ಗಂಧರ್ವ, ನನ್ನ 3 ಮಕ್ಕಳು ಗಾಯನ ಸ್ವರ ಗಂಧರ್ವ 3 ಜನ ಮಕ್ಕಳು, 3 ಜನರು ಹಾಡ್ತಾರೆ. ನಾವೆಲ್ಲರೂ ಕೂಡಿ ಅಟ್ಟೆ ಬಿಟ್ಟಿಲ್ಲ, 5 ಪುಸ್ತಕಗಳು ಬರೆದಿದ್ದೆವು. 5 ಪುಸ್ತಕ ಬರೆದಿದ್ದೆವು. ರಿಯಾಯಿತಿ ದರದಲ್ಲಿ ನಿಮ್ಮ ಪುಸ್ತಕಗಳು ಸಿಗ್ತಾವೆ. ನಾ ಇವತ್ತೇನು ಮಾತಾಡೇನಲ್ಲ ಎಲ್ಲ ಪುಸ್ತಕದಾಗ ಅದಾವೆ. ಎಲ್ಲ ಪುಸ್ತಕ ಹೆಚ್ಚಿನ ವಿವರಗಳಿಗೆ ಬೇಕಾದ್ರೆ ಪುಸ್ತಕಗಳು ತೊಗೊಳ್ರಿ. ಭಾಳ ರಿಯಾಯಿತಿ ದರದಲ್ಲಿ ನೆಗ್ಲಿಜಿಬಲ್ ಅಮೌಂಟ್ದಾಗ ಕೊಳ್ಳಾತಿದ್ದೆವು. ಮತ್ತು ಯಾರಿಗೆ ಇಲ್ಲಂದ್ರೂ ಉದ್ರಿ ಕೊಡಲ್ಲ, ಆಮೇಲೆ ರೊಕ್ಕ ಕೂತು. ಅದಕ್ಕಾಗಿ ತೊಗೊಂಡವ್ರಿ ಎಲ್ಲ ಪುಸ್ತಕಗಳು ತೊಗೊಂಡವ್ರಿ. ನಂದೊಂದು ಲಿಂಕ್ ಇದೆ, ಏನಂದ್ರೆ ಹೊನಕಟ್ಟಿ ಸಾಂಗ್ಸ್ ಅಂತ ಹೊಡೆದ್ರೆ ಸಾಕು. ಹೊನಕಟ್ಟಿ ಸಾಂಗ್ಸ್ ಅಂತ ಹೇಳಿ ಯೂಟ್ಯೂಬ್ದಾಗ ಹೊಡೆದ್ರೆ ನೀವು ಏನು ಕೇಳಬೇಕಾದಲ್ಲ, ಇಂಡಿ ತಾಲೂಕಿನ ಭಾಷೆ ಎಲ್ಲ ಅದ್ರಾಗ ಹಾಡಿದ್ದೀನಿ. ದೇಶ ವಿದೇಶಗಳಲ್ಲಿ ತಿರುಗಾಡಿ ಬಂದಿದ್ದು ಹಾಡುಗಳದ್ರಲ್ಲಿ ಅದಾವ. ನಾನು ನನ್ನ ಹೆಂಡ್ತಿ ಹಾಡಿದ್ದದವ. ಎಲ್ಲರೂ ಅಪ್ಪಾಜಿಯವರು ಜೋಡಿ ಕೂತ್ ಹಾಡಿದ್ದ ಹಾಡುಗಳು ಭಾಳ ಅದಾವ. ಈಗ ಹಾಡಿದ್ನಲ್ಲ ಲಾಸ್ಟ್ ಹಾಡ ಬೆಳಗಾಂದಾಗ ಇದ್ದಕ್ರಾಗ ಅಪ್ಪಾಜಿಯವ್ರು ನಿಪ್ಪಾಣಿ ಒಳಗೆ ಪ್ರವಾಸ ನಡೆದಿತ್ತು. ನಾನು ಹೋಗಿದ್ದೆ. ಹೋದಕ್ರಾಗ ಅಧಿಕಾರಿ ಬಂದರೆ ಹಾಡ್ತಾರಂತೇಳಿ ಹಾಡ್ಸ್ಲಿಕತ್ತರು. ಎಲ್ಲರೂ ಕೇಳಿದ್ರು, ಹಾಡ ಮುಗೀತು. ಅದ್ರಾಗ ಒಬ್ಬ ಎದ್ನಿತ್ತು ಏನಂದ, ಅಪ್ಪಾಜಿ ಇದು ಸಾಹೇಬರು ಒಂದು ತಪ್ಪು ಹಾಡ್ಯಾರ್ರಿ ಇದ್ರಾಗ. ಏನು ಹಾಡ್ಯಾರ? ಹೆಣ್ಣು ಜನ್ಮ ಸಾಕು ಅಂತ ಹಾಡ್ಯಾರ. ಹೌದಾ? ಮತ್ತು ಈಗ ಹಾಡ್ಯಾರ ಏನು ಮಾಡೋದು ಅಂತ? ಈಗ ಹಾಡ್ಯಾರಲ್ಲ ಏನು ಮಾಡೋದು? ಅದಕ್ಕೆ ಅಪ್ಪಾಜಿಯವ್ರು ಏನು ಬಂಗಾರ ಅಂತ ಮಾತು. ಹೌದು, ಅಂಥವರು ನಮ್ಮ ದೇವರೇ ಅವರು. ಅದಕ್ಕೆ ಅವ್ರ ಬಗ್ಗೆ ಮಾತಾಡೋದು ಆಗಲ್ಲ. ಅವ್ರ ಬಗ್ಗೆ ನಾವು ಅಂಥವ್ರು ಇದ್ದರು, ಅವ್ರ ನೆರಳದಾಗ ನಾವು ಇದ್ದೇವೆ ಅಂತಕ್ಕಂಥದ್ದು ಒಂದು ದೊಡ್ಡ ಮಾತು ಆತ್ಮೀಯರೇ. ಈಗ ಇಲ್ಲಿವರೆಗೆ ನೀವೆಲ್ಲ ನಾವು ಮಾತಾಡೋದ್ರಾಗ ಏನು ಹೆಚ್ಚು ಕಡಿಮೆ ಆಗಿರ್ತದೆ, ಪೊಲೀಸರು ಮಾತಾಡೋದ್ರಾಗ ದಯವಿಟ್ಟು ಹಂಸ ಕ್ಷೀರ ನ್ಯಾಯದಂತೆ. ನಾನು ಬರೀ ಟ್ರೈಲರ್ ಹೇಳೀನಿ. ಈಗ ಬರೇ ಸಂಸ್ಕಾರದಿಂದ ಹುಟ್ಟಿ ದೊಡ್ಡಕ್ಕಾಗಿ ಗಂಡನ ಮನೆಗೂ ಹೇಳ, ಗಂಡನ ಮುಂದೆ ಸಂಸಾರ ನಡಿಬೇಕಲ್ಲ, ಅಲ್ಲಿಗೆ ಬಂದು ನಿಂತದೆ ಈ ಗಾಡಿ. ಮುಂದೆ ಗಂಡನ ಜೋಡಿ ಆಗ್ಬೇಕು, ಬಸರು ಆಗ್ಬೇಕು, ಸೀಮಂತ ಕಾರ್ಯ ಆಗ್ಬೇಕು, ಮತ್ತು ಮಕ್ಕಳು ಹಡಿಬೇಕು, ಮಕ್ಕಳು ಹಡಿದು ಮಕ್ಕಳು ಜೋಪಾನ ಮಾಡಬೇಕು, ಆ ಮಕ್ಕಳಿಗೆ ಮದುವೆ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಸಾಹಿತ್ಯದಾಗ ಏನಂದ್ರೆ ಜನಪದ ಅಂದ್ರೆ ಹೆಂಗಂದ್ರೆ ಹುಟ್ಟಿನಿಂದ ಸಾಯುವವರೆಗೆ, ಓಮ್ ಟು ಟೋಮ್ ಅಂತ ಹೇಳ್ತಾರೆ. ಹುಟ್ಟಿನಿಂದ ಸಾಯುವವರೆಗೆ ದೀರ್ಘವಾಗಿ ಹರಡಿರ್ತಕ್ಕಂಥ ಸಾಹಿತ್ಯ ಜನಪದ ಸಾಹಿತ್ಯ. ಅದು ಅಟ್ಟಕ್ಕೆ ಮುಗಿಯಲ್ಲ, ಒಂದೇ ದಿವಸಿಗೆ ಮುಗಿಯಲ್ಲ, ಒಂದೇ ಉಪನ್ಯಾಸದಾಗ ಮುಗಿಯಲ್ಲ. ನಾವೆಲ್ಲರೂ ಜನಪದ ಜಾತ್ರೆ ಮಾಡೋಣ, ಅದಕ್ಕೆ ಅಪ್ಪವ್ರು ಕರ್ಕೊಂಡು ಎಲ್ಲ ಜಾತ್ರೆ ಮಾಡೋಣ, ಎಲ್ಲರೂ ಎಲ್ಲ ಹಬ್ಬದ ಊಟ ಮಾಡೋಣ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟು ಇಲ್ಲಿವರೆಗೆ ಕರೆಸಿ ನನ್ನ ಮಾತು ನೀವು ಕೇಳಿರಿ. ನಿಮ್ಮ ಇಂಡಿ ಗ್ರಾಮದ ಎಲ್ಲ ಜನತೆಗೆ ನಾನು ದೀರ್ಘದಂಡ ನಮಸ್ಕಾರವನ್ನು ಹೇಳುತ್ತೆ. ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಗಳಿಗೆ ಮತ್ತು ಡಾಕ್ಟರ್ ಅವರಿಗೆ ಮತ್ತು ಪರಮ ಪೂಜ್ಯ ಅಪ್ಪಾಜಿ ಅಮೃತಾನಂದ ಗುರುಗಳು ನಿಮ್ಗೆ ಅಮೃತವಾಣಿ ನುಡಿಸ್ತಾ ಇದ್ದಾರೆ ನೋಡ್ರಿ. ಅಪ್ಪವರೇ ಬಂದು ಹೇಳಗತ್ತಾರಂದವ್ರಂಗೆ ಇಲ್ಲಿ ಸಿಚುವೇಶನ್ ಕ್ರಿಯೇಟ್ ಆಗ್ಯದ. ಅದು ಎಂಥ ದೊಡ್ಡ ಮಾತಾ. ಅವ್ರ ಶಕ್ತಿ, ಅವ್ರ ಆಶೀರ್ವಾದ ಇವ್ರಿಗೆ ಅದಂತೇಳಿ ಅಂಥ ವಾತಾವರಣ ನಿರ್ಮಾಣ ಆಗ್ತಾರೆ. ಮುಂಜಾಳೆದ್ದು ಬಾ ಅಂದ್ರೆ ಯಾರೇ ಬರ್ತಾರೆ ಥಂಡ್ಯಾಗ 7-8 ಟೆಂಪ್ರೇಚರ್ ಆಗತ್ತೆ. ನಾ ಅಲ್ಲೇ ಕೂತು ವಿಚಾರ ಮಾಡ್ತೀನಿ, ನಮ್ಮ ಬಿಜಾಪುರಕ್ಕೆ 7-8 ಟೆಂಪ್ರೇಚರ್ ಅದ, ಹೆಂಗೆ ಗೆದ್ದು ಬರ್ತಾರ ಅಂತೇಳಿ. ನೋಡಿದ್ರೆ ಆ ಶಕ್ತಿ ಅಂತಲ್ಲಿದೆ. ಅಪ್ಪಾಜಿಯವರ ಶಕ್ತಿ, ಅವ್ರು ನಡೆದಾಡೋಂಥ ಭೂಮಿ ಇದು.
ಅದಕ್ಕೆ ತಾವೆಲ್ಲ ಕೇಳ್ರಿ, ಪಾವನಾಗ್ರಿ ಅಂತ ನನಗೆ ಕರೆಸಿರ್ತಕ್ಕಂಥ ಎಲ್ಲ ಮಹಾನರಿಗೆ, ಕಮಿಟಿಯವರು ಓಡಾಡಿ ಮಾಡ್ಲತ್ತಾರ ಕೆಲಸ ಭಾಳ. ಎಲ್ಲ ಯಂಗ್ ಜನ್ರೇಷನ್ದ ಹುಡುಗರು ಇವರೆಲ್ಲ ಸಂಸ್ಕಾರ ಕಲ್ತವ್ರು. ಈಗ ನೀವು ಕಲ್ತ್ರಿ ಅಂದ್ರೆ ನಿಮ್ಮ ಮಕ್ಕಳು ಕಲಿತಾರೆ. ಮುಂದೆ ಇಂಗ್ಲೀಷ್ ವ್ಯಾಮೋಹ ಹೋಗಿ ಕನ್ನಡ ವ್ಯಾಮೋಹ ಬಂದ್ರೆ ಮಾತ್ರ ನಾವು ನಮ್ಮ ಸಂಸ್ಕಾರ ಉಳಿಸ್ಲಿಕ್ಕೆ ಸಾಧ್ಯ ಅದ ಆತ್ಮೀಯರೇ ಅನ್ನತಕ್ಕಂಥದ್ದು ನೀವು ನೆನಪಿಡಿಬೇಕು. ಮಮ್ಮಿ ಡ್ಯಾಡಿ ಮರೆಸ್ಬೇಕು. ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅವ್ವ ಅನ್ನೋದು ಕಲಿಸ್ರಿ. ನನ್ನ ಮಕ್ಕಳಿಗೆ ನಾನು ಕಲಿಸಿದ್ದೀನಿ, ನೀವು ಅದು ಕಲಿಸ್ರಿ ಅಂತೇಳಿ ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಹರ ಓಂ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಶ್ರೀಮತ್ ಸದ್ಗುರು ಸಿದ್ಧಾರೂಢರ ಚರಣಸ್ಮರಣೆಯನ್ನು ಮಾಡಿ ಸುಜ್ಞಾನ ಭಾಸ್ಕರ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವಂಥ ಪೂಜ್ಯಪಾದರಾದ ಜ್ಞಾನಯೋಗಿ ಸಿದ್ದೇಶ್ವರಪ್ಪಂಗಳವರ ಶ್ರೀಚರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮದರ್ಪಣೆಯನ್ನು ಮಾಡಿ ಬಸವಾದಿ ಶರಣರನ್ನೇ ಮೊದಲು ಮಾಡಿಕೊಂಡು ಎಲ್ಲ ದಾರ್ಶನಿಕರ ಶ್ರೀಚರಣಗಳಿಗೆರಗಿ ತಮ್ಮೆಲ್ಲರಿಗೂ ತಮ್ಮ ಅಪರೂಪದ ಶ್ರೀವಾಣಿಯನ್ನು ಸುಮಾರು 15 ದಿನಗಳ ಕಾಲ ಅಮೃತ ಸದೃಶವಾದಂಥ ವಚನಗಳನ್ನು ಬಿತ್ತರಿಸುತ್ತಿರುವಂಥ ಪೂಜ್ಯಪಾದರು, ಅನುಭಾವಿಗಳು, ಅಂತಾರಾಷ್ಟ್ರೀಯ ಯೋಗಾಚಾರ್ಯರು ಆಗಿರುವಂಥ ಆತ್ಮೀಯರಾದ ಪೂಜ್ಯ ಅಮೃತಾನಂದಪ್ಪಂಗಳ ಶ್ರೀಚರಣಗಳಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಜೊತೆಗೆ ಸಭಾ ನಿರ್ವಹಣೆಯನ್ನು ಮಾಡುತ್ತಿರುವಂಥ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳಲ್ಲಿಯೂ, ಗಣೇಶಲಿಂಗಪ್ಪಂಗಳಲ್ಲಿಯೂ, ಇನ್ನೋರ್ವ ಪೂಜ್ಯರಲ್ಲಿಯೂ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾಗಿ ಪ್ರಥಮದಲ್ಲಿ ತಮ್ಮೆಲ್ಲರಿಗೂ ಆರೋಗ್ಯದ ಐಶ್ವರ್ಯದ ಅರಿವನ್ನು ನೀಡಿರುವಂಥ ವಿಜಯಪುರದ ವೈದ್ಯಾಧಿಕಾರಿಗಳಲ್ಲಿಯೂ ಅನಂತ ಶರಣುಗಳನ್ನು ಸಮರ್ಪಿಸಿ, ಇದು ಪರ್ಯಂತರ ಯಾರೂ ನಂಬಂಗಿಲ್ಲ, ಬಹುತೇಕ ಅವರು PSI ಅದಾರ ಅಥವಾ CPI ಅದಾರ, ಪೊಲೀಸರು ಅದಾರ. ಪೊಲೀಸರ ಭಾಷೆ ಅವು ಬೇರೆ ಇರ್ತಾವೆ, ನಿಮಗೆ ಗೊತ್ತದ. ಪೊಲೀಸರಂತ ಹೇಳಿದ್ರು ಬಂದು ಕೂಡಲೇ ಬಿಸುಕಲ್ಲ ಹಿಡಿದ್ರು ಅವರು. ಲಾಠಿ ಹಿಡಿಬೇಕು ಪೊಲೀಸರಂದ್ರೆ. ಜನಪದ ಸೊಗಡಿನ ಅದ್ಭುತವಾಗಿರುವಂಥ ಅನಂತ ಗೀತೆಗಳನ್ನು ಮುಖಾಂತರ ಬದುಕನ್ನು, ಭಾರತೀಯರ ಬದುಕನ್ನು ವ್ಯಕ್ತ ಮಾಡಿರುವಂಥ ಹೊನಕಟ್ಟಿ ಸರ್ ಅವರಲ್ಲಿಯೂ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪೂಜ್ಯ ಅಮೃತಾನಂದಪ್ಪಂಗಳು ಇಲ್ಲಿ ಇಂಡಿಯೊಳಗೆ, ಬಹುತೇಕ ಇಂಡಿಯೊಳಗೆ ಅನ್ನೋದಕ್ಕಿಂತ ಥಂಡಿಯೊಳಗೆ ಅಂದ್ರೆ ಚಲೋ ಇರ್ತದೆ. ತಮ್ಮ ಅಮೃತ ವಚನವನ್ನು ನೀಡ್ತಾರಂತಂದ್ರೆ ಬೆಳಿಗ್ಗೆ 6:15 ಸೂರ್ಯನ ಹೆದರಿ ಈಗ ಬರಲೇಬೇಡ ಅಂತ ಬರಕತ್ಯಾನ. ಅವಾಗಿಂತಲೂ ಮುಂಚಿತವಾಗಿ ನೀವೆಲ್ಲ ನಸುಕಿನ ಜಾವದೊಳಗೆದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಅಪೋಳ 6:15 ಬರ್ತಾರಂದ್ರೆ 6:15 ನೀವೆಲ್ಲ ಅಂಗಳ ತುಂಬೆಲ್ಲ ಬಂದು ಕುಂತಿರಲ್ಲ. ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿದರೂ ತಪ್ಪಿಲ್ಲ. ಯಾವಾಗೋ ಒಂದು ದಿವಸ ಅಪರೂಪಕ್ಕೆ ಏನೋ ಒಂದು ಕಾರ್ಯಕ್ರಮ ಅಂದ್ರೆ ಅದೇನು ಭಾಳ ವಿಶೇಷ ಅಲ್ಲ. ಪ್ರತಿನಿತ್ಯ ಅಧ್ಯಾತ್ಮದ ಅರಿವನ್ನು ಅರಿಬೇಕು ಅಂತಲೇ ಎಲ್ಲವನ್ನ ಬಿಟ್ಟು ಮನೆ ಬಿಡ್ಬೋದು, ಬೇಕಾದ್ರೆ ಹೆಂಡ್ರ ಮಕ್ಕಳನ್ನ ಬಿಡ್ಬೋದು, ಮಠ ಬಿಡ್ಬೋದು, ಥಂಡ್ಯಾಗ ಕೌದಿ ಬಿಡೋದು ಅಂದ್ರೆ ಒಲ್ಲೆ ಅನ್ನಿಸ್ತದ. ಅಂಥದ್ರೊಳಗೆ ಥಂಡಿಯೊಳಗೆ ಎದ್ದು ಬರಬೇಕಲ್ಲ ಹೊರಗೆ.
ನಾ ಇವತ್ತು ಬಂದು ಕೂಡಲೇ ಇಲ್ಲಿ ವೇದಿಕೆ ಮತ್ತು ಈ ಪ್ರಾಂಗಣ ನೋಡಿ ನೀವೆಲ್ಲ ಕುಂತದ್ದು ನೋಡಿ ಕೂಡಲೇ ನನಗೆ ಬಹುತೇಕ ಅಪ್ಪಗಳಿಲ್ಲ ಅನ್ನುವಂಥ ಮಾತು ನಾವೆಂದೂ ಅನ್ನಬಾರದು ಅಂತ ನಿರ್ಣಯಕ್ಕೆ ಬಂದೀವಿ. ಈ ರೀತಿ ಭಾರತದ ಇತಿಹಾಸದೊಳಗೆ ಬೆಳಗ್ಗೆ 6 ಗಂಟೆಗೆ 6:30 ಗಂಟೆಗೆ ಒಬ್ಬ ಸನ್ಯಾಸಿ, ಒಬ್ಬ ಸಂತ ಸುಮ್ಮನೆ ಒಂದು ಬಯಲಿನೊಳಗೆ ಅಂಗಳದೊಳಗೆ ಬಂದು ಕೂತ್ರೆ ಅವ್ರ ಮಾತುಗಳನ್ನು ಕೇಳಬೇಕು ಅಂತ ತಿಳ್ಕೊಂಡು ಸಾವಿರ ಜನ ಸೇರಿದ್ದು ಇಡೀ ಭಾರತದ ಇತಿಹಾಸದೊಳಗೆ ಎಲ್ಲಿಯಾದರೂ ಇದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಪ್ರಾಂಗಣದೊಳಗೆ. ಇನ್ನೇನು ನಮ್ಮ ಬಾಳಿನ ಜ್ಞಾನ ಸೂರ್ಯನ ಅಸ್ತಂಗತ ಆಯಿತು, ಇನ್ಯಾರು ಆ ರೀತಿ ಪ್ರವಚನ ಮಾಡೋರು? ಜೊತೆಗೆ ನಮಗೆ ಮತ್ತಂತಹ ವಾತಾವರಣ ನೋಡ್ಲಿಕ್ಕೆ ಮತ್ತೇನಾರ ಸಿಗುತ್ತದೇನೋ, ಅಥವಾ ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರವಚನ ನಡೀತದಂದ್ರೆ ಮತ್ತೊಮ್ಮೆ ಎಲ್ಲರ ಜನ ಸೇರ್ತಾರೇನೋ ಅಂತ ಬಹುತೇಕ ಎಲ್ಲರಿಗೂ ಇತ್ತದು. ಅಂಥದ್ದೇ ವಾತಾವರಣ ಮಾಡುವ ಸಾಮರ್ಥ್ಯ ಮತ್ತಾರಿಗಾದರೂ ಇದ್ರೆ ನಮ್ಮ ಪೂಜ್ಯ ಅಮೃತಾನಂದರಿಗೆ ಅಂತ ಹೇಳಬೇಕಾಗ್ತದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಭಾವವನ್ನು ತಾಳಿ, ಏನೇ ಹೇಳಿ, ಯಾವ ವಿಚಾರಗಳೇ ಹೇಳಿ, ಅವ್ರು ಏನು ಹೇಳ್ತಾರಂದ್ರು ಹೆಚ್ಚು ಕಮ್ಮಿ ನಾವು ಮರುಪ್ರಸಾರ ಅಂತ ತೊಗೊಂಡ್ರಿ ಏನು ತಪ್ಪಿಲ್ಲ. ಧಾರವಾಡದಿಂದ ನೇರ ಪ್ರಸಾರ, ಕಲಬುರಗಿಯಿಂದ ಮರುಪ್ರಸಾರ ಅಂತ ಬರ್ತಿತ್ತು. ಯಾವಾಗ? ರೇಡಿಯೋದಾಗ. ಹಾಗೆ ಇವತ್ತು ಪೂಜ್ಯ ಅಮೃತಾನಂದಪ್ಪಗಳು ಇವತ್ತು ನಮಗೆಲ್ಲ ಏನೇ ಹೇಳ್ತಾರಂದ್ರು ಸಹಿತ ಅದು ಸಿದ್ದೇಶ್ವರ ಅಪ್ಪಗಳೇ ಹೇಳುವ ಮಾತುಗಳನ್ನು ಅವ್ರ ಮುಖಾಂತರ ನಮಗೆ ಮರುಪ್ರಸಾರ ಆಗ್ತಾವ ಅಂತ ನಾವು ಭಾವಿಸಬೇಕಾಗ್ತದೆ. ಇಲ್ಲಂದ್ರೆ ಇಷ್ಟೊಂದು ಜನ ಹಿಂಗೆ ಥಂಡಿಯೊಳಗೆ ಎದ್ದು ಹೊರಗೆ ಬಂದು ಅಂಗಳದೊಳಗೆ ಕೂತ್ಕೊಳ್ಳೋದು ಕಷ್ಟದ ಮಾತು. ನಿಮಗಲ್ಲ, ನಮಗಂತೂ ಕಷ್ಟ. ನನಗೆ ಫೋನ್ ಮಾಡಿದರು ಇಲ್ಲಿ ಹಿರಿಯರ ಕಮಿಟಿಯವರು. ಅದಾದ ಬಳಿಕ ಅಪ್ಪಗಳ ಜೊತೆಗೆ ಮಾತಾಡಿದೆ. ಇದು ನಮ್ಗೆ ಇಲ್ಲದ ಕೆಲಸ ಏನು ಹಚ್ಚಾಕತ್ತೀರಿ ಅಪ್ಪವ್ರು, ನೀವು ಮಾಡಾಕತ್ತೀರಿ, ಸುಮ್ಮ ಮಾಡಬೇಕಿಲ್ಲ ಅಂದೆ ನಾನು. ನಮಗೆ ನಾವು ಸೂರ್ಯ ಬಂದ ಬಳಿಕ ನಾವು ಹೊರಗೆ ಬರೋರು. ನಮಗೆ ಹೀಗೆಲ್ಲ ಥಂಡಿಯಾಗಿ ಎದ್ದು ಬರೋದು ಆಗಂಗಿಲ್ಲ. ನಾವು ಎಲ್ಲರ ದೂರ ಇರ್ತೀವಿ, ಅಲ್ಲಿಂದ ಇಲ್ಲಿಗೆ ಬರಬೇಕು. ನೋಡ್ರಿ, ಇವತ್ತು ನಾವು ಜಮಖಂಡಿಯಿಂದ ಬಂದೀವಿ. ಈಗ ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು ಜಮಖಂಡಿಯಿಂದ ಇಲ್ಲಿಗೆ ಬಂದೀವಿ. ಎದಕ್ಕೆ? ಜಮಖಂಡಿಯಿಂದ ಇಲ್ಲಿಗೆ ಎದಕ್ಕೆ ಬಂದೀವಿ ಅಂದ್ರೆ ಅಲ್ಲೇನು ತಂಪಿರಲಿಲ್ಲ, ಥಂಡಿರಲಿಲ್ಲ, ಕಾವಿತ್ತು, ಇಲ್ಲಿ ತಂಪೈತಂತೇನು ಬಂದಿಲ್ಲ. ಅಲ್ಲಿ ಸೂರ್ಯ ಇರಲಿಲ್ಲ, ಇಲ್ಲಿ ಸೂರ್ಯ ಬರ್ತಾನಂತೇನು ಬರಲಿಲ್ಲ. ಇಲ್ಲಿಗೆ ಬರಬೇಕಾದ್ರೆ ಅಲ್ಲಿಯೂ ಬೆಳಕಿತ್ತು, ಇಲ್ಲಿಯೂ ಬೆಳಕದ, ಸೂರ್ಯನ ಬೆಳಕ. ಆದ್ರೆ ಜ್ಞಾನದ ಬೆಳಕು ಎಲ್ಲದ ಅಂದ್ರೆ ಪೂಜ್ಯ ಸಿದ್ದೇಶ್ವರ ಅಪ್ಪಂಗಳ ಅಂಗಳದೊಳಗಿರ್ತದ. ಅವರನ್ನು ಸ್ಮರಿಸುವ ಜನಗಳ ಮಧ್ಯೆ ಇರ್ತದ. ಅಂತ ಪೂಜ್ಯ ಜ್ಞಾನಯೋಗಿ ಅಪ್ಪಂಗಳ ಕಾರ್ಯ ಇಲ್ಲಿ ನಡೆದದ ಅಂತ ಕೇಳಿದ್ರೆ ಮತ್ತೊಮ್ಮೆ ನಾವು ಅಪ್ಪಗಳ ಪ್ರವಚನಕ್ಕೆ ನಾವು ಹೊಂಟಿವೇನೋ ಅನ್ನೋ ಭಾವದೊಳಗನೆ ನಾವು ಅಲ್ಲಿಂದ ಇಲ್ಲಿಗೆ ಪರ್ಯಂತ ಬರುವಾಗ ನಾವು ನಮ್ಮ ಪ್ರವಚನ ಮಾಡಕ್ಕೆ ಹೋಗೋದೈತಿ ಅಂತ ಹಿಂಗೆ ಭಾವನೆ ಇರಲಿಲ್ಲ, ಅಥವಾ ನಮ್ಮನ್ನು ಆಮಂತ್ರಿಸ್ಯಾರ ಹೋಗ್ಬೇಕು ಅನ್ನೋ ಭಾವ ಬರಲಿಲ್ಲ. ನಸಿಕಿನಾಗ ಎದ್ದು ಹೋಗೋದಂದ್ರೆ ನಮ್ಗೆ ಯಾವಾಗ ರೂಢಿ ಇತ್ತು ಅಂದ್ರೆ ನಾವು ನಸಿಕೆಗೆ ಎದ್ದು ಹೊರಟದ್ದು ಎಲ್ಲಿಗೆ ಹೋಗಲಿ, ಅಥವಾ ನಸಿಕಿನೊಳಗೆ ಎದ್ದು ಬೇಗನೆ 6 ಗಂಟೆ ಅಷ್ಟೊತ್ತಿಗೆ ವೇದಿಕೆಗೆ ಹೋಗೋ ಕಾರ್ಯಕ್ರಮಗಳು ನಮ್ಗೆ ಎಲ್ಲೇ ಇರಲಿ, ಆಯುಷ್ಯದೊಳಗೆ ನಾವೆಲ್ಲರೂ ನೋಡಿದ್ದೀವಿ ಅಂದ್ರೆ ಅದು ಸಿದ್ದೇಶ್ವರಪ್ಪಗಳ ಕಾರ್ಯಕ್ರಮಗಳು ಮಾತ್ರ. ಅಂಥ ಜ್ಞಾನಯೋಗಿಗಳ ಒಂದು ಸ್ಮರಣೆ ಮಾಡಿಕೊಳ್ಳುವಂಥ, ಇನ್ನೇನು ನಾಳೆ ಬರುವಂಥ ಏಕಾದಶಿ 30ನೇ ತಾರೀಕಿಗೆ ವೈಕುಂಠ ಏಕಾದಶಿ, ನಾವು ದಿನಾಂಕ ಅನುಸರಿಸಿದರೂ ಕೂಡ ಜನವರಿ 2ನೇ ತಾರೀಕಿಗೆ ಅಪ್ಪಗಳು ಶರೀರವನ್ನು ಪ್ರಕೃತಿಗೆ ಸಮರ್ಪಣೆ ಮಾಡಿರುವಂಥ ದಿನ ಅಂತ ಸ್ಮರಿಸ್ಕೊಂಡು, ಅದೇನು ಇವಾಗ ಸತ್ಸಂಗ ಮಾಡಬೇಕು ಅಂತ ಇಲ್ಲ, ಆಯುಷ್ಯ ಪೂರ್ತಿ ವರ್ಷ ಪೂರ್ತಿ ಸತ್ಸಂಗ ಮಾಡ್ತಾನೇ ಇರಬೇಕು. ಸತ್ಸಂಗದ ಮಹತ್ವ ಅಷ್ಟದ. ನಾವು ನೀವು ಏನು ಮನೆಯಿಂದ ಅಥವಾ ಮಠದಿಂದ ಹೊರಗೆ ಬರಬೇಕಾದ್ರೂ ವಿಚಾರ ಮಾಡ್ತೀವಿ. ಅಕ್ಕ ಮಹಾದೇವಿ 12ನೇ ಶತಮಾನದೊಳಗೆ ಅರಮನೆ
ಕೌಶಿಕನ ಅರಮನೆ. ಕೈಕಾಲುಗಳಿಗೆ ಆಳುಗಳು, ತಂದೆ ತಾಯಿಗಳು, ಒಡನಾಡಿಗಳು ಎಲ್ಲರನ್ನ ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದ್ಲು. ತಾಯಿ ಕೇಳ್ತಾಳೆ ಹೊರಗೆ ಬರುವಾಗ, ಹಿಂಗ ಬರಿಮೈಯಿಂದ ಕಲ್ಯಾಣದವರೆಗೂ ಹೋಗ್ತಾ ಹೊರಟಿದೆಯಲ್ಲವ, ಹಸಿವಾದ್ರೆ ಏನು ಮಾಡ್ತಿ, ನೀರಡಿಕೆ ಆದ್ರೆ ಏನು ಮಾಡ್ತಿ, ನಿನ್ನ ಜೊತೆಗೆ ಯಾರು ಇರ್ತಾರೆ, ಎಳೆಯ ವಯಸ್ಸಿನ ಹುಡುಗಿ ಒಬ್ಬಕ್ಕೆ ಹಿಂಗೆ ಹೊಂಟ್ರೆ ಹಿಂಗ, ಜಗತ್ತಿನ ಜನ ಏನಂದಾರು, ಈ ಎಲ್ಲ ಪ್ರಶ್ನೆಗಳು ತಾಯಿ ಹತ್ರ ಇರ್ತಾವ. ಪೂರ್ಣ ವಿಶ್ವಾಸದಿಂದ ಒಬ್ಬನಿಗೆ ಮದುವೆ ಮಾಡಿ ಕೊಟ್ಟು ಕಳಿಸ್ಬೇಕಾದ್ರೆ ಹೆಂಗಳತ್ತಾರಂತ ಹೊನಕಟ್ಟಿಯವ್ರು ಹೇಳಿದರು. ಆದರೆ ಒಬ್ಬ ಎಳೆ ವಯಸ್ಸಿನ ಹುಡುಗಿ 16-18 ವರ್ಷದ ಹೆಣ್ಣುಮಗಳು, ಮೈ ಮ್ಯಾಲು ವಸ್ತ್ರ ಇಲ್ಲ, ಯಾವುದರ ಗೊಡವೆ ಇಲ್ಲ, ಜೊತೆಗೆ ಯಾರೂ ಇಲ್ಲ, ನಾನು ಕಲ್ಯಾಣದ ಶರಣರ ಮಧ್ಯದೊಳಗೆ ಹೋಗಿರಬೇಕು, ಅದಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅಂತ ಹೊರಟು ನಿಂತಾಗ ಹೆಂಗೆ ಅನಿಸಿರಬೇಡ ತಾಯಿಗೆ. ತಾಯಿ ಕೇಳ್ತಾಳೆ. ಅವಾಗ ಅಕ್ಕ ಒಂದು ವಚನ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆಬಾವಿ ಹಳ್ಳಗಳುಂಟು, ಎನ್ನಾತ್ಮ ಸಂಗತಕ್ಕೆ ಚನ್ನಮಲ್ಲಿಕಾರ್ಜುನನೇ ಉಂಟು. ನನ್ನ ಜೊತೆಗೆ ಯಾವಾಗಲೂ ಚನ್ನಮಲ್ಲಿಕಾರ್ಜುನ ಇರ್ತಾನೆ, ನನ್ನ ಒಬ್ಬಾಕಿ ಇಲ್ಲ ಅನ್ನುವಂಥ ಮಾತು ಹೇಳಿ ಕಲ್ಯಾಣಕ್ಕೆ ಬರ್ತಾಳೆ. ಬಂದಾಗ ಅಲ್ಲಮರು ಕೇಳ್ತಾರೆ, ಉದಮದದ ಯೌವನವನೊಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸಣ್ಣ ಹುಡುಗಿ, ಮೈಮ್ಯಾಲ ವಸ್ತ್ರ ಇಲ್ಲ, ಅನುಭವ ಮಂಟಪದ ಅಂಗಳದೊಳಗೆ ಬಂದು ನಿಂತಾಗ ಅಲ್ಲಮರು ಪ್ರಶ್ನೆ ಮಾಡ್ತಾರೆ, ಯಾರು ನೀನು ಈ ಕಡೆ ಯಾಕೆ ಬಂದಿ? ನಿನ್ನ ಪತಿಯ ಹೆಸರು ಹೇಳಿರ್ದಡೆ ಕುಳ್ಳಿರು, ಅಲ್ಲದಿರ್ದಡೆ ತೊಲಗ ತಾಯಿ ಅಂತ ಅಲ್ಲಮರು ಕೇಳಿದಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ನನ್ನ ಪತಿದೇವ, ವಸ್ತ್ರ ಇಲ್ಲದೆ ಬಂದಿಯಲ್ಲ, ಹಿಂಗ್ಯಾಕೆ ಬಂದಿದಿ ತಲೆ ಕೆಟ್ಟವ್ರಂಗ, ಇಲ್ಲಿ ಯಾಕೆ ಬಂದಿ, ನೀ ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಬಂದ ಉದ್ದೇಶ ಏನು ಅಂತ ಕೇಳಿದಾಗ ಅಕ್ಕ ಹೇಳ್ತಾಳೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ಸರಸ ಸಮ್ಮೇಳನವಾಗಿ ಪುದಯ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ, ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆ. ಹೇ ಪರಮಾತ್ಮ, ಆಯುಷ್ಯ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಇಲ್ಲಿ ಯಾರ ಗೊತ್ತೈತೇನೆ ಯಾರಿಗೆ ಎಷ್ಟೈತೆ ಅಂಥೇಳಿ? ಎಷ್ಟನೇ ಇಸ್ವ್ಯಾಗ ಹುಟ್ಟಿರಿ ಅಂತ ಡೇಟ್ ಆಫ್ ಬರ್ತ್ ಹೇಳ್ಬೋದು ಹೊರತಾಗಿ, ಭಾಳ ಆದ್ರೆ ಜನ್ಮ ಕುಂಡಲಿಯೊಳಗೆ ನಮಗೆ 100 ವರ್ಷ ಅಂತ ಹೇಳ್ಯಾರ್ರಿ, ನಮಗೆ 80 ವರ್ಷ ಅಂತ ಹೇಳ್ಯಾರ್ರಿ ಅಂತ ನೀವು ನಮ್ಮ ಆಯುಷ್ಯ ಇಷ್ಟು ಹೇಳ್ಯಾರ್ರಿ ಅಂತ ಹೇಳ್ಬೋದು ಹೊರತಾಗಿ, ಸರ್ಟಿಫಿಕೇಟ್ ಏನರ ಐತೇನು? ಗ್ಯಾರಂಟಿ ಸರ್ಟಿಫಿಕೇಟ್. ಏನೋ ಒಂದು ವಸ್ತು ತರ್ರಿ ನೀವು ಮಾರ್ಕೆಟಿಂದ, ವಾರಂಟಿ ಕಾರ್ಡ್, ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಆದರೆ ಇದೊಂದು ಶರೀರವನ್ನು ಪರಮಾತ್ಮ ಕೊಟ್ಟಾನಲ್ಲ, ಇದಕ್ಕೇನಾರೆ ಇಷ್ಟು ವರ್ಷ ಅಂತ ಗ್ಯಾರಂಟಿ ಕಾರ್ಡ್ ಕೊಟ್ಟು ಕಳಿಸ್ಯಾನೇನು? ಇಲ್ಲ. ಬರ್ತ್ ಈಸ್ ಎ ಗ್ಯಾರಂಟಿ ಫಾರ್ ಡೆತ್ ಅಂತ ಬರೆದು ಕೊಟ್ಟಾನ. ಗ್ಯಾರಂಟಿ ಕಾರ್ಡ್ ಇರೋದು ಅದು ಒಂದೇ. ಹುಟ್ಟಿದ್ದು ಎದಕ್ಕಂದ್ರೆ ಒಂದು ದಿವಸ ಗ್ಯಾರಂಟಿ, ಮತ್ತು ಸುಮ್ಮಲ್ಲ. ಇವ ಏನೇನು ಮಾಡ್ತಾನೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಸಾಲಿ ಕಲಿತಾನೆ ಇಲ್ಲ ಗೊತ್ತಿಲ್ಲ, ಮದುವೆ ಆಗ್ತಾನೆ ಇಲ್ಲ ಗೊತ್ತಿಲ್ಲ, ನೌಕರಿ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ಮುದುಕಾಗ್ತಾನೆ ಇಲ್ಲ ಗೊತ್ತಿಲ್ಲ, ಸಾಯೋದು ಮಾತ್ರ ಪಕ್ಕಾ ಗ್ಯಾರಂಟಿ. ಅದ್ರಾಗೇನು ಸಂಶಯ ಇಲ್ಲ. ಅದಕ್ಕನೇ ಬಸವಣ್ಣವ್ರು ಹೇಳಿದರು, ಮನುಷ್ಯ ಜನ್ಮ ಸುಮ್ಮನೆ ವ್ಯರ್ಥ ಕೆಡಿಸ್ಲಿಕ್ಕೆ ಬಂದದ್ದಲ್ಲಪ್ಪ, ಇಷ್ಟೆಲ್ಲ ಕೊಟ್ಟಿರುವ ಪರಮಾತ್ಮನಿಗೆ ಒಂದಿಷ್ಟು ಏನಾದರೂ ನಾವು ಪ್ರಾರ್ಥನಾ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ, ಆತನಿಗೆ ಪೂಜಿಸಬೇಕಾಗ್ತದೆ. ಆ ಕಾರಣಕ್ಕೆ ನಾವು ಒಂದಿಷ್ಟು ಏನಾದರೂ ಮಾಡಬೇಕಾಗ್ತದೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನವಾಗಿ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಆ ವಚನ ಹೇಳ್ತಾ, ಒಂದು ದಿವಸ ಮುದುಕಾಗ್ತೀಯಪ್ಪ, ಮುಪ್ಪಾಗ್ತಿ, ಏನು ಹಿಂಗೆ ಇರ್ತೀರಿ? ಫ್ರಿಜ್ನಾಗಿಟ್ಟು ಹಣ್ಣಿದ್ದಂಗೆ ಇಂಜೆಕ್ಷನ್ ಬಂದಾವಂತ, ಅವು ಮಾಡಿಸ್ಕೊಂಡ್ರೆ ಮುದುಕಾಗಂಗಿಲ್ಲ ಅಂತ. ಮ್ಯಾಲ ಇದ್ದ ಶರೀರ ಇದ್ದಂಗೆ ಇರ್ತದೆ, ಒಳಗೆಲ್ಲ ಕೆಟ್ಕೋತ ಹೋಗ್ತದ.
ನೀವೇನು ಮೇಕಪ್ ಮಾಡಿಕೊಂಡ್ರು ಈ ಮುಪ್ಪಾವಸ್ಥೆ ತಪ್ಪಂಗಿಲ್ಲ. ಕೂದಲ ಕರ್ರಗೆ ಕಾಣಬೇಕು, ನಾವಿನ್ನೂ ಸಣ್ಣವ್ರು ಕಾಣ್ಬೇಕಂತ ಅದು ಡೈ ಮಾಡ್ತಾರೆ. ಹಿಂಗೆ 4 ದಿವಸ ಹೋಗಿರಂಗಿಲ್ಲ, ಮತ್ತೆ ಬೆಳ್ಳಗೆ ಕೆಳಗೆ ಬಂದೇ ಇರ್ತಾವೆ. ಹಲ್ಲು ಹೋಗೋ ಲೆಕ್ಕಲ್ಲ, ನಾವು ಮತ್ತೆ ಹಾಕಿಸ್ಕೊಂಬರ್ತೀವಂತ ಇವರು. ಕಣ್ಣು ಹೋದ್ರೆ ಮತ್ತೆ ಆಪ್ರೇಷನ್ ಮಾಡಕ್ಕೆ ಡಾಕ್ಟರ್ ಅದಾರಂತ. ನೀ ಕಣ್ಣು ಆಪ್ರೇಷನ್ ಮಾಡಿಸ್ಕೋ, ಹಲ್ಲು ಸಟ್ ಹಾಕೋ, ಏನು ಬೇಕಾದ ಮೇಕಪ್ ಮಾಡ್ಕೋ, ಹೇರ್ ಡೈ ಮಾಡ್ಕೋ, ನೀ ಮ್ಯಾಲೆ ಏನು ಮೇಕಪ್ ಮಾಡಿ ಏನು ಮಾಡಿದ್ರು ಸಹಿತ ಒಳಗದು ಮುಪ್ಪಾಗೋದೆ ಶರೀರ. ಬಸವಣ್ಣನವರಿಗೆ ಮುಪ್ಪು ಆಗೋಕ್ಕಿಂತ ಮುಂಚೆ ಆದರೂ ಪೂಜೆ ಮಾಡಪ್ಪ ಅಂತ ಹೇಳ್ಯಾರಂತ ತಿಳ್ಕೊಂಡು. ಮುಪ್ಪಾಗೋಕ್ಕಿಂತ ಮುಂಚೆ ಅಂದ್ರೆ ಏನ್ರಿ, 60 ನಂತರ. ನಮಗೇನ ಈಗ 40, 50 ಏನೋ 10 ವರ್ಷ ಟೈಮ್ ಐತೆ ಅಂತ ಹೇಳ್ತಾರೆ ಇವ್ರಂತ ಗೊತ್ತಿತ್ತು ಬಸವಣ್ಣವರಿಗೆ. ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮುಪ್ಪಾದ ಮ್ಯಾಗ ಬೇಕಾದಂಥ ಸುಂದರ ಇದ್ರು ಅದು ಹಂಗೆ ಉಳಿಯಂಗಿಲ್ಲಲ್ಲ. ಮದುವೆಯಾಗ ಹಿಂಗೆ ಇದ್ರೇನ್ರಿ ಅಜ್ಜಾರ? ಮದುವೆನ ಫೋಟೋ ತೊಗೊಂಡು ಈಗಿನ ಫೋಟೋ ಜೋಡಿಸಿ ನೋಡ್ಕೊಳ್ರಿ ಹೆಂಗಾಗೈತಿ, ಎಷ್ಟು ವ್ಯತ್ಯಾಸ ಆಗೈತಿ ಗೊತ್ತಾಗ್ತದೆ. ಒಪ್ಪ ಮೋರಿಯು ಚಿಪ್ಪಿನಂತಾಯಿ ತಿನ್ನು ಜಗದೊಳಗೆ ಅಂತ ಬರೀತಾರೆ. ಹಿಂಗೆ ಇದ್ರೇನಿಲ್ಲ. ಸಣ್ಣವರಿದ್ದಾಗ ತೊಟ್ಟಿಲೊಳಗಿದ್ದಾಗ ಇದ್ದ ಶರೀರ ಈಗ ಐತೇನಿಲ್ಲ. ಬದಲಾಕೋಂತ ಇರೋದೇ ಜಗತ್ತು, ಪರಿವರ್ತನಾಶೀಲದ ಜಗತ್ತು. ಜಗತ್ತು ಇದ್ದಂಗೆ ಇರೋದಿಲ್ಲ. ಈಗ ಇದ್ದದ್ದು ಇನ್ನೊಂದು ತಾಸಿಗಿರೋದಿಲ್ಲ. ನೀವು ಅನ್ಕೊಂಡಿರ್ಬೇಕು ನಾವು ಬಂದು ಕುಂತಾಗ ಏನಿದ್ದೀವಿ ಅವರೇ ಎದ್ದು ಹೊಂಟೀವಿ ಅಂತ. 1 ತಾಸು ಆಯುಷ್ಯ ಕಡಿಮೆ ಆಗ್ಯದಿಲ್ಲ ಎಲ್ಲರದು, ಪ್ರತಿಯೊಬ್ಬರದು. ಯಾವುದು ಗ್ಯಾರಂಟಿ ಇಲ್ಲ. ಹಿಂಗಿರುವಾಗ ನಾವೆಷ್ಟು ವರ್ಷ ಬದುಕ್ತೀವಿ ಏನಂತ ಯಾರಿಗೂ ಗೊತ್ತಿಲ್ಲ. ಬಸವಣ್ಣವ್ರ ಕೊನೆಗೆ ಒಂದು ನಿರ್ಣಾಯಕ ಮಾತು ಹೇಳಿದರು. ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಅಷ್ಟೇ ಅಲ್ಲಪ್ಪ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಮುಪ್ಪಾಗೋಕ್ಕಿಂತ ಮುಂಚೆ ಅಂದ್ರೆ ಇನ್ನೂ ಟೈಮ್ ಐತಿ ಬಿಡು, ರಿಟೈರ್ಮೆಂಟ್ ಆದ್ಮ್ಯಾಗ ಮಾಡಕ್ಕೆ ಬರ್ತದ, ಬೇಡ ವಯಸ್ಸಾದ್ಮ್ಯಾಗ. ಅವೇನು ಪ್ರವಚನಕ್ಕೆ ಹೋಗೋದಿಲ್ಲ ವಯಸ್ಸಾದ್ಮ್ಯಾಗ, ಭಜನೆ ಮಾಡೋದು ವಯಸ್ಸಾದ್ಮ್ಯಾಗ ಅಂತಿದ್ದೆ ಅಂದ್ರೆ ನಿನ್ನ ವಯಸ್ಸಾಗಿ ನೀ ಮುಪ್ಪಾಗ್ತಿ ಅಂತ ಏನು ಗ್ಯಾರಂಟಿ? ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನ. ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಏನೂ ಇಲ್ಲ. ಯಾವಾಗ ಹೋಗ್ತದ ಶರೀರ ಗೊತ್ತಿಲ್ಲ. ಶರೀರವೇ ಮೊದಲು ಮಾಡಿಕೊಂಡು ನಾವು ಏನೇನು ಪಡೆದೀವಿ ಇದೆಲ್ಲವೂ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬೆ ಕಾಣ ರಾಮನಾಥ ಅಂತ. ಯಾರೋ ಒಂದು ಕಪ್ ಚಹಾ ಕೊಟ್ರೆ ಸಂಜೀತನ ಹೇಳ್ತಾನೆ, ಥಂಡಿ ಹಿಡ್ದೈತ್ರಿ 1 ಕಪ್ ಚಹಾ ಕುಡಿಸಿದ್ರು ಅಂತ. ಬೇಡ, ಯಾರೋ ಏನೋ ವಸ್ತ್ರ ಕೊಟ್ರೆ ಹೇಳ್ತಾನೆ, ಯಾರೋ ಏನೋ ಪ್ರಶಸ್ತಿಗಳ ಕೊಟ್ರೆ ಹೇಳ್ಕೊಂತಾನ, ಎಲ್ಲೋ ಯಾರ್ಯಾರೋ ಏನೇನೋ ಕೊಟ್ರೆ ಹೇಳ್ಕೊಂತಾನ ಮನುಷ್ಯ ವ್ಯಕ್ತಿ. ಆದ್ರೆ ಪರಮಾತ್ಮ ಹುಟ್ಟಿದ ಆರಭ್ಯದಿಂದ ಇಲ್ಲಿಯ ತನ ನಮಗೇನೇನು ಕೊಟ್ಟಾನ ಗೊತ್ತೈತೇನ್ರಿ? ಶ್ವಾಸೋಚ್ಛ್ವಾಸ ಕ್ರಿಯೆ ನಡೆದಲ್ಲ ನಿರಂತರ. ಇದಕ್ಕೇನು ಬಿಲ್ ಕಟ್ತೀರಿ ತಿಂಗಳ 1 ತಾಸಿಗೆ ಆಕ್ಸಿಜನ್ ಸಿಲಿಂಡರ್. ಈಗ ಮೊನ್ನೆ ಕೊರೋನಾ ಪೀರಿಯಡ್ದೊಳಗೆ 1 ಸಿಲಿಂಡ್ರಕ್ಕೆ 800 ರೂಪಾಯಿ ಅಲ್ರಿ, 1,000 ರೂಪಾಯಿ. 1 ಸಿಲಿಂಡ್ರಕ್ಕೆ 1,000 ರೂಪಾಯಿ. ಅದು ಹೆಚ್ಚು ಕಮ್ಮಿ ತಾಸು 2 ತಾಸು ನಡೀತಿರ್ಬೇಕು. ಆಕ್ಸಿಜನ್ ಸಿಲಿಂಡ್ರಕ್ಕೆ 1 ತಾಸಿಗೆ 1000, ಬೇಡ 2 ತಾಸಿಗೆ ಒಂದು ದಿವ್ಸಕ್ಕೆ 1,000 ಅಂದ್ರಲ್ಲ, ಏನಾಗೋದೈತಿ? ಪರಮಾತ್ಮ ನಾವು ಹುಟ್ಟದಾಗಿನಿಂದ ಇಲ್ಲಿಯ ಪರ್ಯಂತ ಇಷ್ಟೆಲ್ಲ ಮುಕ್ತವಾದಂಥ ಶುದ್ಧವಾದಂಥ ಗಾಳಿಯನ್ನು ಕೊಟ್ಟಾನಲ್ಲ, ಇದಕ್ಕೆ ಬಿಲ್ ಕಟ್ಟಿವೇನಿಲ್ಲ. ಕರೆಂಟ್ ಬಿಲ್ ಬಂದೇ ಬರ್ತದೆ ತಿಂಗಳ. ಸರ್ಕಾರದವ್ರು ಫ್ರೀ ಅಂದಾರ, ಖರೆ ಮತ್ತೂ ಮ್ಯಾಲ ಬರಾಕ ಹತ್ಯಾದ. ಏನು ಫ್ರೀ ಅಂದ್ರು ಏನು ಮಾಡಿದ್ರು ಮತ್ತೆ ಕರೆಂಟ್ ಬಿಲ್ ಬರ್ತದ, ನೀರಿನ ನಳ್ಳಿನ ಬಿಲ್ ಬರ್ತದ. ಪ್ರತಿಯೊಂದಕ್ಕೂ ನೀವೇನು ಮಾಡಿದ್ರು ಬಿಲ್ ಅದ. ಇಂದಿನ ಕಾಲದೊಳಗೆ ಎಲ್ಲಿ ಹೋಗ್ತೀವಂದ್ರೂ ದುಡ್ಡು ಖರ್ಚಾಗ್ತದೆ, ಏನು ಮಾಡ್ತೀವಂದ್ರೂ ಖರ್ಚಾಗ್ತದೆ. ಸುಮ್ಮನೆ ನೀವೆಲ್ಲೋ ಹೊರಗೆ ಹೋದಾಗ ನೇಚರ್ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೂ ದುಡ್ಡು ಕಟ್ಟಬೇಕಾಗ್ತದೆ. ಯಾವುದೂ ಪುಗ್ಶೆಟ್ಟೆ ಇಲ್ಲ.
ಆದರೆ ಹುಟ್ಟಿದ ಆರಭ್ಯದಿಂದ ಮರಣ ಬರುವ ಪರ್ಯಂತ ಪರಮಾತ್ಮ ಕೊಟ್ಟಿರುವ ಇಷ್ಟೆಲ್ಲ ಬಳಸಿಕೊಂಡು ನಾವು ಅವನಿಗೆ ಒಂದು ಧನ್ಯವಾದ ಸಹಿತ ಹೇಳದಂಥ ಕೃತಜ್ಞರಾಗಬಾರ್ದಲ್ಲ. ಇಷ್ಟೆಲ್ಲ ಕೊಟ್ಟಿರುವ ಪರಮಾತ್ಮನ ಕರುಣೆಗೆ ನಾವು ಒಂದಿಷ್ಟು ಧನ್ಯವಾದ ಹೇಳಬೇಕು, ಅವನಿಗೊಂದಿಷ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತ ಮಾಗೃದ ಕಸ್ಯಸ್ವಿಧನಂ. ಇದೆಲ್ಲವೂ ದೇವನಿಂದನೇ ನಿರ್ಮಿತವಾದದ್ದು, ದೇವನಿಂದನೇ ಆವರಿಸಲ್ಪಟ್ಟಿರುವಂಥದ್ದು. ದೇವನಿಲ್ಲದೆ ಇರತಕ್ಕಂಥದ್ದು ಒಂದಿಷ್ಟು ಏನೂ ಇಲ್ಲ. ಪರಮಾತ್ಮನದೇ ಎಲ್ಲವನ್ನು ಪಡೆದು ಪರಮಾತ್ಮನಿಗೆ ನಾವು ಒಂದಿಷ್ಟು ಸ್ಮರಣ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ, ನಾವು ಮಹಾಪಾಪಿಗಳಾಗ್ತೀವಿ. ಹೆಂಗೆ ಸರ್ಕಾರಕ್ಕೆ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅಪರಾಧಿಗಳಾಗ್ತೀವಿ. ಕರೆಂಟ್ ಕಟ್ ಮಾಡ್ತಾರ ಅಥವಾ ನೀವು ಕದ್ದು ಕರೆಂಟ್ ಹಾಕ್ಕೊಂಡಿದ್ರಿ ಅಂದ್ರೆ ನಿಮ್ಮ ಮ್ಯಾಲೆ ಮತ್ತೆ ಇವ್ರು ಬರ್ತಾರೆ ಹೊನ್ಕಟ್ಟಿಯವರು ಕೇಸ್ ಹಾಕಕ್ಕೆ. ಆದ್ರೆ ಪರಮಾತ್ಮಂದು ಇಷ್ಟೆಲ್ಲ ಬಳಸಿ ಏನು ನಮಗೆ ಗೊತ್ತೇ ಇಲ್ಲ ಅನ್ನುವಂಗೆ, ಪರಮಾತ್ಮ ನಮಗೇನು ಕೊಟ್ಟೇ ಇಲ್ಲ ಅನ್ನುವಂಗೆ ನಾವು ಬರೇ ಪ್ರಪಂಚವನ್ನೇ ಮಾಡ್ಕೊತ ಹೊಂಟೇವು ಅಂತಂದ್ರೆ ಪರಮಾತ್ಮ ಕಟ್ ಮಾಡ್ತಾನೆ, ನಮಗೂ ದಂಡ ಹಾಕ್ತಾನೆ. ಶ್ರೇಷ್ಠ ಜನ್ಮ ಕೊಟ್ಟೆವು, ವ್ಯರ್ಥ ಕೆಡಿಸಿದಿ, ಅದಕ್ಕೆ ನಿನಗೆ ಇನ್ನು ಬೇರೆ ಪಶ್ಚಾತ್ತಾಪಕ್ಕಾಗಿ ಇಂಥ ಜನ್ಮ ಅಂತ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಅಥವಾ ಏನಂತೀರಿ ನೀವು, ಪ್ರಮೋಷನ್ ಕೊಡಂಗಿಲ್ಲ, ಡಿಪ್ರಮೋಟ್ ಮಾಡ್ತಾನೆ. ಉನ್ನತ ಜನ್ಮದಿಂದ ಮತ್ತು ಅವನತಿ ಕಡೆಗೆ ಹೋಗಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಪರಮಾತ್ಮ ಕೊಟ್ಟಿರುವ ಇಷ್ಟೆಲ್ಲ ಬಳಸಿಕೊಂಡು ಬದುಕುವಂಥ ನಾವೆಲ್ಲರೂ ಪ್ರತಿ ಕ್ಷಣ ಪ್ರತಿದಿನ ಸತ್ಕರ್ಮಗಳನ್ನು ಮಾಡ್ತಾ ಆ ಭಗವಂತನೆಡೆಗೆ ಹೆಜ್ಜೆಯನ್ನು ಇಡ್ತಾ ಹೋಗಬೇಕಾದಂಥದ್ದದ. ನಾವಿಲ್ಲಿ ಖಾಲಿ ಕುಂತೀವಂದ್ರೂ ಒಂದು ಕರ್ಮನೇ. ಕರ್ಮವನ್ನು ಬಿಟ್ಟು ನಮಗೆ ಬದುಕಲಿಕ್ಕೆ ಸಾಧ್ಯತಾ ಇಲ್ಲ. ಇಲ್ಲಿ ಬದುಕಿರುವ ಪರ್ಯಂತ ಪ್ರತಿ ಕ್ಷಣ ಏನಾದರೂ ಒಂದು ಕರ್ಮಗಳನ್ನು ಮಾಡ್ತಾನೆ ಇರ್ತೀವಿ. ಹೇಳಿದಾರ 100 ವರ್ಷ ಬದುಕಿದ್ರು ಕೂಡ ಬದುಕಿರುವ ಪರ್ಯಂತ ಕರ್ಮವನ್ನು ಮಾಡ್ತಾನೆ ಇರಬೇಕಂತ. ಕುರುವನ್ನೇವೇಹ ಕರ್ಮಾಣಿ ಶತಂ ಜಿಜಿವಿತೆ ವಿಷೇಚ್ಛ ಮಹಾನ್. 100 ವರ್ಷ ಬದುಕಿರುವ ಪರ್ಯಂತರೂ ಸತ್ಕರ್ಮಗಳನ್ನು ಮಾಡ್ತಾ ಬದುಕಬೇಕು. ಮಾಡಿದ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸ್ತಾ ಬದುಕಬೇಕು. ಕರ್ಮದ ಫಲ ಅಪೇಕ್ಷೆಯನ್ನು ಪಡದೆ, ಕರ್ಮವನ್ನು ಬಿಡದೆ, ಕರ್ಮಕ್ಕೆ ಫಲದ ಅಪೇಕ್ಷೆಯನ್ನು ಮಾಡದೆ ಕರ್ಮಗಳನ್ನು ಮಾಡ್ತಾ ಇರಬೇಕು. ನಾವು ಹಂಗೆ ಮಾಡೋದಿಲ್ಲ. ಮಾಡೋದು ಸ್ವಲ್ಪ, ಬೇಡೋದು ಬಹಳ. ಎಲ್ಲವೂ ನಮಗೆ ತಾನಾಗಿಯೇ ಸಿಗಬೇಕು, ಪುಕ್ಕಟ್ಟೆ ಸಿಗಬೇಕು. ನಮ್ಮ ಪ್ರಯತ್ನ, ನಮ್ಮ ಕರ್ಮ ಏನು ಇರಬೇಕು ಇರಬಾರ್ದು ವಿಚಾರ ಮಾಡಂಗಿಲ್ಲ. ಜೊತೆಗೆ ಮಾಡುವುದೆಲ್ಲ ಕೆಟ್ಟ ಕರ್ಮಗಳನ್ನು ಮಾಡಿ ಫಲಾಪೇಕ್ಷೆ ಮಾತ್ರ ಒಳ್ಳೆಯದನ್ನೇ ಬಯಸ್ತೀವಿ. ಪುಣ್ಯಸ್ಯ ಫಲಮಿಚ್ಛಂತಿ ಮಾನವ ಪುಣ್ಯ ಕರ್ಮಂ ನೇಚ್ಛಂತಿ. ಪುಣ್ಯದ ಕರ್ಮಗಳನ್ನು ಮಾಡೋದಿಲ್ಲ, ಪುಣ್ಯದ ಫಲ ಮಾತ್ರ ಅಪೇಕ್ಷೆ ಪಡ್ತಾನ. ಪಾಪ ಕರ್ಮಗಳನ್ನು ಮಾಡದೇ ಇರ್ಲಿಕ್ಕಾಗಂಗಿಲ್ಲ, ಬರೀ ಪಾಪ ಕರ್ಮಗಳನ್ನೇ ಮಾಡ್ತಾನ. ಪಾಪಕ್ಕೆ ತಕ್ಕಂಥ ಫಲ ದುಃಖ, ಅದು ಒಲ್ಲೆ ಅಂತಾನ. ಮನುಷ್ಯ ಬೆಳಿಗ್ಗೆಯಿಂದ ರಾತ್ರಿ ಮಲಗುತ್ತಾನ ಏನಾದರೂ ಮಾಡ್ತಾ ಇರ್ತಾನ. ಮಾಡಿದ ಪ್ರತಿಯೊಂದು ಕ್ರಿಯೆಗಳೆಲ್ಲವೂ ಕರ್ಮಗಳಾಗಿ ಪರಿವರ್ತನೆ ಆಗ್ತಾವ. ಆ ಕರ್ಮಗಳು 2 ರೀತಿಯ ವಿಂಗಡಣೆ ಆಗ್ತಾ ಇರ್ತಾವೆ, ಒಂದು ಪುಣ್ಯ, ಒಂದು ಪಾಪ ಆಗಿ. ಆ ಪುಣ್ಯದ ಕರ್ಮಗಳೆಲ್ಲವೂ ನಮಗೆ ಸುಖವನ್ನು ತಂದು ಕೊಡ್ತಾವ, ಪಾಪದ ಕರ್ಮಗಳೆಲ್ಲ ನಮಗೆ ದುಃಖವನ್ನು ತಂದು ಒಡ್ತಾವ. ನಾವು ಅಂತಿರ್ತೀವಿ, ಭಾಳ ಸಲ ಅನ್ನಂಗಿಲ್ರಿ, ನಾವೇನು ಮಾಡೀವಿ ಅಂಥದ್ದು, ನಮಗ್ಯಾಕೆ ಇಂಥದ್ದು ಬಂತು ಅಂತ. ಒಂದು ಜನ್ಮದಲ್ಲೆಲ್ಲ ಜನನೂ ಅಂತಿರ್ತಾರೆ, ಈ ಜನ್ಮ ಅವ್ರು ಭಾಳ ಉತ್ತಮ ಜನ ರೀ, ಭಾಳ ಒಳ್ಳೆಯ ಸಂಸ್ಕಾರದಿಂದ ಬದುಕಿದವರು, ಇಡೀ ಆಯುಷ್ಯ ಪರ್ಯಂತ ಒಬ್ರಿಗಿಬ್ಬರ ಅಂದವರಲ್ಲ, ಭಾಳ ಒಳ್ಳೆಯ ಜೀವನ ಸಾಗಿಸಿದವರು, ಅವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು. ಈ ಜನ್ಮದೊಳಗೇನೋ ಒಳ್ಳೆಯ ರೀತಿಯಿಂದ ಬದುಕಿರಬಹುದು. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ ಹೇಳಿದಾರ. ಬರೇ ವರ್ಷ ಯುಗ ಹಿಂಗಲ್ಲ, ಶತಕಲ್ಪ ಕೋಟಿ ಅಂದ್ರೆ ಬ್ರಹ್ಮನ ಆಯುಷ್ಯ ಹೇಳ್ತಾರೆ ಒಂದು ಕಲ್ಪ ಅಂತ. ಅದೆಲ್ಲ ಭಾಳ ದೊಡ್ಡ ಲೆಕ್ಕ, ಅದು ಉದ್ದಕ್ಕೆ, ಅದು ಪ್ರಶ್ನೆ ಬೇಡ. ಸಾವಿರ ವರ್ಷಗಳು, ಯುಗಗಳು ದಾಟಿದರೂ ಕೂಡ ನಾವು ಮಾಡಿದ ಕರ್ಮ ನಮ್ಮನ್ನೇ ಅನುಸರಿಸಿ ಬರ್ತದೆ. ಆ ಕರ್ಮಕ್ಕೆ ತಕ್ಕಂಥ ಫಲ ಒಂದು ದಿವಸ ನಮಗೆ ಅನುಭವ ಮಾಡಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ
ಇಲ್ಲಿ ಏನೋ ಮಾಡಿ ಪೊಲೀಸರ ಕೈಯನ್ನು ತಪ್ಪಿಸ್ಕೋಬೋದು. ಮಗ್ಗಲ್ಕ ಅವ್ರು ಕುಂತಾರೆ, ಬರೀ ಅವ್ರದ್ದು ವಿಚಾರ ಉಂಟಾವ. ಪೊಲೀಸರ ಕೈಯನ್ನು ತಪ್ಪಿಸ್ಕೊಳ್ಳೋದು ಈಸಿ, ಆದರೆ ಪರಮಾತ್ಮನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಮಾಡಿದ ಕರ್ಮದ ಏನು ಫಲ ದುಃಖ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವನೋ ಒಬ್ಬ ಪಿಕ್ ಪಾಕೆಟ್ ಮಾಡ್ತಿದ್ದ, ಕಿಶ ಕತ್ತರಿಸ್ತಿದ್ದ ಬಜಾರ್ದಾಗ, ಯಾರ ಕೈಯಾಗೂ ಸಿಕ್ಕಾಕೋತಿದ್ದಿಲ್ಲ, ಅಟ್ ಚಂದ ಚಾಲಾಕಿನೇ ಇದ್ದವ. ಅದರಾಗ ಹೊನ್ಕಟ್ಟಿ ಸಾಹೇಬ್ರು ಹೋದ್ರಂತ, ಅವರಲ್ಲ PSI ಸಾಹೇಬರು ನೋಡಿ ಹಿಡಿದು ಅವ್ರಿಗೇನೋ ಅರ್ಜೆಂಟ್ ಕಾಲ್ ಬಂತು. ಅವರು ಕಾನ್ಸ್ಟೇಬಲ್ ಅವ್ರಿಗೆ ಹೇಳಿದರು, ಪೊಲೀಸರಿಗೆ, ಇವನ್ನ ಕರ್ಕೊಂಡು ನಡ್ರಿ ಸ್ಟೇಷನ್ಗೆ, ನಾನು ಬರ್ತೀನಿ ಅಂಥೇಳಿ. ಆಗಲಿ ಅಂತ ಅವ ಕರ್ಕೊಂಡು ಹೊಂಟಿದ್ದ ಪೊಲೀಸ್. ದಾರ್ಯಾಗ ಸಣ್ಣಗೆ ಜಿಟಿ ಮಳೆ ಶುರು ಆಯಿತು. ಮಳೆ ಬರೋ ಕಾಲಕ್ಕೆ ಅವ ಹೇಳಿದಂತ, ಸಾಹೇಬ್ರ ಏನ್ರಿ ಮಳೆ ಬರಾಕತ್ತು, ಇಬ್ಬರು ಮೈತುಯಿಸ್ಕೊಳ್ಳೋದು ನಡೀತು, 2 ನಿಮಿಷ ಸರ್ ತಾವು ಅವಕಾಶ ಕೊಟ್ರೆ, ನಮ್ಮ ಮನೆ ಇಲ್ಲೇ ಐತ್ರಿ, ಸಂಧ್ಯಾಗ ಹೋದ ಕೂಡಲೇ ಛತ್ರಿ ತೊಗೊಂಬರ್ತೀನಿ, ಇಬ್ಬರು ಕೂಡ ಹೋಗೋಣ್ರಿ ಸ್ಟೇಷನ್ಗೆ ಅಂದಂತ. ಪೊಲೀಸ್ಗೆ ಹೌದಲ್ಲ, ಒಳ್ಳೆಯ ಐಡಿಯಾ, ಒಳ್ಳೆಯ ವಿಚಾರ ಅಂತ ತಿಳ್ಕೊಂಡು ಹೋಗ್ಬಾಪ ಅಂತ ಹೇಳಿದವ. ಛತ್ರಿ ತರ್ಲಾಕ್ ಹೋದ ಆ ಕಡೆ ಹೋದ, ಅವ ಯಾಕೆ ಬರ್ತಾನೆ ತಿರುಗಿ? ಹಿಂಗೆ ತಪ್ಪಿಸ್ಕೊಳಕ್ಕೆ ಬರ್ತದೆ. ಅದೇ ಪೊಲೀಸನ ಕೈಯಾಗ ಅದೇ ಕಳ್ಳ ಮತ್ತೆ 6 ತಿಂಗಳ ನಂತರ ಮತ್ತೆ ಸಿಕ್ಕ, ಅವಾಗೂ ಮತ್ತೆ ಮಳೆ ಬರಕ ಹತ್ತಿತ್ತು. ಅವಾಗ ಹೇಳ್ದಂತ, ಸರ ಮತ್ತೆ ಮಳೆ ಬರಕತ್ತದ್ರಿ, ಛತ್ರಿ ತೊಂಬ್ರಿ. ಮಗನ ಹೋದ ಸಲ ಭೇಟಿ ಆದಾಗ ಛತ್ರಿ ತರ್ತೀನಿ ಅಂತ ಹೋದವ, ಆ ಕಡೆ ಹೋಗಿದ್ದೀನಿ, ನಿನ್ನ ಈ ಸಲ ನಾ ಬಿಡಂಗಿಲ್ಲ ಅಂದಂತ. ಮತ್ತೆ ಹೆಂಗೆ ಮಾಡಿದ್ರಿ ಸರ್? ಮೈ ತುಯಿಸ್ಕೊಳ್ಳೋದಾಗ್ತದಲ್ಲ, ನನಗೆ ಗೊತ್ತೈತಿ, ನೀ ಹೋದ್ರೆ ಆ ಕಡೆ ಹೋಗ್ತಿ, ನೀ ಇಲ್ಲೇ ನಿಂದ್ರೆ ನಾ ಹೋಗ್ತೀನಿ ಅಂತ ಹೋದಂತೇವ. ಹಿಂಗೆ ಈ ಪೊಲೀಸರ ಕೈಯನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯತೆ ಅದ. ಆದ್ರೆ ಮಾಡಿದ ಕರ್ಮ ವಿಧಿವೆನ್ನ ಬಿಡದು, ಜನ್ಮಾಂತರಗಳು ಹೋದರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆ ಪರಮಾತ್ಮ, ನಾವು ಮನೆ ಮುಂದೆ CC ಕ್ಯಾಮ್ರಾ ಹಾಕಿವಿ ಅಂತ ಭಾಳ ನಮ್ಮ ಕ್ಯಾಮ್ರಾ ಹಾಕಿವಿ ಅಂತ, ನಿಮ್ಮ ಕ್ಯಾಮ್ರಾ ಯಾವಾಗ ಫೇಲ್ ಆಗ್ತಾವ ಗೊತ್ತಿಲ್ಲ. ಈ ಪ್ರಕೃತಿಯೊಳಗೆ ಅದ್ಭುತವಾದಂಥ ಕ್ಯಾಮ್ರಾ ಐತಿ, ಸದಾ ನಮ್ಮೆಲ್ಲರನ್ನ ಜೂಮ್ ಮಾಡಿ ನೋಡ್ತಿರ್ತದೆ. ಮತ್ತದು ಸೌಂಡ್ ಸಿಸ್ಟಮ್ ಕ್ಯಾಮ್ರಾ ಅದ, ನಾವು ಮಾತಾಡುವ ಪ್ರತಿ ಶಬ್ದಗಳನ್ನು ಈ ಪ್ರಕೃತಿ ಗ್ರಹಣ ಮಾಡ್ತದೆ. ಆ ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳು ಎಲ್ಲವೂ ಕರ್ಮಗಳಾಗ್ತಾವ. ಆ ಪ್ರತಿ ಕರ್ಮಗಳೆಲ್ಲವೂ ಪುಣ್ಯ ಪಾಪಗಳಾಗಿ ವಿಂಗಡಣೆ ಆಗ್ತಾವ. ಆ ಪುಣ್ಯ ಪಾಪಗಳೇ ನಮಗೆ ದುಃಖಕ್ಕೆ ಸುಖಕ್ಕೆ ಕಾರಣ ಆಗ್ತಾವ. ಸುಖ ಬೇಕು ಅಂತ ಬಯಸುವವರೆಲ್ಲರೂ ಸತ್ಕರ್ಮಗಳನ್ನು ಮಾಡಲೇಬೇಕು. ದುಃಖ ಯಾರು ಬಯಸ್ತೀವಿ? ನಮಗಲ್ಲ, ನಮ್ಮ ಸುತ್ತಮುತ್ತಲು ಇದ್ದವ್ರಿಗೆ ಸಹಿತ ದುಃಖ ಬರಬಾರ್ದು ಅಂತಲೇ ಅಪೇಕ್ಷೆ ಪಡ್ತೀವಿ. ಆದರೆ ದುಃಖರೇ ಬ್ಯಾಡ ಅಂತೀವಿ. ಮಾಡೋ ಕರ್ಮಗಳೆಲ್ಲ ದುಃಖವೇ ಉಂಟಾಗುವಂಥ ಕರ್ಮಗಳನ್ನು ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ದುಃಖ ಆಗಬಾರ್ದು, ತೊಂದರೆಗೆ ಒಳಗಾಗಬಾರ್ದು, ನಮಗೆ ಕಷ್ಟಗಳು ಬರಬಾರ್ದು ಅಂದ್ರೆ ಆದಷ್ಟು ಸತ್ಕರ್ಮಗಳನ್ನು ಧರ್ಮದಿಂದ ನೀತಿಯಿಂದ ಮನುಷ್ಯ ಜಾಗೃತಿಯಿಂದ ಬದುಕಿದ ಅಂತಂದ್ರೆ ಬದುಕು ಸಾರ್ಥಕ ಆಗ್ತದೆ. ಹಾಗೆ ನಮ್ಮೆಲ್ಲರನ್ನ ಎಚ್ಚರಗೊಳಿಸಲಿಕ್ಕೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿ ಬೋಧತ ಅಂತ ಹೇಳುವ ಹಾಗೆ, ಏಳು, ಎಚ್ಚರಾಗು. ನಾವೆಲ್ಲರೂ ಹೇಳ್ತೀವಿ, ಎಚ್ಚರಾಗೋದು ಕಷ್ಟ. 2 ಸಲ ಯಾಕೆ ಹೇಳಿದ್ರಂದ್ರೆ, ಹೇಳ್ತೀವಿ, ಎದ್ದೀವಿ ಬಂದೀವಿ, ಆದ್ರೆ ನಾವು ಎಚ್ಚರಾಗಿಲ್ಲ. ಬದುಕಿನೊಳಗೆ ನಾವೇನು ಮಕ್ಕೊಂಡಿವೇನ್ರಿ ಅಂತ ಕೇಳಬಹುದು, ಆದರೆ ನಾವು ಇನ್ನೂ ನಮ್ಮ ನಿದ್ರೆಯಿಂದ ಅಂದ್ರೆ ಅಜ್ಞಾನದ ನಿದ್ರೆಯಿಂದ ಹೊರಗೆ ಬಂದಿಲ್ಲ. ಅದಕ್ಕೋಸ್ಕರನೇ ನಮ್ಮೆಲ್ಲರನ್ನ ನಾವು ಹೇಳ್ತೀವಿ ಅನ್ನೋದು ಗೊತ್ತದ, ಆದರೆ ಎಚ್ಚರ ಆಗೋದು ಕಷ್ಟ ಅಂತ ಗೊತ್ತಿದ್ದೇ ನಮ್ಮೆಲ್ಲರನ್ನ ಎಚ್ಚರಗೊಳಿಸ್ಲಿಕ್ಕಂತಾನೆ ಇಂಥ ಸತ್ಸಂಗಗಳು ಮಾಡ್ತಿರ್ತಾರೆ. ಸತ್ಸಂಗ ಏನಿಲ್ಲ, ನಮ್ಮನ್ನು ಎಚ್ಚರಗೊಳಿಸ್ತದೆ, ಎಚ್ಚರಿಕೆಯಿಂದ ಬದುಕುವುದು ಹೆಂಗೆ ಅಂತೇಳಿ. ಪೊಲೀಸರು ಹೈವೇ ರೋಡ್ ಮ್ಯಾಗಿರಲಿ ಅಥವಾ ಸಿಟಿಗಳಲ್ಲಿರಲಿ ಕಾಷನ್ ಹಾಕಿರ್ತಾರೆ ನೋಡಿರಿ. ಒಬ್ಬ ಕೇಳಿದ್ರೆ ನಮಗೆ, ಏನ್ರಿ ಪ್ರವಚನ ಮಾಡೇ ಮಾಡ್ತೀರಿ, ಇಷ್ಟೆಲ್ಲ ಎಲ್ಲ ಕಡೆ ಪ್ರವಚನಗಳಾಗ್ತಾವ, ಯಾರು ಉದ್ಧಾರ ಯಾರು ಕೇಳಿ ನಾವು. ಒಬ್ಬರೇ ಬದಲಾಗಬೇಕಿಲ್ರಿ, ಯಾರು ಬದಲಾಗ್ಯಾರ್ರಿ? ಏನು ಜಗತ್ತಿನೊಳಗೆ ಏನಾರೇ ಈ ಅಪರಾಧಗಳೇನು ನಿಂತಾವೇನು? ಯಾವುದು ಏನು ಬದಲಾಗಿಲ್ಲ ನಾವು. ನಿಂದು ಬರೋಬ್ಬರಿ ಇರಬೇಕು, ನಮ್ದಷ್ಟು ಕೇಳಪ್ಪ ಅಂಥೇಳಿ ನಾನು. ಈ ಹೈವೇಗೊಂಟ ಎಲ್ಲ ಸ್ಪೀಡ್ ಬ್ರೇಕರ್ ಹಾಕ್ಯಾರ, ಆಮೇಲೆ ಅಲ್ಲಲ್ಲಿ ಸಿಗ್ನಲ್ಗಳು ಹಾಕ್ಯಾರ.
ಮಹಾರಾಷ್ಟ್ರ ಬಾರ್ಡರ್ ಐತಿ, ಈ ಕಡೆ ಪುಡಾ ಶಾಲೆ ಆಹೆ ಅಂತ ಬರ್ದಿರ್ತಾರೆ, ಮುಂದೆ ಶಾಲೆ ಐತಿ ಸ್ಲೋ ಆಗಿ ಹೋಗಂತ ಬರ್ದಿರ್ತಾರೆ, ಕರ್ವಿಂಗ್ ಐತಿ ನಿಧಾನಕ್ಕೆ ಹೋಗಂತ ಬರ್ದಿರ್ತಾರೆ, ಮತ್ತು ಅಲ್ಲಲ್ಲಿ ಸಿಗ್ನಲ್ ಲೈಟ್ಗಳು ಹಾಕಿರ್ತಾರೆ. ಇಷ್ಟೆಲ್ಲ ಇದ್ರೂ ಆಕ್ಸಿಡೆಂಟ್ ಆಗ್ತಾವ ಇಲ್ಲ ಅಂತ ಕೇಳಿದ್ ನಾನು. ಆಗ್ತಾವಲ್ರಿ ಬೇಕಾದಂಗೆ ಅಂದ. ಎಲ್ಲ ಸಿಗ್ನಲ್ಗಳು ಹಾಕೋದು ಆಕ್ಸಿಡೆಂಟ್ ಆಗಬಾರ್ದಂತನೇ ಹಾಕಿರ್ತಾರೆ, ಆದರೂ ಆಕ್ಸಿಡೆಂಟ್ ಆಗ್ತಿದ್ದು ಅಂದ್ರೆ ಏನು ಮಾಡೋಕ್ಕಾಗ್ತದೆ? ಅವ ಓದಿಲ್ಲ, ಅದನ್ನು ಪಾಲಿಸಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಹಂಗೆ ನಮ್ಮ ಪ್ರವಚನಗಳು ಕಾಷನ್ ಬ್ರೇಕ್ ಬೋರ್ಡ್ ಇದ್ದಂಗೆ. ಇದನ್ನು ಕೇಳಿ ಅನುಸರಿಸಿ ಯಾವ ಬದುಕ್ತಾನ ಅವ ಗುರಿ ಮುಟ್ತಾನ, ತನ್ನ ಗಮ್ಯ ಸ್ಥಾನವನ್ನು ತಲುಪ್ತಾನ. ಬಿಟ್ಟು ತನ್ನ ಮನಸ್ಸಿಗೆ ಬಂದಂಗೆ ಹೊಂಟ ಅಂತಂದ್ರೆ ಅವ ಎಲ್ಲಿ ಬೇಕಾದಲ್ಲಿ ಏನು ಬೇಕಾದಾಗಬಹುದು, ಅವನ ಜೀವನ ಆಕ್ಸಿಡೆಂಟ್ ಆದಂಗೆ ಆಗ್ತದಪ್ಪ. ಅದಕ್ಕೆ ಸಂತ ಮಹಾತ್ಮರ ಮಾತುಗಳು ಅವು ಏನೋ ಎಕ್ದಮ್ ಮ್ಯಾಜಿಕ್ ಮಾಡ್ದಂಗೆ ಹೀಗೆ ಏನೋ ಆದ ಕೂಡಲೇ ಮೋಡ ಬಂದು ಮಳೆ ಸುರಿದಂಗೆ, ಸೂರ್ಯ ಮುಳುಗಿ ಕತ್ಲಾದಂಗೆ ಅಥವಾ ಸೂರ್ಯ ಉದಯ ಆಗಿ ಬೆಳಕಾದಂಗೆ ಏನೋ ಮ್ಯಾಜಿಕ್ ಆಗ್ತು ಪಿಕ್ಚರ್ ಆದಂಗೆ ಅಂತ ತಿಳ್ಕೊಬೇಡ. ಆ ಮಾತಿನೊಳಗೆ ಸತ್ವ ಇರ್ತದೆ. ಪೊಲೀಸರು ಅವ್ರದ್ದು ನಿಯಮಗಳದಾವ, ಅವ್ರ ನಿಯಮಗಳು ಹೇಳ್ತಾರೆ. ಎಲ್ಲರಿಗೂ ಹೊಡಿತಾರೇನು, ಅವ್ರು ಎಲ್ಲರಿಗೂ ಬಡಿತಾರೇನು, ಎಲ್ಲರಿಗೂ ಶಿಕ್ಷೆ ಮಾಡ್ತಾರಿಲ್ಲ. ಅವ್ರ ನಿಯಮಗಳದಾವ, ಕಾನೂನದ, ಕಾನೂನಿನ ಉಪದೇಶ ಮಾಡ್ತಾರೆ. ಆ ಕಾನೂನನ್ನು ಅರಿತು, ಭಾರತದ ಸಂವಿಧಾನವನ್ನು ಅರಿತು ಯಾರು ಬದುಕ್ತಾರೋ ಅವ್ರಿಗೆ ಎಂದೂ ಜೈಲಿಗೆ ಹೋಗೋ ಪ್ರಸಂಗ ಬರಂಗಿಲ್ಲ, ಎಂದೂ ಕಷ್ಟ ಅನುಭವಿಸೋ ಪ್ರಸಂಗ ಬರಂಗಿಲ್ಲ. ಆ ನಿಯಮ ಮೀರಿ ಯಾರು ಬದುಕ್ತಾರೋ ಅವರು ಅನಿವಾರ್ಯವಾಗಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಹಾಗೆ ಈ ಭಾರತದ ಸಂವಿಧಾನಕ್ಕೆ ಒಳಗಾಗಿ ಬದುಕಿದ್ರೆ ನಮಗೆ ದುಃಖ ಬರಂಗಿಲ್ಲ, ಕಷ್ಟ ಬರಂಗಿಲ್ಲ. ಇನ್ನು ಪರಮಾತ್ಮನ ಸಂವಿಧಾನ, ಅಧ್ಯಾತ್ಮ ವಿದ್ಯೆ, ಉಪನಿಷತ್ತುಗಳು, ಭಗವದ್ಗೀತೆ, ವಚನಗಳು, ಈ ಸಂತರ ವಾಣಿಗಳು, ಆ ಮಹಾತ್ಮರ ಮಾತುಗಳೆಲ್ಲವೂ ನಮ್ಮ ಜೀವನಕ್ಕೊಂದು ಅತ್ಯಂತ ಅದ್ಭುತವಾಗಿರುವಂಥ ಮಾರ್ಗದರ್ಶನದ ಮಾತುಗಳಿರ್ತಾವೆ. ಅಂಥ ಮಾತುಗಳನ್ನು ಅನುಸರಿಸಿ ಆಚರಿಸಿ ಬದುಕಿದ್ದೆ ಆದಲ್ಲಿ ನಮ್ಮ ಬದುಕು ಸಾರ್ಥಕ ಆಗ್ತದೆ, ನಮಗೆ ದುಃಖಗಳು ಬರೋದಿಲ್ಲ, ನಾವು ಅಚ್ಚ ಸುಖಿಗಳಾಗಿ ಬಾಳಲಿಕ್ಕೆ ಬರ್ತದೆ ಅನ್ನುವಂಥ ಮಾತನ್ನು ತಿಳಿಸ್ತಾ, ಈಗಾಗಲೇ ಸಮಯ ಬಹಳ ಆಗ್ಯದ. ಆದರೂ ತಾವೆಲ್ಲ ಸಮಯವನ್ನು ನೋಡದೆ ಇವತ್ತು ಬಹುತೇಕ ದಿನ ನಿಮ್ಮದು 7:15 ಮುಗಿದು ಇವತ್ತು 8:15 ಆಗ್ಲಕ್ಕತ್ತದ, 1 ಗಂಟೆ ಹೆಚ್ಚಾಗ್ಯದ. ಅಪಗಳಿದ್ದಾಗೂ ಅಷ್ಟು, ಎಲ್ಲೇ ಇದ್ದರೂ ಸಹಿತ ರವಿವಾರ ದಿವಸ ಅಥವಾ ಅಪಗಳು ನಾಳೆ ಒಂದು ವಿಶೇಷ ಕಾರ್ಯಕ್ರಮ ಅಂತಂದು ಕೂಡಲೇ ಎಲ್ಲರಿಗೂ ಗೊತ್ತಾಗ್ತಿತ್ತು, ನಾಳೆಗೆ 1 ತಾಸು ಹೆಚ್ಚಿಗೆ ತೊಗೊಂಡು ಬರಬೇಕು ಅಂಥೇಳಿ. ನನಗೆ ಅನಿಸಿತ್ತು ಬಹುತೇಕ ಹೊನಕಂಟಿಯವ್ರು ಆದ ಕೂಡಲೇ ಎಲ್ಲ ಜಾಗ ಖಾಲಿ ಮಾಡ್ತಾರೆ ಇವ್ರು ಅಂತೇಳಿ. ಆದರೂ ನಮ್ಮ ಸಂಚಾಲಕರು ಹೇಳಿದರು, ಪೂಜ್ಯರು, ಅವ್ರ ಪ್ರವಚನ ಆಗುತ್ತಾನ ತಾವು ಕುಂದಿರಬೇಕು ಅಂತ. ಆದರೂ ನನಗೇನು ವಿಶ್ವಾಸ ಇರಲಿಲ್ಲ. ಇಷ್ಟು ಮೀರಿಯೂ ಸಹಿತ ಇವತ್ತು 8:15 ಆದರೂ ಡೋಂಟ್ ವರಿ ಅನ್ನುವಂಗೆ ನೀವು ಕುಂತಿದ್ದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಓಂ ತತ್ಸತ್.